ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದಿನ ಅವಧಿನಲ್ಲಿ ನಾನು ಪ್ರಚಲಿತ ಘಟನೆಗಳ ಮುಂದುವರಿದ ಭಾಗವನ್ನು ಮಾತಾಡ್ತಾ ಬರ್ತೀನಿ. ಈ ಅವಧಿನಲ್ಲಿ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಬರ್ತೀನಿ. ಈ ಪ್ರಶಸ್ತಿಗಳು ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಈ ಮುಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯುಕ್ತವಾಗಿವೆ ಮತ್ತು ಬಹುಪಾಲು ಪ್ರಶ್ನೆಗಳನ್ನು ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಕೇಳ್ತಾ ಇರ್ತಾರೆ. ಅದಕ್ಕಾಗಿ ಈ ದಿನದ ಅವಧಿನಲ್ಲಿ ನಾನು ಪ್ರಶಸ್ತಿಗಳ ಬಗ್ಗೆನೇ ವಿಶೇಷವಾಗಿ ಚರ್ಚೆ ಮಾಡ್ತಾ ಬರ್ತೀನಿ. ಮೊದಲನೇದು ಬರೋಣ. ಪ್ರಶಸ್ತಿಗಳು ಅಂದಾಗ ಸ್ವಲ್ಪ ಮಾತಾಡ್ತೀನಿ. 3 ವಿಭಾಗ ಮಾಡ್ಕೋಬೋದು ಇದರ ಪ್ರಶಸ್ತಿಗಳಲ್ಲಿ. ಯಾವ್ಯಾವುದದು? ರಾಷ್ಟ್ರ ಮಟ್ಟದ್ದು, ಅಂತಾರಾಷ್ಟ್ರೀಯ ಮಟ್ಟದ್ದು ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಅಂತೇಳಿ 3 ಭಾಗ ಮಾಡ್ಕೊಳ್ಳೋಣ. ಸರಿ ಸರ್, 3 ಭಾಗ ಅಂದಾಗ ಪ್ರಶಸ್ತಿಗಳು ನಾವು ಓದ್ತಾ ಇರ್ಬೇಕಾದ್ರೆ ಈ ವಿಭಾಗ ಮಾಡ್ಕೊಂಡು ಹೋದರೆ ಭಾಳ ಚೆನ್ನಾಗಿ ಅರ್ಥ ಆಗ್ತಾ ಬರ್ತದೆ. ಅವಾರ್ಡ್ಸ್ ಅಂತ ಕರಿತಾ ಬರ್ತೀವಿ. ತುಂಬ ಇಂಪಾರ್ಟೆಂಟ್ ಏರಿಯಾ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಪ್ ಟು IAS ವರೆಗೂ ಕೂಡ ತುಂಬ ಇಂಪಾರ್ಟೆಂಟು. ಮೊದಲನೇದು ಬಂದಾಗ ಎತ್ಕೊತಾ ಇದ್ದೀನಿ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು. ಅಂತಾರಾಷ್ಟ್ರೀಯ ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ ಅವಾರ್ಡ್ಸನ್ನು ಕೇಳ್ತಾ ಬರ್ತಾರೆ. ನೆಕ್ಸ್ಟು ನ್ಯಾಷನಲ್, ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ಕೇಳ್ತಾರೆ. ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು. ಮೂರನೇದು ಬಂದಾಗ ರಾಜ್ಯ ಮಟ್ಟದ ಸ್ಟೇಟ್ ಲೆವೆಲ್ ಅವಾರ್ಡ್ಸನ್ನು ಕೇಳ್ತಾ ಬರ್ತಾರೆ. ನೋಡಿ, ಒಂದು ಸಣ್ಣ ಕ್ಲೂವನ್ನು ಕೊಡ್ತಾ ಬರ್ತೀನಿ. ಹೈಯರ್ ಲೆವೆಲ್ ಎಕ್ಸಾಮಿನೇಷನ್ಸ್ಗೆ ಹೋಗ್ತಾ ಇಂಟರ್ನ್ಯಾಷನಲ್ ಲೆವೆಲ್ಲು ಅವಾರ್ಡ್ಸ್ಗಳನ್ನ ಹೆಚ್ಚೆಚ್ಚು ಆದ್ಯತೆ ಕೊಡ್ತಾ ಬರ್ತಾನೆ. ಸಾಮಾನ್ಯವಾಗಿ PSI ಇಂಥವ್ರಿಗೆಲ್ಲ ರಾಷ್ಟ್ರೀಯ ಮತ್ತು ರಾಜ್ಯದ ಪ್ರಶಸ್ತಿಗಳನ್ನು ಕೇಳ್ತಾ ಬರ್ತಾರೆ. ನಮ್ಮ KPSCನಲ್ಲಿ ದ ಗಿವನ್ ದ ಪ್ರಿಯಾರಿಟಿ ಟು ದ ನ್ಯಾಷನಲ್ಲು ಮತ್ತು ಸ್ಟೇಟ್ಗೆ ಆದ್ಯತೆ ಕೊಡ್ತಾ ಬಂದರೆ ಲೋಯರ್ ಎಕ್ಸಾಮ್ಸ್ಗಳಲ್ಲಿ ಹೈಯರ್ ಎಕ್ಸಾಮ್ಸಿಗೆ ಬರ್ತಾ ಇಲ್ಲಿ ಕಡೆಗೆ ಗಮನ ಕೊಡ್ತಾ ಬರ್ತಾರೆ. ಅದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯೋರು 3 ವಿಭಾಗದ ಪ್ರಶಸ್ತಿಗಳನ್ನು ಮಾಡಬೇಕು. ಒಮ್ಮೆ ಹಿನ್ನೆಲೆಯನ್ನು ತಿಳ್ಕೊಂಡ ಮೇಲೆ ಮುಂದಿನ ವರ್ಷದ ಹಾಡು ಮಾಡಬೇಕಷ್ಟೇ. ನಾವು ಮಾಹಿತಿಯನ್ನು ಕೊಡ್ತಾ ಬರ್ತೀವಿ ಹೇಗೆ ಓದಬೇಕು ಅಂತ. ಯಾತಕ್ಕೆ ಅಂದರೆ ಪ್ರಶಸ್ತಿಗಳು ಸುಮಾರು ವರ್ಷಗಳಿಂದ ಸ್ಥಾಪನೆ ಆಗಿರ್ತವೆ. ಅದನ್ನು ಓದೋದು ಕಷ್ಟವಾಗ್ತಾ ಬರುತ್ತೆ. ವಿದ್ಯಾರ್ಥಿಗಳು ಎಷ್ಟೋ ಸಾರಿ ಯಾವ್ಯಾವುದೋ ಇಸ್ವಿಗಳದೆಲ್ಲ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಹೋಗ್ತಾ ಬರ್ತಾರೆ. ಭಾಳ ತ್ರಾಸಾಗ್ತಾ ಬರ್ತದೆ, ಸ್ಕೋರ್ ಆಗಲ್ಲ. ಇಲ್ಲಿ ಓದೋದು ಹೇಗೆ ಅನ್ನೋದು ಕೂಡ ಹೇಳ್ತಾ ಬರ್ತೀವಿ ಪ್ರಶಸ್ತಿಗಳನ್ನು, ಮತ್ತು ಯಾವ್ದು ಇಂಪಾರ್ಟೆಂಟ್ ಅನ್ನೋದು ಕೂಡ ಚರ್ಚೆ ಮಾಡ್ತಾ ಬರೋಣ. ಮೊದಲನೇ ಬಂದಾಗ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳಲ್ಲಿ ಮೊದಲನೇದು ಸ್ವಲ್ಪ ಗಮನಿಸಬೇಕು. ನೊಬೆಲನ್ನು ಎತ್ಕೊತಿದ್ದೀನಿ. ನೊಬೆಲ್ ಪ್ರಶಸ್ತಿ, ಇದನ್ನು ನೊಬೆಲ್ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ಸ್ವಲ್ಪ ಮಾತಾಡ್ತಾ ಬರ್ತೀನಿ. ನೊಬೆಲ್ ಅವಾರ್ಡ್ ಅಂತಾಗ ನಾವು KS ಪರೀಕ್ಷೆ ಅಂತಿದ್ದಂಗೆ ಟಕ್ಕಂತ ನಾವು ಯೋಚನೆ ಮಾಡಬೇಕು. ನೊಬೆಲ್ ಅವಾರ್ಡಲ್ಲಿ ಕೊಡ್ತಾನೆ. ಏನಿದು ನೊಬೆಲ್ ಅವಾರ್ಡು? ಯಾವುದೇ ಒಂದು ಟಾಪಿಕ್ಕನ್ನು ಅದರ ಹಿನ್ನೆಲೆಯನ್ನು ತಿಳ್ಕೊಂಡಾಗ ನಮ್ಗೆ ಅದ್ರ ಬಗ್ಗೆ ಆಸಕ್ತಿ ಮೂಡ್ತದೆ. ಮತ್ತು ಎರಡನೇದು ಬಂದಾಗ ಅದನ್ನು ನಾವು ಸುಲಭವಾಗಿ ಇಟ್ಕೊತಾ ಬರ್ತೀವಿ. ಹಿನ್ನೆಲೆ ಗೊತ್ತಿಲ್ಲದಲೇ ಸುಮ್ಮನೆ ಮೆಕ್ಯಾನಿಕಲಾಗಿ ಓದಬೇಡಿ. ಸುಮಾರು ಜನ ರೋಟ್ ಮೆಮೊರಿ ಅಂತ ಕರಿತಾ ಬರ್ತೀನಿ, ಗಟ್ಟು ಮಾಡ್ತಾ ಬರ್ತಾರೆ. ಈಗ ನಾನು ನೊಬೆಲನ್ನು ಹಿನ್ನೆಲೆ ಕೊಟ್ಟ ಮೇಲೆ ನಿಮಗೆ ಭಾಳ ಚೆನ್ನಾಗಿ ಅರ್ಥ ಆಗ್ತಾ ಬರ್ತದೆ. ಇದನ್ನು ಓದಬೇಕು, ಇದು ತುಂಬ ಇಂಪಾರ್ಟೆಂಟ್ ಅಂತ. ಜಗತ್ತಲ್ಲಿ ಅತ್ಯುನ್ನತ ಪ್ರಶಸ್ತಿನ ನೊಬೆಲ್ ಪ್ರಶಸ್ತಿ. ಇದುವರೆಗೂ ಹೈಯೆಸ್ಟ್ ಅವಾರ್ಡ್ ಅಂತ ಕರಿತಾ ಬರ್ತೀವಿ. ಹಾಗಾದರೆ ನೊಬೆಲ್ ಅನ್ನೋದು ಹೆಂಗೆ ಬಂತು, ಯಾರು ಇದನ್ನು ಇದು ಮಾಡ್ತಾ ಬಂದರು ಅಂದರೆ ಸಣ್ಣ ಒಂದು ಘಟನೆಯನ್ನು ಹೇಳ್ತಾ ಬರ್ತೀನಿ. ಆಲ್ಫ್ರೆಡ್ ನೊಬೆಲ್ ಅಂತೇಳಿ ಸ್ವೀಡನ್ ದೇಶದವರು. ಆ ಸ್ವೀಡನ್ ದೇಶದ ವಿಜ್ಞಾನಿ ಇವರು ಆಲ್ಫ್ರೆಡ್ ನೊಬೆಲ್ ಅಂತ. ನೊಬೆಲ್ ಏನನ್ನು ಮಾಡ್ತಾ ಬಂದರು ಅಂದರೆ ಡೈನಮಿಂಟನ್ನು ಕಂಡುಹಿಡಿದ್ರು ಮತ್ತು ಜಿಲಿಟಿನ್ ಕಡ್ಡಿಯನ್ನು ಕಂಡುಹಿಡಿತಾ ಬಂದರು. ಸ್ವೀಡನ್ ದೇಶದ ವಿಜ್ಞಾನಿ ಜಿಲಿಟಿನ್ ಕಡ್ಡಿ ಮತ್ತು ಡೈನಮಿಂಟನ್ನು ಕಂಡುಹಿಡಿತಾ ಬಂದರು. ಅಲ್ಲಿಗೆ ಸುಮಾರು ಎಕ್ಸಾಮಿನೇಷನ್ ಕೇಳಿದವ್ರೆ ಡೈನಮಿಂಟನ್ನು ಕಂಡುಹಿಡಿದವ್ರು ಯಾರು, ಹಾಗಾದರೆ ಡೈನಮಿಂಟನ್ನು ಕಂಡುಹಿಡಿದವ್ರು ಯಾರು ಮತ್ತು ಜಿಲಿಟಿನ್ ಕಡ್ಡಿ ಕಂಡುಹಿಡಿದವ್ರು ಯಾರು ಅಂತ ಕೇಳ್ತಾ ಬರ್ತಾರೆ. ಹಾಗಾದರೆ ಡೈನಮೈಟ್ ಮತ್ತು ಜಿಲಿಟಿನ್ ಕಡ್ಡಿಯನ್ನು ಸ್ವೀಡನ್ ದೇಶದ ಆಲ್ಫ್ರೆಡ್ ನೊಬೆಲ್ ಕಂಡುಹಿಡಿದ ಮೇಲೆ ಇದನ್ನು ಗೊತ್ತಿರಲಿ ಯಾತ ಉದ್ದೇಶದಿಂದ ಕಂಡುಹಿಡಿತಿದ್ದು ಅಂದರೆ ನಿರ್ಮಾಣ ಕ್ಷೇತ್ರಕ್ಕೆ ಬೇಕಾಗ್ತದೆ ಮತ್ತು ರೈಲ್ವೆ ರಂಗದಲ್ಲಿ, ರೈಲ್ವೆ ಕ್ಷೇತ್ರದಲ್ಲಿ ಬೇಕಾಗ್ತದೆ ಅಂತ ಇದನ್ನು ಕಂಡುಹಿಡ್ತಾ ಬಂದರು. ಜಿಲೆಟಿನ್ ಕಡ್ಡಿಯೇ ಭಾಳಷ್ಟು ಉಪಯೋಗ ಆಗುವಂಥ ಒಳ್ಳೆ ಕೆಲಸಕ್ಕೆ ಬಳಸೋಣ ಅಂತ ಮಾಡ್ತಾ ಬಂದರು. ಸರಿ, ಹೇಗೆ ಅದು ಬಳಕೆ ಆಗೋದು ಹೇಗೆ? ಫಾರ್ ಎಕ್ಸಾಂಪಲ್, ರೈಲ್ವೆ ಹಳಿಯನ್ನು ಎಳಿಬೇಕಾಗಿತ್ತು. ರೈಲ್ವೆ ಹಳಿ ಎಳಿಬೇಕಾದ್ರೆ ಉದ್ದಕ್ಕೆ ಎಳಿಬೇಕಾದ್ರೆ ಮಧ್ಯದಲ್ಲಿ ದೊಡ್ಡ ಬಂಡೆ ಬಂದುಬಿಡೋದು. ಆ ಬಂಡೆಯನ್ನು ಹೊಡಿಬೇಕಾದ್ರೆ ಸಾವಿರಾರು ಜನ, ನೂರಾರು ದಿನ ಶ್ರಮ ವಹಿಸಬೇಕಾಗಿತ್ತು. ಅದಕ್ಕೆ ಏನು ಮಾಡ್ತಾ ಬಂದರು, ಅದಕ್ಕೆ ಒಂದು ಡೈನಮಿಂಟನ್ನು ಕಂಡುಹಿಡ್ತಾ ಬಂದರು. ಡೈನಮಿಂಟನ್ನು ಇಟ್ಟುಬಿಟ್ರೆ ಅದು ಬ್ಲಾಸ್ಟ್ ಆದಮೇಲೆ ಸುಲಭವಾಗಿ ತೆಗೆದುಹಾಕಿ ರೈಲ್ವೆ ಹಳಿಗಳನ್ನು ಎಳಿಬೋದಾಗಿತ್ತು. ಅನೇಕ ಕಡೆ ಅಣೆಕಟ್ಟನ್ನು ಕಟ್ಟಬೇಕಾದ್ರೆ ಕಲ್ಲುಗಳು ಸಿಕ್ಬಿಡೋದು, ಆ ಬಂಡೆಯನ್ನು ಹೊಡಿಬೇಕಾಗಿತ್ತು. ಆಗ ಡೈನಮಿಂಟ್ ಮತ್ತು ಜಿಲಿಟಿನನ್ನು ಬಳಸ್ತಾ ಬಂದರು. ಸರಿ, ಬಳಸಿದ್ರು. ಪೇಟೆಂಟನ್ನು ತೆಗೆದುಕೊತಾ ಬಂದರು ಆಲ್ಫ್ರೆಡ್ ನೊಬೆಲ್. ಪೇಟೆಂಟನ್ನು ತೆಗೆದುಕೊಂಡ್ಮೇಲೆ ಆ ಜಿಲಿಟಿನ್ ಕಡ್ಡಿ ಮತ್ತು ಡೈನಮಿಂಟನ್ನು ಪೇಟೆಂಟನ್ನು ಪಡೆದ ಅಪಾರವಾದಂಥ ಅವನಿಗೆ ಗಳಿಕೆ ಆಗ್ತಾ ಬಂತು. ಅಪಾರ ಲಾಭ ಬಂತು, ಹಣ ಬಂತು, ಹರಿದು ಬಂತು, ದೇಶ ವಿದೇಶದಿಂದ ಹರಿದು ಬಂತು. ಅದು ಕೆಲವೇ ದಿನಗಳಲ್ಲಿ ಏನಾಗ್ತಾ ಬಂತು ಅಂದರೆ ವಿಧ್ವಂಸಕ ಕೃತ್ಯಕ್ಕೆ ಬಳಸ್ತಾ ಬಂದರು.
ಸರ್ ವಿಧ್ವಂಸಕ ಕೃತ್ಯ ಅಂದರೆ ಏನು ಬಳಸ್ತಾ ಬಂದರು? ಇರುವಂಥ ಅಣೆಕಟ್ಟಿಗೆ ಇಡೋಕ್ಕೆ ಸ್ಟಾರ್ಟ್ ಆದರು, ಮತ್ತು ರೈಲ್ಗೆ ಇಡೋಕ್ಕೆ ಸ್ಟಾರ್ಟ್ ಆಗ್ತಾ ಬಂದರು. ಈ ಥರದವಂಥ ವಿಧ್ವಂಸಕ ಕೃತ್ಯಗಳನ್ನು ಮಾಡ್ತಾ ಬಂದರು. ಯಾವುದನ್ನು ಧನಾತ್ಮಕವಾಗಿ ಬಳಸಬೇಕು ಅಂತ ಯೋಚನೆ ಮಾಡಿದ್ರೋ ಅದು ಋಣಾತ್ಮಕವಾಗಿ ಆಗ್ತಾ ಬಂತು. ಒಂದು ದಿನ ನ್ಯೂಸ್ ಪೇಪರ್ಗೆ ಒಂದು ಕಾಲ್ ಬರ್ತದೆ, ನೊಬೆಲ್ ಸತ್ತೋದ ಅಂತ. ನೊಬೆಲ್ ಸತ್ತೋದ ಅಂದಾಗ ಅವರು ಅವಸರದಲ್ಲಿ ಒಂದು ಲೇಖನ ಬರೀತಾರೆ, ಸಾವಿನ ದಳ್ಳಾಳಿ ಸತ್ತ, ಇವನು ಹುಟ್ಟಬಾರ್ದಾಗಿತ್ತು, ಇವನು ನಿಜವಾಗಲೂ ಕೂಡ ಅನೇಕ ಜನ ಸಾವಿಗೆ ಮನುಷ್ಯ ಕಾರಣ ಆಗಿದ್ದಾನೆ. ಆದರೆ ಇವನು ಪಡೆದಂಥ ಖ್ಯಾತಿ ಮತ್ತು ಗಳಿಸಿದಂಥ ಹಣ ಅಲ್ಲಿ ಬರಲಿಲ್ಲ, ಅವನಿಗೆ ಅಪಖ್ಯಾತಿ ಜಾಸ್ತಿ ಬಂತು. ಆಗ ಅವನೇನು ಮಾಡ್ತಾ ಬಂದ, ನನ್ನ ಜೀವನದಲ್ಲಿ ದುಡಿದಿರೋದೆಲ್ಲ ಒಳ್ಳೇದಕ್ಕಾಗಲ್ಲ, ಅದು ಪಾಪದ ಕೆಲಸಕ್ಕೆ ಬಳಕೆ ಆಗಿದೆ, ಡೈನಮೆಂಟ್ಗಳು ಮತ್ತು ಜೆಲೆಟಿನ್ ಕಡ್ಡಿಗಳು, ಪಶ್ಚಾತ್ತಾಪ ಆಗ್ತಾ ಬಂತು. ಆಗ ಅವನೇನು ಮಾಡ್ತಾ ಬಂದ, ಒಂದು ಉಯಿಲನ್ನು ಬರಿತಾ ಬಂದ. ಉಯಿಲನ್ನು ಬರೆದು, ನಾನು ಸತ್ತ ನಂತರ ಈ ಉಯಿಲಲ್ಲಿರುವಂಥ ಈ ನನ್ನ ಹಣವನ್ನು ಬ್ಯಾಂಕಲ್ಲಿಟ್ಟು, ಆ ಬ್ಯಾಂಕಿಂದ ಬರುವಂಥ ಬಡ್ಡಿ ಹಣದಲ್ಲಿ ನೀವು ಜಗತ್ತಿನಲ್ಲಿ ಯಾವುದೇ ಧರ್ಮ ನೋಡಬೇಡಿ, ಜಾತಿ ನೋಡಬೇಡಿ, ಪ್ರಾದೇಶಿಕತೆ ನೋಡಬೇಡಿ, ಲಿಂಗ ನೋಡಬೇಡಿ, ಮನುಕುಲಕ್ಕೆ ಅನುಕೂಲವಾಗುವಂಥ ಮನುಕುಲದ ಉದ್ಧಾರಕ್ಕಾಗಿ ಯಾರು ಶ್ರಮಿಸಿರ್ತಾರೋ ಅವ್ರಿಗೆ ಪ್ರಶಸ್ತಿಯನ್ನು ಕೊಡಿ ಅಂತ ಹೇಳ್ತಾ ಬಂದರು. ಆಗ ಒಂದು ಪ್ರಶಸ್ತಿ ಆರಂಭ ಆಗ್ತಾ ಬಂತು. 1901ರಿಂದ ಪ್ರಶಸ್ತಿಯನ್ನು ಕೊಡೋದಕ್ಕೆ ಆರಂಭ ಮಾಡ್ತಾ ಬಂದರು. 5 ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ಕೊಡೋದಕ್ಕೆ ಆರಂಭ ಮಾಡ್ತಾ ಬಂದರು. ಅಲ್ಲಿಗೆ ಈ ಆಲ್ಫ್ರೆಡ್ ನೊಬೆಲ್ರವರ ಇಲ್ಲಿ ಬರೆದಿಟ್ರಲ್ಲ, ಅವರ ಹಣದಲ್ಲಿ ಬಂದಂಥ ಬಡ್ಡಿಯಿಂದ ಕೊಡೋದಕ್ಕೆ ಆರಂಭ ಮಾಡ್ತಾ ಬಂದರು. ಅದರ ಕರೆನ್ಸಿ ಅಂದರೆ ಸ್ವೀಡನ್ ದೇಶದ ಕರೆನ್ಸಿ ಕ್ರೋನಾ ಅಂತ ಕರಿತಾ ಬರ್ತೀವಿ, ಸ್ವೀಡನ್ ಕ್ರೋನಾ ಅಂತ ಕರಿತೀವಿ. 5 ಕ್ಷೇತ್ರದಲ್ಲಿ ಕೊಡೋದಕ್ಕೆ ಆರಂಭ ಮಾಡ್ತಾ ಬಂದರು. ಗೊತ್ತಿರಲಿ ನಿಮಗೆ, ಇದುವರೆಗೂ ಕೂಡ ಜಗತ್ತಿನಲ್ಲಿ ಅನೇಕ ಜನ ಮಹಾನ್ ಸಾಧಕರು ನೊಬೆಲ್ ಪ್ರಶಸ್ತಿಯನ್ನು ಪಡಿತಾ ಬಂದಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ 1901ರಲ್ಲಿ ಕೊಟ್ಟಾಗ ಎಕ್ಸ್ರೇ ಸಂಶೋಧನೆ ಮಾಡಿದ್ದಕ್ಕಾಗಿ ದೇಹದ ವಿವಿಧ ಭಾಗದಲ್ಲಿ ನಮ್ಮ ಒಳಗಡೆ ಇರುವಂಥ ಅಂತರದಲ್ಲಿ ಒಳಗಡೆ ಇರುವಂಥ ಯಾವುದಾದ್ರೂ ಮೂಳೆಯಲ್ಲಿ ವ್ಯತ್ಯಾಸವಾಗಿದ್ದರೆ ಅದನ್ನು ಡಿಟೆಕ್ಟ್ ಮಾಡುವಂಥ ಎಕ್ಸ್ರೇನ ರಾಂಟೇಜನ್ ಅನ್ನೋ ಕಂಡುಹಿಡಿದು. ಹೀಗೆ ಜಗತ್ತಿನ ಮನುಕುಲಕ್ಕೆ ಅನುಕೂಲವಾಗುವಂಥ ಸಂಶೋಧನೆಗಳು ಮಾಡಿರೋರಿಗೆಲ್ಲರಿಗೂ ಕೂಡ ನೊಬೆಲನ್ನು ಕೊಡ್ತಾ ಇದ್ದಾರೆ. ಜಾತಿ ನೋಡಲ್ಲ, ಧರ್ಮ ನೋಡಲ್ಲ, ಭಾಷೆ ನೋಡಲ್ಲ, ಲಿಂಗ ನೋಡಲ್ಲ, ಅಲ್ಲಿಗೆ ಅದನ್ನು ಮೀರಿ ಅವರು ಮಾಡಿರುವಂಥ ಕೆಲಸವನ್ನು ಗುರುತಿಸಿ ಕೊಡ್ತಾ ಬರ್ತಾರೆ. 5 ಕ್ಷೇತ್ರ ಕೊಡ್ತಿದ್ರು. 5 ಕ್ಷೇತ್ರ ಯಾವ್ಯಾವ ಬಂದಾಗ ಗೊತ್ತಿರಲಿ ನಿಮಗೆ. ಒಂದನೇದು ಬಂದಾಗ ವೈದ್ಯಕೀಯ, ಸಾಹಿತ್ಯ, ಶಾಂತಿ ಮತ್ತು ಭೌತಶಾಸ್ತ್ರ, ರಸಾಯನಶಾಸ್ತ್ರ ಕೊಡ್ತಾಯಿದ್ರು. 1968ರಲ್ಲಿ ಮತ್ತೊಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ತಾ ಬಂದರು, ಅರ್ಥಶಾಸ್ತ್ರಕ್ಕೂ ಕೂಡ ಕೊಡ್ತಾ ಬಂದರು. ಆದರೆ 68ಕ್ಕೆ ಸ್ಥಾಪನೆ ಮಾಡಿ 69ರಿಂದ ಅರ್ಥಶಾಸ್ತ್ರಕ್ಕೂ ನೀಡ್ತಾ ಬಂದರು. ಈಗ ಇದು ಗೊತ್ತಾಗ್ತಾ ಬಂತು, ಈ ಮಹಾಶಯ ತಾನು ದುಡ್ದಂಥ ಹಣವನ್ನು ಒಂದು ಕಡೆ ಶೇಖರಣೆ ಮಾಡಿಟ್ಟು ಉಯಿಲನ್ನು ಬರಿತಾ ಬಂದರು. ಈ ಮನುಷ್ಯ 1896 ಡಿಸೆಂಬರ್ 10ಕ್ಕೆ ಸಾವನ್ನಪ್ತಾ ಬರ್ತಾರೆ. ಅದಕ್ಕೆ ಡಿಸೆಂಬರ್ 10ನೇ ತಾರೀಕೆ ಇವರ ಪುಣ್ಯಸ್ಮರಣೆ. ಆ ದಿನದಂದು ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾರೆ. ಆದರೆ ಪ್ರಶಸ್ತಿಯನ್ನು ಕೊಡ್ತಾ ಬಂದಾಗ ಗೊತ್ತಿರಲಿ ನಿಮಗೆ, ಈ ಡಿಸೆಂಬರ್ 10ನೇ ಯಾಕೆ ಕೊಡ್ತಾರೆ ಅಂದರೆ ಅವರ ಪುಣ್ಯತಿಥಿ ಯಾರ್ದು, ಆಲ್ಫ್ರೆಡ್ ನೊಬೆಲ್ರವ್ರದ್ದು. ಡಿಸೆಂಬರ್ 10ನೇ ತಾರೀಕು 5 ವಿಭಾಗದ ಪ್ರಶಸ್ತಿಗಳನ್ನು ಎಲ್ಲಿ ಅಂದರೆ ಸ್ವೀಡನ್ನ ರಾಜಧಾನಿ ಸ್ಟಾಕ್ಹೋಮ್ನಲ್ಲಿ ಕೊಡ್ತಾರೆ. ಒಂದನ್ನು ಮಾತ್ರ, ಯಾವುದು ಅಂದರೆ ಶಾಂತಿ ವಿಭಾಗದ ಪ್ರಶಸ್ತಿಯನ್ನು ಯಾರು ಶಾಂತಿಗಾಗಿ ದುಡಿದವರೆ ಅಂಥವ್ರಿಗೆ ನಾರ್ವೆನಲ್ಲಿ ಕೊಡ್ತಾ ಬರ್ತಾರೆ. ದೇ ಆರ್ ಗಿವನ್ ಇನ್ ದ 10th ಕೊಡ್ತಾ ಬರ್ತಾರೆ. ಅಕ್ಟೋಬರ್ ತಿಂಗಳಲ್ಲಿ ಅನೌನ್ಸ್ಮೆಂಟನ್ನು ಮಾಡ್ತಾ ಬರ್ತಾರೆ. ಗ್ರ್ಯಾಜುವಲ್ 1 by 1 ಒಂದು ಕಮಿಟಿ ಇರ್ತದೆ, ಆಯ್ಕೆ ಮಾಡಿ ಅವ್ರಿಗೆ ಕೊಡ್ತಾ ಬರ್ತಾರೆ. ಈಗ ನಿಮ್ಗೆ ಅರ್ಥ ಆಗ್ತಾ ಬಂತು, ಈ ವ್ಯಕ್ತಿ ಡೈನಮೆಂಟು ಜೆಲೆಟಿನ್ ಕಡ್ಡಿಯಿಂದ ಬಂದಂಥ ಆದಾಯವನ್ನು ಒಂದು ಕಡೆ ಶೇಖರಣೆ ಮಾಡಿ ಉಯಿಲಿ ಬರೆದಿದ್ರು. ಇದನ್ನು ಅನೇಕ ಫೌಂಡೇಶನ್ಸ್ಗಳನ್ನು ಸ್ಥಾಪನೆ ಮಾಡಿ ಒಂದು ಆಯ್ಕೆ ಮಾಡಬೇಕಾದ್ರೂ ಕೂಡ ಭಾಳ ಡಿಸಿಪ್ಲಿನಾಗಿ ಆಯ್ಕೆ ಮಾಡ್ತಾ ಬರ್ತಾರೆ, ಒಳ್ಳೆಯ ಯೋಗ್ಯರನ್ನು ಆಯ್ಕೆ ಮಾಡ್ತಾ ಬರ್ತಾರೆ. ಇದರಾಗೂ ಸಣ್ಣ ಪುಟ್ಟ ಕಾಂಟ್ರವರ್ಸಿಗಳಿವೆ, ಕೊಡ್ತಾ ಬರ್ತಾರೆ. ಇಂಥ ನೊಬೆಲನ್ನು ಯಾವುದೋ ಟೈಮಲ್ಲಿ, ಮಹಾಯುದ್ಧದ ಟೈಮಲ್ಲಿ ಕೆಲವು ಟೈಮಲ್ಲಿ ನಿಲ್ಲಿಸೋರೇ ಹೊರತು ಉಳಿದಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಕೊಡ್ತಾ ಬಂದವರೆ. ಯಾವುದೋ ಒಂದು ವಿವಾದ ಉಂಟಾದಾಗ ಕೆಲವೊಮ್ಮೆ ನಿಲ್ಲಿಸಿದ್ದಾರೆ. 1901ರಿಂದ ಕೊಟ್ಟಿದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬಹುಪಾಲಿ ಕ್ವಶನ್ಸನ್ನು KS ಅಲ್ಲಿ ಕಂಟಿನ್ಯೂಸ್ ಕೇಳ್ಕೊಂಬಂದಿದ್ದಾರೆ. ಈ ಪ್ರಶ್ನೆ ಭಾಳ ಮುಖ್ಯವಾದದ್ದು. ಸ್ವಲ್ಪ ಹಿನ್ನೆಲೆಯನ್ನು ಮಾತಾಡ್ತಾ ಬಂದೆ. ಅದು ಗೊತ್ತಿಲ್ಲದಲೇ ಅವ್ರ ಬಗ್ಗೆ ಪೇಪರ್ ಬರೆದಿದ್ರು. ಅವ್ರ ಪತ್ರಿಕೆನ ಅವರೇ ಓದ್ತಾರೆ. ಭಾಳ ನೋವಾಗುತ್ತೆ. ನನ್ನ ಬಗ್ಗೆ ನಾನು ಸತ್ತಾಗ ಜನ ಏನು ಮಾತಾಡ್ತಾರೆ ಅಂದರೆ ಭಾಳ ತಾತ್ಸಾರ್ವ ಮಾತಾಡ್ತಾರೆ ಅಂತೇಳಿ. ನಾನು ದುಡ್ದಿದ್ದ ಹಣ ಪಾಪದ ಹಣ ಅಂತೇಳಿ ತಾಂಡೋಗೋದನ್ನು ಒಂದು ಬ್ಯಾಂಕಲ್ಲಿಟ್ಟು ಉಯಿಲ್ ಬರಿತಾ ಬರ್ತಾರೆ. ನಮಗೆ ಒಳ್ಳೆಯವರಿಗೆ ಕೊಡ್ತಾ ಬನ್ನಿ, ಈ ಹಣದ ಬಂದಲ್ಲಿ ಬಡ್ಡಿನಲ್ಲಿಂತ ಇದುವರೆಗೂ ಅಂತ ಆ ಹಣದ ಬಂದಿದ್ದಂಥ ಬಡ್ಡಿ ಹಣವನ್ನು ನೊಬೆಲ್ಗೆ ಸ್ಪೆಂಡ್ ಮಾಡ್ತಾ ಇದ್ದಾರೆ. 6 ಕ್ಷೇತ್ರಕ್ಕೆ ಕೊಡ್ತಾ ಇದ್ದಾರೆ. ಈಗ ಸ್ವಲ್ಪ ಹಿನ್ನೆಲೆ ಬರ್ತಾ ಇದ್ದೀನಿ.
ಬರ್ತಾ ಬರೋಣ. ಜಗತ್ತಿನ ಅತ್ಯುನ್ನತ ಪ್ರತಿಷ್ಠಿತ ಪ್ರಶಸ್ತಿ ಗೊತ್ತಾಗಿದೆ, ಹೈಯೆಸ್ಟ್ ಅವಾರ್ಡ್ ಅಂತ. ಇದು ಒಂದು ಕ್ವಶನ್ ತೆಗಿಬೋದು. ಈ ಕೆಳಗಿನ ಯಾವುದು ಅತ್ಯುನ್ನತ ಪ್ರಶಸ್ತಿ ಅಂತ ಕೇಳಿದ್ರೆ ನೊಬೆಲ್ ಅಂತ ಹಾಕ್ಬೋದು. ಯಾರ ಇದು ಮೂಲತಃ ಸ್ಥಾಪಕ ಅಂದರೆ ಅಥವಾ ಯಾರ ಹೆಸರಿನಲ್ಲಿ ಇದು ಮಾಡ್ತಾರೆ, ಆಲ್ಫ್ರೆಡ್ ನೊಬೆಲ್. ಯಾವ ದೇಶದವರು? ಸ್ವೀಡನ್ ದೇಶದವರು. ಬರ್ತೀನಿ. ಪ್ರಶಸ್ತಿ ನೀಡಲು ಆರಂಭವಾದದ್ದು 1901ನಲ್ಲಿ. 1896 ಡೆತ್ ಆದರು. 1901ಗೆ ಕೆಲವು ಫೌಂಡೇಶನ್ಸ್ಗಳು ಬೇರೆ ಬೇರೆ ಫೌಂಡೇಶನ್ಗಳನ್ನ ಮಾಡಿದ್ದಾರೆ. ಅವರು ಆಯ್ಕೆ ಮಾಡುವಂಥ ಮತ್ತು ಅವರು ನಾಮಿನೇಟ್ ಮಾಡುವಂಥ ಮತ್ತು ಬೇರೆ ಬೇರೆ ಪ್ರೊಸೀಜರ್ಸನ್ನು ಫಾಲೋ ಮಾಡ್ತಾ ಬರ್ತಾರೆ. ಅವ್ರ ಜವಾಬ್ದಾರಿಯಾಗಿದೆ, ಆ ಫೌಂಡೇಶನ್ಸ್ ಕೊಡ್ತಾ ಬರ್ತದೆ. ನೆಕ್ಸ್ಟು ಯಾವ್ಯಾವ ಕ್ಷೇತ್ರ? ವೈದ್ಯಕೀಯ, ಭೌತಶಾಸ್ತ್ರ, ಇದನ್ನು ಫಿಸಿಯಾಲಜಿ ಅಂತ ಕೂಡ ಕರಿತೀವಿ, ಮೆಡಿಕಲ್ ಅಂತ ಕರಿತೀವಿ. ಭೌತಶಾಸ್ತ್ರ, ರಸಾಯನಶಾಸ್ತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದಂಥವ್ರು, ಯಾವುದೋ ಅನುಕೂಲವಾದಂಥ ಸಾಧನೆ ಮಾಡಿರುವಂಥವ್ರು. ನೆಕ್ಸ್ಟು ಸಾಹಿತ್ಯ, ಲಿಟ್ರೇಚರ್ಗೆ ಮತ್ತು ಶಾಂತಿ ವಿಭಾಗದಾಗೆ. ಸಾಹಿತ್ಯ ಕೂಡ ಭಾಳ ಮುಖ್ಯವಾದದ್ದು. ವರ್ಣಭೇದ ನೀತಿಯನ್ನು ಇದು ಮಾಡೋಕ್ಕೆ ಸಂಬಂಧಪಟ್ಟಂತೆ, ಗುಲಾಮಗಿರಿಗೆ ಸಂಬಂಧಪಟ್ಟಂತೆ ಕಣ್ತೆರೆಸಿದ್ದಾರೆ. ವೇಶ್ಯಾವಾಟಿಕೆಗೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನು ಬರೆದಿದ್ದಾರೆ. ಇಡೀ ಜಗತ್ತನ್ನೇ ತನ್ನ ಕಡೆ ಕಣ್ಸೆರೆದಿರುವಂಥ ಒಳ್ಳೊಳ್ಳೆ ಸಾಹಿತ್ಯಕ್ಕೂ ಕೂಡ ನೊಬೆಲನ್ನು ಕೊಟ್ಟಿದ್ದಾರೆ. ಮನುಕುಲದಲ್ಲಿ ಇರುವಂಥ ಅಸಮಾನತೆಯನ್ನು ಹೋಗಲಾಡಿಸುವ, ಹಿಂಸೆಯನ್ನು ಹೋಗಲಾಡಿಸುವಂಥ ಅನೇಕ ಸಾಹಿತ್ಯಗಳನ್ನು ಬರೆದಿದ್ದಾರೆ. ಅಂಥವಕ್ಕೂ ಕೂಡ ಪ್ರಶಸ್ತಿ ಬಂದಿದೆ. ಈಗ ಬರ್ತಾ ಇದ್ದೀನಿ 6ನೇ ವಿಭಾಗದ ಪ್ರಶಸ್ತಿ. ನಾನು ಆಗಲೇ ಹೇಳಿದ್ದೆ 68ಕ್ಕೆ ಅರ್ಥಶಾಸ್ತ್ರದಲ್ಲಿ ಆರಂಭ ಮಾಡಿ 69ರಿಂದ ನಮ್ಮಲ್ಲಿ ನೀಡ್ತಾ ಬಂದರು. ನಮ್ಮ 69ನೇ ಇಸ್ವಿಯಿಂದ ಕೊಡೋಕ್ಕೆ ಸ್ಟಾರ್ಟ್ ಆಯಿತು. 68 ಸ್ಥಾಪನೆ, 69ರಿಂದ ನೀಡ್ತಾ ಬಂದಿದ್ದಾರೆ. ಸರಿ, ಪ್ರಶಸ್ತಿನ ಯಾವತ್ತು ಪ್ರದಾನ ಮಾಡ್ತಾರೆ? ಪ್ರತಿ ವರ್ಷ ಡಿಸೆಂಬರ್ 10ಕ್ಕೆ ಆಲ್ಫ್ರೆಡ್ ನೊಬೆಲ್ರವರ ಪುಣ್ಯತಿಥಿ ಅಂತ ಹೇಳ್ತಾ ಬರ್ತೀನಿ. 1896 ಡಿಸೆಂಬರ್ 10ಕ್ಕೆ ನಿಧನವಾಗ್ತಾ ಬರ್ತಾರೆ. ಆ ಹಿನ್ನೆಲೆ ಒಳಗಡೆ ಡಿಸೆಂಬರ್ 10 ಕೊಡ್ತಾ ಬರ್ತಾರೆ. ಒಂದು ಪ್ರಶಸ್ತಿ ನೀಡುವರು ಶಾಂತಿ ವಿಭಾಗದ ಮಾತ್ರ ನಾರ್ವೆನಲ್ಲಿ, ಉಳಿದಂಥ 5 ಕೂಡ ಸ್ವೀಡನ್ನ ಸ್ಟಾಕ್ಹೋಮಲ್ಲಿ ನೀಡ್ತಾರೆ. ಸ್ವೀಡನ್ನ ಕ್ಯಾಪಿಟಲ್ ಸಿಟಿ ಸ್ಟಾಕ್ಹೋಮು, ಸ್ವೀಡನ್ನ ಕರೆನ್ಸಿ ಕ್ರೋನಾ ಆಗಿದೆ. ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯರು ಯಾರ್ಯಾರು ನನಗೆ ಗೊತ್ತಿರಲಿ. ನಿಮಗೆ 1901ಗೆ 5 ಕ್ಷೇತ್ರದಲ್ಲೂ ಸ್ಟಾರ್ಟ್ ಆಯಿತು. 1901ರಿಂದ 1913ರವರೆಗೆ ಇದೆಲ್ಲ ಯುರೋಪ್ ಕಾಂಟಿನೆಂಟ್ನವ್ರು ಪಡೆದಿದ್ರು. ಲಿಟ್ರೇಚರ್ಗೆ, ಸಾಹಿತ್ಯದಲ್ಲಿ ಮೊದಲ ಬಾರಿಗೆ ಏಷ್ಯಾದಲ್ಲೇ ಖಾತೆಯನ್ನು ತೆರೆದಂಥ ವ್ಯಕ್ತಿ ಯಾರಂದರೆ ನಮ್ಮ ರವೀಂದ್ರನಾಥ ಟ್ಯಾಗೋರ್ ಅವರು. ಗುರುದೇವ ರವೀಂದ್ರನಾಥ ಟ್ಯಾಗೋರ್, ವೆಸ್ಟ್ ಬೆಂಗಾಲ್ನವರು. ಶಾಂತಿನಿಕೇತನ ಅಂತ ಬರ್ತದೆ, ವಿಶ್ವಭಾರತಿ ಅಂತ ಬರ್ತದೆ. ಅವರು ಗೀತಾಂಜಲಿಯ ಕೃತಿಗೆ 1913ರಲ್ಲಿ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿ ಬಂತು. ಕ್ವಶನ್ ರೈಸ್ ಮಾಡ್ತಾರೆ, ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪಡೆದಂಥ ವ್ಯಕ್ತಿ. ಅದುವರೆಗೂ ಪಡೆದಿಲ್ವ ಸರ್? 1901ರಿಂದಲೇ ಆರಂಭವಾಗಿದೆ. ಸಾಹಿತ್ಯದಲ್ಲೂ ಕೊಡೋದಕ್ಕೆ 5 ಕ್ಷೇತ್ರದಲ್ಲಿ ಆರಂಭ ಆಯಿತು ಅಂತ ಹೇಳ್ತಾ ಬಂದೆ. ಅಲ್ಲಿವರೆಗೂ ಯುರೋಪ್ ಕಾಂಟಿನೆಂಟ್ ಅವ್ರು ಪಡೆದ, ಏಷ್ಯಾದವರಿಗೆ ಬಂದಿರಲಿಲ್ಲ. ಏಷ್ಯಾದಂಥ ದೊಡ್ಡ ಕಾಂಟಿನೆಂಟ್ ಇದ್ದು ಕೂಡ ಯಾವ ಸಾಹಿತಿಗೂ ಕೂಡ ಬಂದಿರಲಿಲ್ಲ. ಮೊದಲು ಪಡೆದಂಥ ವ್ಯಕ್ತಿನೇ ರವೀಂದ್ರನಾಥ ಟ್ಯಾಗೋರ್ ಅವರು. ನಮ್ಮ ಭಾರತದ ರಾಷ್ಟ್ರಗೀತೆ ಬರೆದಿರುವಂಥ ರವೀಂದ್ರನಾಥ ಟ್ಯಾಗೋರ್ ಅವರಿಗೆ, ನಮ್ಮ ರಾಷ್ಟ್ರಕವಿ ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ಮೊದಲ ಬಾರಿಗೆ ಬರ್ತಾ ಬಂತು. ಅಲ್ಲಿಗೆ ಭಾರತದಲ್ಲಿ ಮೊದಲು ಪಡೆದವರು ಯಾರು ಅಂದರೆ ರವೀಂದ್ರನಾಥ ಟ್ಯಾಗೋರ್ ಅವರು. ರವೀಂದ್ರನಾಥ ಟ್ಯಾಗೋರ್ ಅಂತಿದ್ದಂಗೆ ನಮ್ಮ ಭಾರತದ ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮ ಅಂತ ಕರೆದವರು ಅವರು. ಮಹಾತ್ಮ ಅಂತ ಯಾರು ಕರೆದ್ರು ಅಂದರೆ ಇಂದಿರಾ ಗಾಂಧಿ ಅವರಿಗೆ ಪ್ರಿಯದರ್ಶಿನಿ ಅಂತ ಕರಿತಾ ಬಂದರು. ಪ್ರಿಯದರ್ಶಿನಿ ಅಂತ ಇದೆಲ್ಲ ಭಾಳ ಮುಖ್ಯವಾದ ರವೀಂದ್ರನಾಥ ಟ್ಯಾಗೋರ್ ಅವ್ರದ್ದು ದೊಡ್ಡ ಹೆಸರು. ನೆಕ್ಸ್ಟ್ ಮುಂದೆ ಬರ್ತಿದ್ದೀನಿ. 2ನೇ ದಾರಿಗೆ ಯಾರು ಪಡ್ಕೊಂಡ್ರು? ಸರ್ CV ರಾಮನ್ ರವರು. 1930ಗೆ ಭೌತಶಾಸ್ತ್ರಕ್ಕೆ ಮೊದಲ ವಿಜ್ಞಾನಿ. ಭಾರತದಲ್ಲೂ ಮೊದಲ ವಿಜ್ಞಾನಿ, ಏಷ್ಯಾದಲ್ಲೂ ಮೊದಲ ವಿಜ್ಞಾನಿ. ಮೊದಲ ವಿಜ್ಞಾನಿಯಿಂದ ಅರ್ಥ ಯಾವ ಕ್ಷೇತ್ರದಲ್ಲಿ ಅಂದರೆ ಭೌತಶಾಸ್ತ್ರದಲ್ಲಿ. ವೈದ್ಯಕೀಯ ಪಡ್ಕೊಂಡಿರ್ಬೋದು ಬೇರೆಯವರು. ಭೌತಶಾಸ್ತ್ರ ವಿಭಾಗದಲ್ಲಿ ಏಷ್ಯಾದಲ್ಲೇ ಮೊದಲು ಪಡೆದವ್ರೆ ಸರ್ CV ರಾಮನ್ ರಾವ್. 1928 ಫೆಬ್ರವರಿ 28ಕ್ಕೆ ಅವರು ಸಂಶೋಧನೆ ಮಾಡ್ತಾ ಬರ್ತಾರೆ. ಸ್ಕ್ಯಾಟ್ರಿಂಗ್ ಆಫ್ ದ ಲೈಟನ್ನು, ಅದನ್ನೇ ರಾಮನ್ ಎಫೆಕ್ಟ್ ಅಂತ ಕರಿತಾ ಬರ್ತೀವಿ. ಬೆಳಕಿನ ಚದುರುವಿಕೆ. ಬೆಳಕಿನ ಚದುರುವಿಕೆಗೆ ಅದರ ಅನ್ವೇಷಣೆಗಳು ಮತ್ತು ಆವಿಷ್ಕಾರಗಳು ಇವತ್ತು ನಡೀತಾ ಇದೆ. ಫೆಬ್ರವರಿ 28 ವಿ ಆರ್ ಸೆಲೆಬ್ರೇಟಿಂಗ್ ಎಸ್ ಎ ನ್ಯಾಷನಲ್ ಸೈನ್ಸ್ ಡೇ ಅನ್ನಾಗಿ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ವಿಜ್ಞಾನ ದಿನ, ವುಮೆನ್ ಇನ್ ಸೈನ್ಸ್ ಅಂತ ಹೇಳಿ ಲಾಸ್ಟ್ ಇಯರ್ 2020 ಫೆಬ್ರವರಿ 28 ವಿ ಆರ್ ಸೆಲೆಬ್ರೇಟೆಡ್ ಎಸ್ ಎ ನ್ಯಾಷನಲ್ ಸೈನ್ಸ್ ಡೇ ಅನ್ನಾಗಿ ಆಚರಣೆ ಮಾಡ್ತಾ ಬಂದರು. ದೊಡ್ಡ ವ್ಯಕ್ತಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. 1954ರಲ್ಲಿ ಭಾರತ ರತ್ನವನ್ನು ಪಡೆದಂಥ ಮೊದಲ ವಿಜ್ಞಾನಿ. ಬಟ್ ಈಸ್ ಬಿಲಾಂಗ್ಸ್ ಟು ದ ತಮಿಳ್ನಾಡು. ಬಟ್ ಇವರು ದೀರ್ಘಾವಧಿಯನ್ನು ಬೆಂಗಳೂರಲ್ಲಿ ಕಳೀತಾ ಬಂದರು. ಗೊತ್ತಿರಲಿ, ನಮ್ಮ CV ರಾಮನ್ ಅವ್ರಿಗೂ ಕರ್ನಾಟಕಕ್ಕೂ ಅಥವಾ ಬೆಂಗಳೂರಿಗೂ ಅವಿನಾಭಾವ ಸಂಬಂಧವಿದೆ. ಮುಂದೆ ಬರ್ತಾ ಇದ್ದೀನಿ. ಕೈಲಾಸ್ ಸತ್ಯಾರ್ಥಿ 2014ರಲ್ಲಿ ಮಲಾಲಾರೊಂದಿಗೆ ಹಂಚ್ಕೊತಾ ಬಂದರು. ಶಾಂತಿ ವಿಭಾಗದ ಇದನ್ನು ಪಡೆದಂಥವ್ರು ಈ ಭಾರತೀಯ ಕೈಲಾಸ್ ಸತ್ಯಾರ್ಥಿ. ಬಚ್ಪನ್ ಬಚಾವೋ ಆಂದೋಲನ, ಮಕ್ಕಳ ಹಕ್ಕುಗಳ ಹೋರಾಟಗಾರ. ಮೊನ್ನೆ ಕೂಡ
ನಮ್ಮ ಭಾರತದ ಒಂದು ನಿಲುವನ್ನು ಟೀಕೆ ಮಾಡ್ತಾ ಬಂದರು. ಏನಂತ, ಗಲ್ಲು ಶಿಕ್ಷೆಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ತಾ ಇರೋ ನಿಲುವನ್ನು ಕೂಡ ಇದು ಮಾಡ್ತಾ ಬಂದರು. ಅದಕ್ಕಿಂತ ಆರ್ಟಿಕಲ್ ನಂಬರ್ 24 24ನೇ ವಿಧಿನಲ್ಲಿ ಬಾಲ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಕಾರ್ಮಿಕತೆಗೆ ಅಥವಾ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇರೋದನ್ನು ಟೀಕೆ ಮಾಡ್ತಾ ಬಂದರು. ಆರ್ಟಿಕಲ್ ನಂಬರ್ 24ರಲ್ಲಿ, ಸಂವಿಧಾನದ 24ಗೆ ಬಾಲ ಕಾರ್ಮಿಕದ ಬಗ್ಗೆ ಹೇಳ್ತಾ ಬರ್ತದೆ. ಇತ್ತೀಚೆಗೆ ಒಂದು ಸಂಸತ್ತಲ್ಲಿ ಒಂದು ಇದನ್ನು ತರ್ತಾ ಇದ್ದಾರೆ. ಏನಂತ, 14 ವರ್ಷದ ಒಳಗಿನ ಮಕ್ಕಳು ಕೂಡ ಕೆಲಸ ಮಾಡ್ಬೋದು, ಅಪಾಯಕಾರಿ ಅಲ್ದವಕ್ಕೆ ಅಂತವ. ಅದನ್ನು ವಿರೋಧಿಸಿದಂಥವರು ಕೈಲಾಸ ಸತ್ಯಾರ್ಥಿ. ಯಾಕೆ ಅಂದರೆ, ನೀವೇನಾರ ಒಂದು ಸಾರಿ 14 ವರ್ಷದ ಮಕ್ಕಳಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಅದನ್ನು ಅಪಾಯಕಾರಿ ಕೆಲಸಗಳಿಗೂ ಅವ್ರನ್ನ ತೊಡಗಿಸ್ತಾರೆ, ವಿದ್ಯಾಭ್ಯಾಸ ಹೋಗುತ್ತೆ ಅಂತೇಳಿ ಮಕ್ಕಳ ಹಕ್ಕುಗಳ ಹೋರಾಟಗಾರ ಇವರಿಗೆ ವಿತ್ ಮಲಾಲಾ ಒಂದಿಗೆ ಸಿಗ್ತಾ ಬಂತು. ಪಾಕಿಸ್ತಾನದ ಮಕ್ಕಳ ಹಕ್ಕುಗಳ ಹೋರಾಟಗಾರ್ತಿ ಮತ್ತು ಶಿಕ್ಷಣ ಹಕ್ಕುಗಳ ಹೋರಾಟಗಾರ್ತಿ ಆದಂಥ ಮಲಾಲಾ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ನೊಬೆಲನ್ನು ಪಡೆದಂಥ ಹೆಣ್ಮಗಳು ಪಾಕಿಸ್ತಾನದವರು. ಆದರೆ ಅವ್ರ ಜೊತೆಯಲ್ಲಿ ಹಂಚ್ಕೊತಾ ಬಂದರು. ಇದನ್ನು ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಭಾರತೀಯರು ಅಮರ್ತ್ಯ ಸೇನ್ ಇವರಿಗೆ ನಂತರ ಭಾರತ ರತ್ನವನ್ನು ಕೊಡ್ತಾ ಬಂದರು. ವೆಲ್ಫೇರ್ ಎಕನಾಮಿಕ್ಸ್ಗೆ ರಿಲೇಟೆಡ್ ಆಗಿ ಸಾಕಷ್ಟು ಸಂಶೋಧನೆ ಮಾಡಿದ್ದಾರೆ ಅಮರ್ತ್ಯ ಸೇನ ಭಾರತೀಯ. ಇತ್ತೀಚೆಗೆ ಇದಂತೂ ಗ್ಯಾರಂಟಿ ವಿ ಆರ್ ಎಕ್ಸ್ಪೆಕ್ಟಿಂಗ್, ನಾವು ನಿರೀಕ್ಷೆ ಮಾಡ್ಬೋದು. ಆದರೆ ಅಮರ್ತ್ಯ ಸೇನಕ್ಕಿನ್ನ ನಾವು ಏನು ನಿರೀಕ್ಷೆ ಮಾಡ್ಬೋದು ಅಂದರೆ ಅಭಿಜಿತ್ ಬ್ಯಾನರ್ಜಿ ಅವ್ರದ ನಿರೀಕ್ಷೆ ಮಾಡ್ಬೋದು. ಇತ್ತೀಚೆಗೆ ಬಂದಿರೋದ್ರಿಂದ ಅರ್ಥಶಾಸ್ತ್ರದಲ್ಲಿ ಪಡೆದಂಥ ಭಾರತೀಯರು ಅಂದರೆ ಅಭಿಜಿತ್ ಬ್ಯಾನರ್ಜಿ ಅವರು 2019 98ಕ್ಕದು, ಮತ್ತು ಇವ್ರಿಗೆ 99ಕ್ಕೆ ಅಮರ್ತ್ಯ ಸೇನ್ ಅವರಿಗೆ ಭಾರತ ರತ್ನ ಕೂಡ ಕೊಡ್ತಾ ಬಂತು. ಎಕನಾಮಿಸ್ಟು ವೆಲ್ಫೇರ್ ಎಕನಾಮಿಕ್ಸ್ ಬಗ್ಗೆ ಮಾತಾಡಿರೋ ಅಭಿಜಿತ್ ಬ್ಯಾನರ್ಜಿ ಬಗ್ಗೆ ಕ್ವಶನ್ಸ್ ರೈಸ್ ಮಾಡ್ತಾರೆ. ಯಾಕೆಂದರೆ ಕಳೆದ ಬಾರಿ ಕೊಟ್ಟಿರೋದ್ರಿಂದ ಅವ್ರದ್ದು ಕ್ವಶನ್ಸು ನಾವು ನಿರೀಕ್ಷೆ ಮಾಡ್ಬೋದು. ಅದನ್ನು ಮುಂದೆ ಬರ್ತಾ ಇದ್ದೀನಿ. ಮದರ್ ತೆರೆಸಾ, ಯಾಕೆ ಮದರ್ ತೆರೆಸಾದ್ದು ಅಂದಾಗ, ಅವರು ನಮ್ಮ ಮೂಲತಃ ಇಂಡಿಯನ್ ಅಲ್ಲ, ಬಟ್ ವಿದೇಶದಿಂದ ಬಂದು ಭಾರತೀಯ ಪೌರತ್ವವನ್ನು ಪಡಿತಾ ಬಂದರು. ಭಾರತ ರತ್ನವನ್ನು ಕೊಟ್ಟಿದ್ದೀವಿ. ಜೊತೆಗೆ ಶಾಂತಿ ವಿಭಾಗದ 1979ನಲ್ಲೇ ಶಾಂತಿ ವಿಭಾಗದ ನೊಬೆಲ್. ಶಾಂತಿ ವಿಭಾಗದಾಗ ಯಾರ್ಯಾರು ಬಂದಿದೆ, ಕೈಲಾಸ ಸತ್ಯಾರ್ಥಿ ಮತ್ತು ಮೂಲ ಭಾರತೀಯ ಯಾರು ಅಂದರೆ ಕೈಲಾಸ ಸತ್ಯಾರ್ಥಿ ಬರೀಬೇಕಾಗುತ್ತೆ. ಭಾಳ ಮುಖ್ಯವಾದದ್ದು. ಇವರು ನಮ್ಮ ಇದಕ್ಕೆ ಬಂದಾಗ, ನೊಬೆಲ್ ಬಂದಾಗ ಇವ್ರ ಹೆಸರುಗಳು ಭಾಳ ಮುಖ್ಯವಾಗಿ ಇಟ್ಕೊಳ್ಳೇಬೇಕು. ಅದನ್ನು ಮುಂದೆ ಬರ್ತಾ ಇದ್ದೀನಿ. ವೈದ್ಯಕೀಯ, ಇಲ್ಲೊಂದು ಗಮನಿಸಬೇಕಾಗಿದೆ. ಈ ನೊಬೆಲನ್ನು ಓದಬೇಕಾದ್ರೆ ಸುಮಾರು ಓದ್ಬಿಡ್ತಾರೆ. 2015, 16, 17 ಎಲ್ಲ ಓದ್ತಾರೆ. ನಾವು ಇಲ್ಲಿ ನೋಡಿದಾಗ ಹಿಂದ್ಗಡೆ 1998 ಬಂದು ಅಮರ್ತ್ಯ ಸೇನ್ ಕೊಟ್ಟರು. ಯಾಕೆಂದರೆ ಈಸ್ ಬಿಲಾಂಗ್ಸ್ ಆಫ್ ಇಂಡಿಯನ್, ಭಾರತವರು. ಆದರೆ ಬೇರೆ ಬೇರೆ ದೇಶದವ್ರು ಓದಬೇಕಾದ ಅವಶ್ಯಕತೆ ಇಲ್ಲ. ಕರೆಂಟ್ ಇವೆಂಟ್ಸಲ್ಲಿ ನಾವು 2019 ಓದಬೇಕು. ಮುಂದಿನ ವರ್ಷ ಬಂದಾಗ 2020 ಓದಿ. ಈ ವರ್ಷದ ಎಕ್ಸಾಮ್ಸ್ಗೆ 20 ಬರ್ತೀವಿ. ಮತ್ತು ಓದೋದ್ರಾಗ ಇನ್ನೊಂದೇನಿದೆ, ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಯಾರಿಗೆ ಬಂತು ಅಂತ ಓದ್ತಾರೆ, ಯಾವ ದೇಶರು ಅಂತ ಓದ್ತಾರೆ. ನಿಮ್ಗೊಂದು ಗೊತ್ತಿರಲಿ, ಇವತ್ತಿನ ಇದೆ ಅನ್ನೋದು ಕ್ವಶನ್ಸ್ಗಳು ಬಹುಪಾಲು ಯಾವ ಕಾಂಟ್ರಿಬ್ಯೂಷನ್ಗಾಗಿ, ಯಾವ ರಿಸರ್ಚ್ಗಾಗಿ ಅಂತ ಕೇಳ್ತಾರೆ. ಕೀವರ್ಡ್ಗಳಿರಬೇಕು, ಏನನ್ನು ಕೊಡುಗೆ ನೀಡಿದ್ದಕ್ಕಾಗಿ ಅಂತ. ನಮಗೆ ಸುಮಾರು ಸಾರಿ ಮ್ಯಾಗ್ಝೈನ್ಗಳಲ್ಲಿ ಆ ವ್ಯಕ್ತಿಯನ್ನು ಹಾಕಿ ಅವ್ರ ಕ್ಷೇತ್ರವನ್ನು ಹಾಕ್ತಾ ಬರ್ತೀವಿ, ಏನು ಸಂಶೋಧನೆ ಮಾಡಿದ್ದಕ್ಕಾಗಿ ಅಂತ. ಈಗ ಇದನ್ನೇ ಕೊಡ್ತಾರೆ. ವೈದ್ಯಕೀಯ ವಿಭಾಗದಲ್ಲಿ ವಿಲಿಯಂ ಕೆಲಿನ್ನೋ ಇವ್ರಿಗೆಲ್ಲರಿಗೂ ಬಂದೈತಲ್ಲ, ಆ ಪ್ರಶಸ್ತಿಯನ್ನು ಅಮೆರಿಕ, ಬ್ರಿಟನ್ ಮೂಲದವರು ಅವ್ರಿಗೆ ಏನನ್ನು ಸಂಶೋಧನೆ ಮಾಡಿರು ಅಂತ ಕೇಳ್ತಾರೆ. ಇವತ್ತಿನ ಕ್ಯಾನ್ಸರ್ ಚಿಕಿತ್ಸೆಗೆ, ಜೀವಕೋಶ ಗ್ರಹಿಕೆ ಮತ್ತು ಆಮ್ಲಜನಕದ ಲಭ್ಯತೆಗೆ ಹೊಂದಾಣಿಕೆಗೆ ಸಂಬಂಧಪಟ್ಟಂತೆ ಅಮೆರಿಕ ಮತ್ತು ಬ್ರಿಟನ್ನಿನ ದೇಶದ ಮೂಲದ ವಿಜ್ಞಾನಿಗಳಾದಂಥ ವಿಲಿಯಂ ಕೆಲಿನ್, ಗ್ರೇಗ್ ಸೆಮೆಂಜಾ ಮತ್ತು ಪೀಟರ್ ರ್ಯಾಟ್ ಕ್ಲಿಫ್ ಇವರು ಹೆಸರುಗಳು ಒಂದು ಸಾರಿ ನೀವು ಝೂಮ್ ಮಾಡ್ಕೊಂಡು ನೋಡಿಬಿಟ್ಟು ಅವ್ರ ಹೆಸರುಗಳು ಇಟ್ಕೊಂಬಿಟ್ಟು ಜೊತೆಗೆ ಏನು ಮಾಡಬೇಕು ಅಂದರೆ ಟಕ್ಕಂತ ಏನು ಕ್ಷೇತ್ರ ಅಂತ, ಕ್ಯಾನ್ಸರ್ಗಾಗಿ ಅದಕ್ಕಾಗಿ ಸಂಶೋಧನೆ ನಡೆಸಿದ್ದಾರೆ. ಕ್ಷೇತ್ರವನ್ನು ಮೈಂಡಲ್ಲಿ ಇಟ್ಕೊಂಡ್ರೆ ಸಾಕು, ಅಲ್ಲಿರ್ತದೆ, ಟಿಕ್ ಹಾಕಿ ಬರ್ಬೋದು ನೀವು. ಕಾಂಟ್ರಿಬ್ಯೂಷನ್ ಏನು ಅಂತ ಕೇಳ್ತಾನೆ. ಇವತ್ತು ಬರ್ತಾ ಇರೋ ಕ್ವಶನ್ಸ್ ಕಾಂಟ್ರಿಬ್ಯೂಷನ್ಸ್. ಎರಡನೇದು ಬರ್ತಿದ್ದೀನಿ. ಎರಡನೇದು ಭೌತಶಾಸ್ತ್ರದಲ್ಲಿ ಏನು, ಅಲ್ಲಿಗೆ 6 ವಿಭಾಗ ಇದೆ. 1 2 3 4 5 6 ವಿಭಾಗವೇ. 6 ವಿಭಾಗದಲ್ಲಿ ಭೌತಶಾಸ್ತ್ರದ ಏನು, ಜೇಮ್ಸ್ ಪೀಬಲ್ಸ್, ಮೈಕಲ್ ಮೇಯರ್ ಮತ್ತು ಡಿಡಿಯರ್ ಕ್ವೆಲೆಂಜ್ ಯಾವುದಕ್ಕೆ ಕೊಟ್ಟರು, ಕೆನಡಾ ಮತ್ತು ಅಮೆರಿಕಾ ದೇಶದವರು ಬಿಗ್ ಬ್ಯಾಂಗ್ನ ನಂತರದ ವಿಶ್ವಸೃಷ್ಟಿಯ ಬ್ರಹ್ಮಾಂಡ ವಿಕಸನದ ಇದು. ನಮ್ಗೆ ಗೊತ್ತಿರಲಿ, ನಿಮಗೆ ನಮ್ಮ ವಿಶ್ವ ಸೃಷ್ಟಿಯಾಗಿರೋದು ಬಿಗ್ ಬ್ಯಾಂಗ್ ಥಿಯರಿ ಪ್ರಕಾರ. ವೈಜ್ಞಾನಿಕವಾಗಿ ಆಧಾರವಾಗಿರುವಂಥ ಒಂದು ಥಿಯರಿ ಯಾವುದು ಅಂದರೆ ಬಿಗ್ ಬ್ಯಾಂಗ್ ಥಿಯರಿ. ವಿಶ್ವದ ಸೃಷ್ಟಿ ಮತ್ತು ಉಗಮವನ್ನು ಹೇಗೆ ಹೇಳ್ತಾ ಬರ್ತದೋ ಬಿಗ್ ಬ್ಯಾಂಗ್ ಥಿಯರಿ ಬೆಲ್ಜಿಯಂ ದೇಶದ ಲೆಮೆತ್ರೆನ್ ಅನ್ನೋದನ್ನು ಮಂಡಿಸ್ತಾ ಬಂದ ಮೂಲತಃವಾಗಿ. ಅದನ್ನು ಈಗ ಸಾಕಷ್ಟು ಸಂಶೋಧನೆ ಸಿದ್ಧಾಂತವನ್ನು ಮಂಡಿಸಿದ್ದಕ್ಕಾಗಿ ಭೌತಶಾಸ್ತ್ರಕ್ಕೆ ಬಂದಿದೆ. ಇಕ್ಸ್ ಬೋಸಾನ್ ಅಂತ ಇದು ಮಾಡ್ತಾ ಬಂದರು. ಗಾಡ್ ಪಾರ್ಟಿಕಲನ್ನು ಕಂಡುಹಿಡಿದಿದ್ದಾರೆ. ಇದನ್ನು ಮುಂದುವರೆದಿದ್ದ ಪ್ರಯೋಗಕ್ಕಾಗಿ ಈ ಸರಿ ಬಂದಿದೆ ಭೌತಶಾಸ್ತ್ರ. ಭೌತಶಾಸ್ತ್ರದ್ದು ಏನು ಅಂದರೆ ಬಿಗ್ ಬ್ಯಾಂಗ್, ವೈದ್ಯಕೀಯ ಏನಂದರೆ ಕ್ಯಾನ್ಸರ್. ಮುಂದೆ ಬರ್ತಾ ಇದ್ದೀನಿ.
ನಾನು ರಸಾಯನಶಾಸ್ತ್ರದ ಬಗ್ಗೆ ನೋಡೋಣ. ಕೆಮಿಸ್ಟ್ರಿನಲ್ಲಿ ಜಾನ್ ಗುಡ್ನೆಫ್ ಇವರೆಲ್ಲ ಯಾವ ದೇಶದವರು? ಅಮೆರಿಕ ಮತ್ತು ಅಮೆರಿಕಾದವರು, ಬ್ರಿಟನ್ನು, ಮೊದಲನೇ ಅಮೆರಿಕ, ಎರಡನೇರು ಅಮೆರಿಕ, ಮೂರನೇ ಅಮೆರಿಕದ್ದು ಏನು ಮಾಡಿದ್ದು? ಲಿಥಿಯಂ ಅಯಾನ್ ಬ್ಯಾಟ್ರಿ ಅಭಿವೃದ್ಧಿ. ಲಿಥಿಯಂ ಅಯಾನ್ ಬ್ಯಾಟ್ರಿ, ನಮ್ಮ ಮೊಬೈಲ್ಗಳಲ್ಲಿ ಲಿಥಿಯಂ ಬ್ಯಾಟ್ರಿಗಳಿರ್ತವೆ. ಲಿಥಿಯಂ ಬ್ಯಾಟ್ರಿಗಳನ್ನು ವಿ ಆರ್ ಯೂಸಿಂಗ್. ಆ ಬ್ಯಾಟ್ರಿಗಳನ್ನು ಅಭಿವೃದ್ಧಿಪಡಿಸಿದ್ದಂಥದ್ದು ಇವ್ರ ಕಾಂಟ್ರಿಬ್ಯೂಷನ್ಸು. ಲಿಥಿಯಂ ಅಯಾನ್ ಬ್ಯಾಟ್ರಿಗಳನ್ನು ಅದಕ್ಕೆ ಸಂಬಂಧಪಟ್ಟಂತೆ ಹೊಸ ಆವಿಷ್ಕಾರ ಮಾಡಿದ್ದಾರೆ. ಸರ್ ಈ ಬ್ಯಾಟ್ರಿಗಳನ್ನು, ಲಿಥಿಯಂ ಬ್ಯಾಟ್ರಿಗಳನ್ನು ನಾವು ಆಲ್ರೆಡಿ ಬಳಸ್ತಾ ಇದ್ದೀವಲ್ಲ, ಅದ್ರಾಗೆ ಇನ್ನೂ ಮುಂದಿನ ಆವಿಷ್ಕಾರವನ್ನು ಮಾಡಿರೋದಕ್ಕೆ ಮಾಡ್ತಾ ಬಂದಿದೆ. ಡೀಟೇಲ್ ಆಗಿ ಬರೆದಿದ್ದೀವಿ, ಬಟ್ ಇದು ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಎಷ್ಟು ಸಾಕಾಗುತ್ತೆ. ಮುಂದೆ ಶಾಂತಿ ವಿಭಾಗದ್ದು ಅಬಿ ಅಹಮದ್ ಅಲಿ, ಇಥೋಪಿಯಾ ದೇಶದ ಮುಖ್ಯಸ್ಥರು. ಅವರೇನು ಶಾಂತಿ ಮತ್ತು ಅಂತಾರಾಷ್ಟ್ರೀಯ ಸಹಕಾರ, ಎರಿಟ್ರಿಯಾ ದೇಶದ ನಡುವಿನ ಗಡಿ ಬಿಕ್ಕಟ್ಟನ್ನು, ಸುಮಾರು ವರ್ಷಗಳಿದ್ದಂಥ ಗಡಿ ಬಿಕ್ಕಟ್ಟನ್ನು ಹೋಗಲಾಡಿಸೋದಕ್ಕೆ ಈ ಮನುಷ್ಯ ಶ್ರಮಿಸ್ತಾ ಬಂದ. ಯಾವ ದೇಶದವರು? ಇವರು ಮೂಲತಃ ಇಥೋಪಿಯಾದವರು. ಅವ್ರಿಗೆ ಕೊಡ್ತಾ ಬಂದಿದ್ದಾರೆ. ಗೊತ್ತಿರಲಿ ನಿಮಗೆ, ಗಡಿ ಸಮಸ್ಯೆಗಳನ್ನು ಬಗೆಹರಿಸೋದು, ಕೋಮು ಗಲಭೆಗಳನ್ನು ಬಗೆಹರಿಸೋದು ಅಂತ. ಆಮೇಲೆ ಗೊತ್ತಿರಬೇಕು, ಧರ್ಮದ ನಡುವಿನ ಕಲಹಗಳನ್ನು ಬಗೆಹರಿಸ್ತಾ ಬಂದಾಗ ಜಗತ್ ಶಾಂತಿಗಾಗಿ ಶ್ರಮಿಸಿದಂಥವ್ರಿಗೆ ಕೊಡ್ತಾ ಬರ್ತಾರೆ. ರೆಡ್ ಕ್ರಾಸ್ ಸಂಸ್ಥೆ ಕೊಟ್ಟಿದ್ದಾರೆ ಶಾಂತಿನ. ಯುನೈಟೆಡ್ ನೇಷನ್ಸ್ UN ಹೋಗಿ 2001 ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು? ಅದಕ್ಕೆ ವಿಶ್ವದ ಶಾಂತಿಗಾಗಿ ಶಾಂತಿ ಮೈನಾಗಿ. ಇಲ್ಲೇನು ಶಾಂತಿ ಅಂದರೆ, ಆ ಎರಡೂ ದೇಶಗಳ ನಡುವೆ ಭಾಳ ಗಡಿ ಸಮಸ್ಯೆ ಇತ್ತು. ಆ ಬಿಕ್ಕಟ್ಟನ್ನು ಶಾಂತಿಯುತವನ್ನು ಬಗೆಹರಿಸ್ತಾ ಬಂದರು. ಆ ಕಾಂಟ್ರಿಬ್ಯೂಷನ್ಸ್ಗಾಗಿ ಇದು ಕೂಡ ವಿ ಕ್ಯಾನ್ ಎಕ್ಸ್ಪೆಕ್ಟಿಂಗ್, ನಿರೀಕ್ಷೆ ಮಾಡ್ಬೋದು ಶಾಂತಿ ವಿಭಾಗದ್ದು. ಮುಂದೆ ಬರ್ತಾ ಇದ್ದೀನಿ. ಸಾಹಿತ್ಯ, ಇದು ಕಳೆದ ಬಾರಿ ಕೊಟ್ಟಿರಲಿಲ್ಲ, ಒಂದು ಕಾಂಟ್ರವರ್ಸಿ ಆಗಿತ್ತದು. ಅದು ಭಾಳಷ್ಟು ವಿವಾದಕ್ಕೊಳಗಾಗಿತ್ತು. ಅದನ್ನು ಸೇರಿಸಿ ವರ್ಷ ಕೊಡ್ತಾರೆ. 2019, 18, 19 2 ಕೊಟ್ಟರು. ಈಗ ನಾನು ಬರ್ತೀನಿ 18 ಯಾರಿಗೆ ಅಂದರೆ 18 ಓಲ್ಗಾ ಟೋಕರ್ಜುಕ್. ಇವರು 2018 ಪ್ರಶಸ್ತಿ ಬಂದಿದೆ ಇವ್ರಿಗೆ ಸುಮಾರು ಈ ಕೃತಿಗೆ ಬೇರೆ ಬೇರೆ ಪ್ರಶಸ್ತಿಗಳು ಬಂದಿದೆ. ಮಾತಾಡ್ತಾ ಬರ್ತೀನಿ. ಜೊತೆಗೆ 2019 ಯಾರಿಗೆ ಅಂದರೆ ಪೀಟರ್ ಹ್ಯಾಂಡ್ಕೆ, ಅಮೆರಿಕಾದವರು. ಇಲ್ಲಿ ಈ ವರ್ಷ ಯಾಕೆ 2 ಕೊಟ್ಟರು ಅಂದರೆ 2018ಗೆ ಸಾಹಿತ್ಯದ ಕೊಟ್ಟಿರಲಿಲ್ಲ, ಅದಕ್ಕಾಗಿ ಕೊಟ್ಟಿದ್ದಾರೆ. ನೀವು ಹೆಸರುಗಳನ್ನು ಮತ್ತು ಯಾವ ಝೂಮ್ ಮಾಡ್ಕೊಂಡು ನೋಡ್ಬೋದು. ಅರ್ಥಶಾಸ್ತ್ರ, ಎಕನಾಮಿಕ್, ಅಭಿಜಿತ್ ಬ್ಯಾನರ್ಜಿ, ಇಸ್ ಬಿಲಾಂಗ್ಸ್ ಟು ದ ಇಂಡಿಯಾ, ಭಾಳ ಮುಖ್ಯವಾದದ್ದು. ಭಾರತವರು ಅಮೆರಿಕದ ವಾಸ ಮಾಡ್ತಿರ್ತಾರೆ. ಮತ್ತು ಇಸ್ತರ್ ಡೋಪ್ಲೋ ಮತ್ತು ಮೈಕಲ್ ಕ್ರೇಮರ್, ಇವರೆಲ್ಲರದು ಏನಿದು ಇದು ಅಂದರೆ ಜಾಗತಿಕ ಬಡತನ ನಿವಾರಣೆಗೆ ಪ್ರಾಯೋಗಿಕ ವಿಧಾನವನ್ನು ಪರಿಚಯ ಮಾಡ್ತಾರೆ. ಗ್ಲೋಬಲ್ ಪಾವರ್ಟಿ ಎರಾಡಿಕೇಷನ್ಗಾಗಿ ಟ್ರಯಲ್ ಅಥವಾ ಎಕ್ಸ್ಪೆರಿಮೆಂಟಲ್ ಮೆಥಡ್ಸನ್ನು ಪರಿಚಯ ಮಾಡ್ತಾ ಬಂದರು. ಅತ್ಯಂತ ನೈಜವಾಗಿ ಮತ್ತು ನೇರವಾಗಿ ಬೇಕಾಗಿರೋದು ಇವತ್ತು. ಪಾವರ್ಟಿ ತುಳುಕಾಡ್ತಾ ಇದೆ ಜಗತ್ತಲ್ಲಿ. ಆ ಪಾವರ್ಟಿಯನ್ನು ಹೋಗಿಸೋದಕ್ಕೆ ಎಕ್ಸ್ಪೆರಿಮೆಂಟಲ್ ಮೆಥಡನ್ನು ಅಡಾಪ್ಟ್ ಮಾಡ್ಕೊಂಡಂಥ ವ್ಯಕ್ತಿಗಳು. ಅದಕ್ಕಾಗಿ ಇಷ್ಟು ನೋಡಿಕೊಂಡ್ರೆ ಸಾಕು. ಈಗ ಸಣ್ಣದಾಗಿ ಹೇಳ್ಬಿಡ್ತೀನಿ. ಭೌತಶಾಸ್ತ್ರ ಏನಕ್ಕೆ? ಕ್ಯಾನ್ಸರು. ಕೆಮಿಸ್ಟ್ರಿ ಲಿಥಿಯಂ ಸೆಲ್ಸ್ಗಳು ಬಂದಿದ್ದಕ್ಕೆ. ಅರ್ಥಶಾಸ್ತ್ರ ಯಾವುದಕ್ಕೆ ಅಂತ ಅಂದಾಗ ಬಡತನ ನಿವಾರಣೆಗಾಗಿ ಎಕ್ಸ್ಪೆರಿಮೆಂಟಲ್ ಮೆಥಡ್ಸನ್ನು ಪರಿಚಯ ಮಾಡಿದ್ದಕ್ಕಾಗಿ. ಎಲ್ಲ ಒಂದು ಬೈ ಒಂದು ನೀವು ಇದನ್ನ ಹಾಕ್ಕೋಬೋದು. ಫಿಸಿಕ್ಸ್ ಹಾಕಿ ಬಿಗ್ ಬ್ಯಾಂಗ್ ಥಿಯರಿಯ ಸೃಷ್ಟಿಯ ನಂತರ ಏನೇನಾಗ್ಬೋದು ಅಂತ ನೋಡ್ತಾ ಇದ್ದಾರೆ. ಮುಂದೆ ಬರ್ತಿದ್ದೀನಿ. ಭಾರತ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನು ಇದು ಮಾಡ್ತಾ ಬರ್ಬೋದು. ಇಂಡಿಯನ್ಸು ಇನ್ನೂ ಅವರೇ, ಆದರೆ ನೊಬೆಲ್ಗೆ ಮುಖ್ಯವಾದವರು ಮಾತ್ರ ಮಾತಾಡಿದ್ವಿ. ಸರ್ ನೀವು ಬೇರೆನ್ನೆಲ್ಲ ಬಿಟ್ಬಿಟ್ರಲ್ಲ ಅಂದರೆ ತುಂಬ ಅಗತ್ಯವಾಗಿ ಏನು ಬೇಕೋ ಅವ್ನು ಮಾತ್ರ ಮಾತಾಡಿದ್ವಿ. ಪರೀಕ್ಷಾ ದೃಷ್ಟಿಯಿಂದ ಡೀಟೇಲಾಗಿ ಓದ್ಬೋದು, ಬುಕ್ಕಲ್ಲೆಲ್ಲ ಬರೆದಿರ್ತೀವಿ. ರೊನಾಲ್ಡ್ ರಾಸ್ ಬಗ್ಗೆ ಬರಲಿಲ್ಲ. 1902ನಲ್ಲಿ ಅವರು ಇಂಡಿಯನ್ ಮೂಲತಃ ಇರ್ಬೋದು, ಅವ್ರು ಬೇರೆ ಕಡೆ ವಾಸ ಮಾಡ್ತಾ ಇರ್ತಾರೆ. ನಾವು ಕೆಲವು ಟೈಮಲ್ಲಿ ಅವ್ರನ್ನ ಇದನ್ನ ಹಾಕ್ಕೊತಾ ಬರ್ತೀವಿ. ನಮಗೆ ಸಾಧ್ಯ ಮಾಡಿದಾಗ ನಾವು ನಮ್ಮೂರಿನವರು ಅಂತ ಹೇಳ್ತಾ ಬರ್ತೀವಿ, ನಮ್ಮ ದೇಶದವರು ಅಂತ ಹೇಳ್ತಾ ಬರ್ತೀವಿ. 1902ನಲ್ಲಿ ರೊನಾಲ್ಡ್ ರಾಸ್ ಅವರು ಅನಾಫಿಲಿಸ್ ಸೊಳ್ಳೆನೇ ಕಾರಣ ಅಂತ ಹೇಳ್ತಾ ಬಂದರು ಮಲೇರಿಯಾ ರೋಗಕ್ಕೆ. 1902 ರೊನಾಲ್ಡ್ ರಾಸ್ ಅವರೇ, ಬಟ್ ಅವರು ಮೂಲತಃ ಇಂಡಿಯಾ ಹೊರಗಡೆ ವಾಸ ಮಾಡ್ತಾರೆ. ಇಂಡಿಯನ್ ಬಾರ್ನ್. ಇಲ್ಲಿ ಭಾರತ ರತ್ನ ಅಂತ ಹೇಳ್ತಾ ಬಂತೀವಿ. ಏನು ಸರ್ ಭಾರತ ರತ್ನ? ಇದು ಯಾಕೆ? ಇದು ಪ್ರೆಸಿಡೆನ್ಸಿ ಅಂತ ಕರಿತೀವಿ. ಈ ಹುದ್ದೆಗಳಲ್ಲಿ ಯಾವುದೋ ಒಂದು ಇನ್ವಿಟೇಷನ್ಸ್ಗೆ ಹಾಕ್ಬೇಕಾದ್ರೆ ಅವ್ರ ಹೆಸರು ಮೊದಲು ಹಾಕಬೇಕು. ಭಾರತದ ರಾಷ್ಟ್ರಪತಿಗಳು ಆರ್ಡರ್ ಆಫ್ ಪ್ರೆಸಿಡೆನ್ಸಿಯಲ್ಲಿ ಮೊದಲನೇ ಸ್ಥಾನ, ಉಪರಾಷ್ಟ್ರಪತಿ 2ನೇ ಸ್ಥಾನ, ಹೀಗೆ ಆರ್ಡ್ರ್ ಬರ್ತದೆ. ಅದರಲ್ಲಿದು 7ನೇ ಸ್ಥಾನದ ಬರ್ತದೆ. 7A ಅಂತ ಕರಿತಾ ಬರ್ತೀವಿ, 7ನೇ ಸ್ಥಾನ. ಕ್ವಶನ್ ರೈಸ್ ಮಾಡಿದ್ದಾನೆ. ಭಾರತ ರತ್ನವನ್ನು ಪಡೆದಂಥ ವ್ಯಕ್ತಿಗಳಿಗೆ ಆ ಲಿಸ್ಟಲ್ಲಿ ಎಷ್ಟನೇ ಹಾಕಬೇಕು ಅಂದರೆ 7th ಪ್ಲೇಸಲ್ಲಿ ಹಾಕಬೇಕಾಗುತ್ತೆ. 7th A. ಅದ್ರಾಗೆ 7thಲ್ಲೇ 2-3 ಪೋಸ್ಟ್ಗಳು ಬರ್ತವೆ 7th A. ಇದು ಭಾಳ ಮುಖ್ಯವಾದ್ದು. ಈ ನೊಬೆಲ್ ಭಾರತ ರತ್ನ ಬಗ್ಗೆ ಮಾಡ್ತೀವಿ. ದೇಶದ ಅತ್ಯುನ್ನತ ಪ್ರಶಸ್ತಿ ಇದು. 1900 ನಾಗರಿಕ ಪ್ರಶಸ್ತಿ 1954ರಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಈ ಪ್ರಶಸ್ತಿ ಸ್ಥಾಪನೆ ಮಾಡ್ತಾ ಬಂದರು. ಇದ್ರ ಜೊತೆಗೆ
ಇನ್ನೂ 3 ಪ್ರಶಸ್ತಿ ಸ್ಥಾಪನೆ ಮಾಡೋದು. ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ. ಆರ್ಡ್ರಾಗೆ ಬರಬೇಕು. ಒಂದನೇದು ಭಾರತ ರತ್ನ, ಮೊದಲ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಹೈಯರ್ ಸಿವಿಲಿಯನ್ ಅವಾರ್ಡು, ವಿಭೂಷಣ. ನೆಕ್ಸ್ಟು ಪದ್ಮಭೂಷಣ, ನೆಕ್ಸ್ಟು ಪದ್ಮಶ್ರೀ. ಇವು ಅಮೌಂಟ್ ಇಲ್ಲ, ಬಟ್ ಇದೊಂದು ಅತ್ಯುನ್ನತ ಗೌರವ. ಅಲ್ಲಿಗೆ ಅನುಕ್ರಮವಾಗಿ ಬರೀರಿ ಅಂದರೆ 1, 2, 3, 4 ಈ 3 ಸೇರಿಸಿ ಪದ್ಮ ಪ್ರಶಸ್ತಿಗಳು ಅಂತ ಕರಿತೀವಿ. ಒಂದು ಎಕ್ಸಾಮ್ಸಲ್ಲಿ ಕೇಳೋನೆ ಅನುಕ್ರಮವಾಗಿ ಬರೀರಿ. ವಿಭೂಷಣ, ಭೂಷಣ ಮತ್ತು ಪದ್ಮಶ್ರೀ. ಮೊದಲು ಯಾವುದು ಭಾರತ ರತ್ನ. ಇವೆ 4 ಕೂಡ ದೇಶದಲ್ಲಿ ಅಪ್ರತಿಮ ಸಾಧನೆ ಮಾಡಿರುವಂಥ, ದೇಶಕ್ಕಾಗಿ ಕೊಡುಗೆ ಕೊಟ್ಟಿರೋರಿಗೆ ಕೊಡೋದಕ್ಕಾಗಿ ಆರಂಭ ಮಾಡ್ತಾ ಬಂದರು. ಬಾಬು ರಾಜೇಂದ್ರ ಪ್ರಸಾದ್ ಅವರು 1954 ಆರಂಭ ಮಾಡಿ. ಈಗ ಬರೋಣ, ಈ ಪ್ರಶಸ್ತಿ 54ರಿಂದ ಕೊಡ್ತಾ ಬಂದ್ದಾರೆ. ಮಧ್ಯ 1977 77ರಲ್ಲಿ ಮೊರಾರ್ಜಿ ದೇಸಾಯಿರವರು 1980 ಸ್ಟಾಪ್ ಮಾಡಿದ್ರು ಈ ಪ್ರಶಸ್ತಿಗಳನ್ನು. ಯಾತಕ್ಕೆ ಅಂದರೆ ಈ ಪ್ರಶಸ್ತಿ ರಾಜಕೀಯ ಹಿನ್ನೆಲೆಯನ್ನು ಹೊಂದಿದೆ ಅಂತೇಳಿ ಅವರಾಗ 77ರಿಂದ 80ಕ್ಕೆ ಸ್ಟಾಪ್ ಮಾಡಿ 80ಕ್ಕೆ ಮತ್ತೆ ಇಂದಿರಾ ಗಾಂಧಿ ಅವರು ಬಂದು ಈ ಪ್ರಶಸ್ತಿನ ಮುಂದುವರಿಸ್ತಾ ಬಂದರು. ಆದರೆ ಭಾರತ ರತ್ನವನ್ನು ಕೆಲವು ವರ್ಷಗಳು ಕೊಟ್ಟಿಲ್ಲ. ಪದ್ಮಭೂಷಣ, ಪದ್ಮಶ್ರೀಗಳನ್ನು ಪ್ರತಿ ವರ್ಷ ಕೊಡ್ತಾ ಇದ್ವಿ. ಆದರೆ ಭಾರತ ರತ್ನವನ್ನು ಕೆಲವು ವರ್ಷಗಳು ಏನಾಗಿಲ್ಲ, ಅಂಥ ವ್ಯಕ್ತಿಗಳಿಲ್ಲ ಅಂತೇಳಿ ಕೊಟ್ಟಿಲ್ಲ. ಆದರೆ ಇವು 4 ಪ್ರಶಸ್ತಿಗಳು ಸಿವಿಲಿಯನ್ ಅವಾರ್ಡು. ಕೇಳ್ತಾ ಬರ್ಬೋದು. ಮೊದಲ ಬಾರಿಗೆ ಯಾರು ಕೊಟ್ಟರು? ಸಿ ರಾಜಗೋಪಾಲಾಚಾರಿ, ಎಸ್ ರಾಧಾಕೃಷ್ಣನ್, ಸಿ ವಿ ರಾಮನ್. ಈ 3 ಜನ. ಇದರೊಳಗಡೆ ಯಾರು ಅಂದರೆ ಸಿ ರಾಜಗೋಪಾಲಾಚಾರಿ. ಯಾಕೆ ಅಂದರೆ ಚಕ್ರವರ್ತಿ ರಾಜಗೋಪಾಲಾಚಾರಿ. ಸಿ ಆಲ್ಫಾಬೆಟ್ ಬಂತು. ನೀವು ಕೇಳ್ಬೋದು ಕ್ವಶನನ್ನು, ಸರ್ ಎಸ್ ರಾಧಾಕೃಷ್ಣನ್ ಅವರು ಕಡಿಮೆನೇ, ಸರ್ ಸಿ ವಿ ರಾಮನ್ರವರು ಕಡಿಮೆನೇ. ಅಲ್ಲ, ಇಲ್ಲಿ ಇದು ಬಂದಾಗ ಚಕ್ರವರ್ತಿ ರಾಜಗೋಪಾಲಾಚಾರಿಯಿಂದ ಬಂದಾಗ ಆಲ್ಫಾಬೆಟಿಕಲಿ ನೋಡ್ತಾ ಬಂದಾಗ ಅವ್ರನ್ನ ಇದು ಮಾಡ್ತಾ ಬಂದರು. ಸಿ ರಾಜಗೋಪಾಲಾಚಾರಿ ಅವರು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಭಾರತೀಯ ಗವರ್ನರ್ ಜನರಲ್. 1948 ಜೂನ್ 21ರಿಂದ ಜೂನ್ 21ವರೆಗೆ 47 ಆಗಸ್ಟ್ 15ರಿಂದ ಜೂನ್ 21 ತನಕ 48 ಜೂನ್ 21 ತನಕ ಮೌಂಟ್ ಬ್ಯಾಟನ್ ಅವರಿದ್ದರು. 1948 ಜೂನ್ 21ರಿಂದ 1950 ಜನವರಿ 26 ತನಕ ಸಿ ರಾಜಗೋಪಾಲಾಚಾರಿ ಇಸ್ ಗವರ್ನರ್ ಜನರಲ್. ಸರ್ 1950 ಜನವರಿ 26ರಿಂದ ರಾಷ್ಟ್ರಪತಿ ಹುದ್ದೆ ಬಂತು ಆರ್ಟಿಕಲ್ ನಂಬರ್ 52ನಲ್ಲಿ. ಅಲ್ಲಿಗೆ ಈ ಪಡೆದಂಥ 3 ಜನ ಯಾರು ಅಂತ ಕೇಳಿದ್ರೆ ಇವರು ಭಾಳ ಮುಖ್ಯವಾದ್ದು. ಎಷ್ಟನೇ ಇಸ್ವಿನಲ್ಲಿ ಅಂದರೆ 1954. ಅಲ್ಲಿಗೆ ಸಿ ವಿ ರಾಮನ್ ಅವ್ರಿಗೆ ಭಾರತ ರತ್ನ ಬಂದಿತ್ತು, ಅವ್ರಿಗೆ ಕೊಟ್ಟು. ಎಸ್ ರಾಧಾಕೃಷ್ಣನ್ರವರು ಉಪರಾಷ್ಟ್ರಪತಿಗಳಾಗಿದ್ದರು 1952 to 62, 10 ವರ್ಷ ಆಗಿದ್ದಾರೆ. ಮತ್ತು ರಾಜಗೋಪಾಲಾಚಾರಿ ಅವರು ರಾಜಾಜಿ ಅಂತ ಕರಿತಾ ಇದ್ರು, ತಮಿಳುನಾಡು ಮೂಲದವರು ಅವರು. ಇವ್ರಿಗೆ ಕೊಡ್ತಾ ಬಂದರು. ಅಲ್ಲಿಗೆ 54 ಆಗಾಯಿತು. 1955 ಮತ್ತೆ 55 ಕಲೆ ನಮ್ಮ ಇವರೇ ಪಡ್ಕೊಂಡಿದ್ದಾರೆ. 55ರಲ್ಲಿ ಯಾರಂದರೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು, ಜವಾಹರ್ಲಾಲ್ ನೆಹರು, ಭಗವಾನ್ ದಾಸ್ ಅವರಿಗೆ ಕೊಡ್ತಾ ಬಂದರು. ಅಲ್ಲಿಗೆ ನೆಹರುಗೆ 55ಕ್ಕೆ ಬಂತು. ಅಲ್ಲಿ 55ಕ್ಕೆ ಇನ್ನೊಬ್ಬರಿಗೆ ಯಾರು ಬಂತು ಅಂದರೆ ವಿಶ್ವೇಶ್ವರಯ್ಯನಿಗೆ ಬಂತು. ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಕರ್ನಾಟಕದಲ್ಲಿ ಮೊದಲು ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿ ಯಾರು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ. ಡೋಂಟ್ ರೈಟ್ ಸರ್ ಸಿ ವಿ ರಾಮನ್. ಸರ್ ಸಿ ವಿ ರಾಮನ್ ಇಸ್ ಬಿಲಾಂಗ್ ಟು ದ ತಮಿಳ್ನಾಡಿನವರು. ಅಲ್ಲಿಗೆ ಸರ್ ಎಂ ವಿಶ್ವೇಶ್ವರಯ್ಯನಿಗೆ ಬಂತು. ಅಲ್ಲಿಗೆ ಕನ್ನಡಿಗ ಯಾರು ಅಂದರೆ ವಿಶ್ವೇಶ್ವರಯ್ಯ. ವಿಜ್ಞಾನಿ ಯಾರು ಅಂದರೆ ಇವ್ರನ್ನ ಬರೀಬೇಕು. ಅಲ್ಲಿ ಕನ್ನಡಿಗ ಅಂತ ಕೇಳಿದ್ರೆ ವಿಜ್ಞಾನಿ, ಬಟ್ ಇವರು ನಮ್ಮ ರಾಜ್ಯದಲ್ಲೇ ಇದ್ದರು, ಬಟ್ ಈಸ್ ಬಿಲಾಂಗ್ಸ್ ಟು ದ ತಮಿಳ್ನಾಡು. ಸುಮಾರು ಸಾರಿ KPSC ಕ್ವಶನ್ ತೆಗೆದರೆ ಮೊದಲು ಪಡೆದಂಥ ಕನ್ನಡಿಗ ಯಾರು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಅವರು 55 ಪಡೆದರು. ಜವಾಹರ್ಲಾಲ್ ನೆಹರು, ಸರ್ ಎಂ ವಿಶ್ವೇಶ್ವರಯ್ಯನವರು, ಭಗವಾನ್ ದಾಸ್ಗೂ ಬಂತು. ಕೆಲವು ಟೈಮಲ್ಲಿ 3 ಜನ ಕೊಡ್ತಾ ಬರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಶೇಷತೆಗಳನ್ನು ನೋಡ್ತಾ ಬರೋಣ. ಇತ್ತೀಚೆಗೆ ಪಡೆದಿರೋರು ಯಾರು ಅಂದಾಗ ಇತ್ತೀಚೆಗೆ 2019 ಕೊಡ್ಬೋದು. ಈಗ ರೀಸೆಂಟು ಈ ಕೇಸ್ ಇತ್ತೀಚೆಗೆ ನಡೆದಿಲ್ಲ, ನೋಡ್ಬೋದು. ಪ್ರಣಬ್ ಮುಖರ್ಜಿ ಅವ್ರಿಗೆ, ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳಾದಂಥ ಪ್ರಣಬ್ ಮುಖರ್ಜಿ ಅವರಿಗೆ. ಜೊತೆಗೆ ಪ್ರಣಬ್ ಮುಖರ್ಜಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂಥವ್ರು. ಮತ್ತು ಇವರು ಭಾಳಷ್ಟು ಫೈನಾನ್ಸ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಇವರು ಪ್ರಣಬ್ ಮುಖರ್ಜಿ ಅವರು. ನೆಕ್ಸ್ಟು ನಾನಾಜಿ ದೇಶ್ಮುಖ್ ಅಂತ ಗ್ರಾಮೀಣಾಭಿವೃದ್ಧಿಗೆ ಶ್ರಮಿಸಿದಂಥವ್ರು. ಭೂಪೇನ್ ಹಜಾರಿಕಾ ಅಸ್ಸಾಂ, ಅವರು ಸಿನಿಮಾ ನಿರ್ಮಾಪಕರು. ಈ 3 ಜನಕ್ಕೂ ಕೂಡ ಒಟ್ಟಿಗೆ 2019 ಕೊಟ್ಟಿದ್ದಾರೆ, 2019. ಅದಕ್ಕಿಂತ ಹಿಂದುಗಡೆ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ನಮ್ಮ ಹಿಂದೂ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿದಂಥ ಮದನ್ ಮೋಹನ್ ಮಾಳವೀಯರವರಿಗೆ ಕೊಟ್ಟಿದ್ದಾರೆ. ಅದಕ್ಕಿಂತ ಹಿಂದುಗಡೆ CNR ರಾವ್ ಮತ್ತು ಸಚಿನ್ ತೆಂಡೂಲ್ಕರ್ ಅವರಿಗೆ ಕೊಟ್ಟಿದ್ದಾರೆ. ಅಲ್ಲ ಬೇಡ, ಇವು ಕರೆಂಟ್ ಇವೆಂಟ್ಸ್. ಇದು ನೋಡ್ಕೋಬೋದು. ಸ್ವಲ್ಪ ಬರೋಣ. ಈಗ ಏನಾದ್ರು ಇಂಪಾರ್ಟೆನ್ಸ್ ಇದೆಯಾ
ಮೊದಲ ಮಹಿಳೆ ಇಂದಿರಾ ಗಾಂಧಿ 1971ಕ್ಕೆ 1971ಕ್ಕೆ ಇಂದಿರಾ ಗಾಂಧಿ ಅವರು ಮೊದಲು ಪಡೆದಂಥವ್ರು. ಮೊದಲ ವ್ಯಕ್ತಿ ಇಂದಿರಾ ಸಿ ರಾಜಗೋಪಾಲಾಚಾರಿ. ಮೊದಲ ಕನ್ನಡಿಗ ಬಂತು ನೋಡಿ ಇಲ್ಲಿ, ಕನ್ನಡಿಗ 1955 ಕನ್ನಡಿಗ. ಇವರು ಜಂಟಿಯಾಗಿ ಇನ್ನು ಅವ್ರು ಯಾವುದೇ ವರ್ಷ ಜವಾಹರ್ಲಾಲ್ ನೆಹರು ಭಗವಾನ್ ದಾಸ್ ಅವ್ರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟು ಮರಣೋತ್ತರವಾಗಿ ಪಡೆದಂಥವ್ರು 1966ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಒಂದು ಒಂದು ಕಂಡೀಷನ್ ಹಾಕಿದ್ರು, ಏನಂತ, ಭಾರತ ರತ್ನವನ್ನು ಮರಣ ಹೊಂದಿದವರು ಕೊಡೋಂಗಿಲ್ಲ ಅಂತ, ಯಾರಾದರೂ ನಿಧನ ಹೊಂದಿದ್ರೆ ಅವ್ರಿಗೆ ಕೊಡಬಾರ್ದು ಅಂತ. 1965 ಜನವರಿ 10ನೇ ತಾರೀಕು ತಾಷ್ಕೆಂಟ್ಗೆ ಒಪ್ಪಂದ ಮಾಡ್ಕೊತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಅಯೂಬ್ ಖಾನ್ ಮತ್ತು ಇವ್ರ ನಡುವೆ ಒಂದು ಒಪ್ಪಂದ ಆಗ್ತಾ ಬರ್ತದೆ, ತಾಷ್ಕೆಂಟ್ ಒಪ್ಪಂದ. ಅವತ್ತಿನ ಬೆಳಿಗ್ಗೆ ಸಾವನ್ನಪ್ತಾರೆ ಯಾರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಜನವರಿ 11ಕ್ಕೆ ಸಾವನ್ನಪ್ತಾರೆ 1966 ಜನವರಿ 11ಕ್ಕೆ ಸಾವನ್ನಪ್ತಾರೆ. ಯಾರು ಸಾವನ್ನಪ್ಪಿದ್ದು? ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. 1965 ಯುದ್ಧ 66 ಜನವರಿ 10ಕ್ಕೆ ತಾಷ್ಕೆಂಟ್ ಒಪ್ಪಂದ. ತಾಷ್ಕೆಂಟಲ್ಲಿ ಒಪ್ಪಂದ ಆಗುತ್ತೆ. ತಾಷ್ಕೆಂಟ್ ಹಾಗಾದರೆ ಕುಶಿಂಗ್ ಅವರ ಮಧ್ಯಸ್ಥಿಕೆ ರಷ್ಯಾದ ತಾಷ್ಕೆಂಟ್ ಒಪ್ಪಂದ ಯಾರ ನಡುವೆ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್ ಮಧ್ಯದಲ್ಲಿ, ಪಾಕಿಸ್ತಾನದ ಅಧ್ಯಕ್ಷ. ಈ ತಾಷ್ಕೆಂಟ್ ಒಪ್ಪಂದ ಅಲ್ಲಿ ಆದಮೇಲೆ 1966 ಜನವರಿ 11ಕ್ಕೆ ನಿಧನವಾಗ್ತಾರೆ. ವಿದೇಶದಲ್ಲಿ ನಿಧನವಾದಂಥ ಪ್ರಧಾನಮಂತ್ರಿ ಯಾರು ಅಧಿಕಾರದಾಗಿದ್ದಾಗ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. 65ರಲ್ಲೇ ಭಾರತ ಪಾಕ್ ಯುದ್ಧದಲ್ಲಿ ಅವರು ಜೈ ಜವಾನ್ ಜೈ ಕಿಸಾನ್ ಅನ್ನುವ ಹೇಳಿಕೆ ಕೊಟ್ಟಿತ್ತು. ಈಗ ಇವ್ರು ಸಾವನ್ನಪ್ಪಿದಾಗ ಸಾಲ ಇರುತ್ತೆ. ಒಮ್ಮೆ KPSC ಒಂದು ಪ್ರಶ್ನೆ ಕೇಳಿದ್ದಾರೆ, ಸತ್ತಾಗ ಸಾಲ ಹೊಂದಿದ್ದಂಥ ಪ್ರಧಾನಮಂತ್ರಿ ಯಾರು ಅಂದರೆ ಅವ್ರದ್ದು ಯಾವುದೋ ಒಂದು ಕಾರಿಂದು ಕಂತನ್ನು ಕಟ್ಟಿರಲಿಲ್ಲ, ಇನ್ನೂ ಸಾಲವನ್ನು ಹೊಂದಿದ್ರು. ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ರು ಯಾರೋ ನಮ್ಮ ಯುವಜನತೆಗೆ ಗೊತ್ತಾಗಬೇಕು ನನಗೆ. ಒಳ್ಳೆ ಪ್ರಶ್ನೆ ಕೇಳ್ತಾ ಬಂದರು, ಸರ್ ಪ್ರಧಾನಮಂತ್ರಿಗೆ ಸಾಲಿತ್ತ ಅಂದರೆ ಕಂತನ್ನು ಕಟ್ಟಿರಲಿಲ್ಲ, ಅಷ್ಟು ಸರಳ ಜೀವಿ ಮನುಷ್ಯ. ಆಗ ನನ್ನ ದೇಶದ ಜನ ಹೇಳ್ತಾ ಬಂದರು, ನೀವು ಭಾರತ ರತ್ನವನ್ನು ಏನಾರ ಮಾಡಿ ಕೊಡಲೇಬೇಕು ಇವ್ರಿಗೆ. ಯಾಕೆ ಅಂತಂದರೆ ನಿಮ್ಮ ಕಂಡೀಷನ್ಸ್ ಎಲ್ಲ ತೆಗಿಬೇಕೀಗ. ತೆಗೆದುಬಿಟ್ಟು ಆಗ 66ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಅಲ್ಲಿಗೆ ಅರ್ಥ ಮೊದಲ ಬಾರಿಗೆ ಮರಣೋತ್ತರವಾಗಿ ಪಡೆದಂಥ ವ್ಯಕ್ತಿ. ನಂತರ ಮರಣೋತ್ತರವಾಗಿ ಕೊಡ್ತಾ ಬಂದಿದ್ದೀವಿ. ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿದ್ದಾರೆ, ಮರಣೋತ್ತರವಾಗಿ ನಮ್ಮ ಮದನ್ ಮೋಹನ್ ಮಾಳವೀಯ ಕೊಟ್ಟಿದ್ದಾರೆ, ಸುಮಾರು ಜನ ಕೊಡ್ತಾ ಬಂದಿದ್ದೀವಿ. ಆದರೆ ಮರಣೋತ್ತರವಾಗಿ ಕೊಡಬೇಕಾದ್ರೆ ಸ್ಟಾರ್ಟ್ ಆಗಿದ್ದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಮುಂದೆ ಬರ್ಬೋದು ಮೊದಲ ಕ್ರೀಡಾಪಟು ಮತ್ತು ಅತ್ಯಂತ ಕಿರಿಯ ವಯಸ್ಸು ಪುರಸ್ಕೃತ ಸಚಿನ್ ತೆಂಡೂಲ್ಕರ್. ಧ್ಯಾನ್ ಚಂದ್ಗೂ ಕೊಡಬೇಕು ಅಂತ ಭಾಳಷ್ಟು ಇದಿತ್ತು. ಗೊತ್ತಿರಲಿ ನಿಮಗೆ, ನಮ್ಮ ಇದರೊಳಗಡೆ ಕ್ರೀಡಾ ಕ್ಷೇತ್ರದವ್ರಿಗೆ ಇರಲಿಲ್ಲ, ಭಾಳಷ್ಟು ಬದಲಾವಣೆ ಮಾಡಿ ಇವರಿಗೆ ಸೇರ್ತಾ ಬಂದರು. ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಕ್ರಿಕೆಟ್ಗಾಗಿ ಸಾಕಷ್ಟು ಇದು ಮಾಡಿರೋದ್ರಿಂದ, ಜಾಗತಿಕವಾಗಿ ಭಾರತಕ್ಕೆ ಹೆಸರು ತಂದು ಕೊಟ್ಟಿದ್ದರಿಂದ ಕೊಡ್ತಾ ಬಂದರು. ಕ್ರೀಡಾಪಟು ಔಬನ್ಶ. ಸಿನಿಮಾ ರಂಗದಲ್ಲಿ ಮಾಡಿದವರು ಸತ್ಯಜಿತ್ ರೇ. ಮತ್ತು ಸಂಗೀತ ಕ್ಷೇತ್ರದಲ್ಲಿ ಸುಬ್ಬಲಕ್ಷ್ಮಿ, ಕೌಸಲ್ಯ, ಸುಪ್ರಜಾ, ರಾಮಪ್ಪ, ಸುಬ್ಬಲಕ್ಷ್ಮಿ ಅವರು. ಈ ಸುಬ್ಬಲಕ್ಷ್ಮಿ ಇಸ್ ದ ಫಸ್ಟ್ ವುಮೆನ್ ಯಾವುದ್ರಾಗೆ ಸಂಗೀತ ಕ್ಷೇತ್ರದ ಭೀಮಸೇನ್ ಜೋಶಿಗೂ ಬಂದಿದೆ, ಕನ್ನಡಿಗರವರು. ಆದರೆ ಮೊದಲು ಅಕೌಂಟ್ ಓಪನ್ ಮಾಡಿದರೆ ಸುಬ್ಬಲಕ್ಷ್ಮಿ ಅವರು. ಈ ಮೊದಲ ವಿಜ್ಞಾನಿ ಯಾರು ಅಂದರೆ ಸರ್ CV ರಾಮನ್ 1954. ಮತ್ತೆ ಬರ್ತಿದ್ದೀನಿ, ಮೊದಲ ಅರ್ಥಶಾಸ್ತ್ರಜ್ಞ ಯಾರು ಅಂದರೆ ಅಮರ್ತ್ಯ ಸೇನ್. ಮತ್ತೆ ಮುಂದೆ ಬರ್ತಾ ಇದ್ದೀನಿ, ಭಾರತ ರತ್ನ ಮತ್ತು ನಿಶಾನಿ ಪಾಕಿಸ್ತಾನ ಪಡೆದವರು ಮೊರಾರ್ಜಿ ದೇಸಾಯಿ. ನಿಶಾನಿ ಪಾಕಿಸ್ತಾನ್ ಅಂದ್ರೇನು? ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡಿಂದ ಪಾಕಿಸ್ತಾನ್. ಎರಡೂ ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿ ಅಂದರೆ ಮೊರಾರ್ಜಿ ದೇಸಾಯಿ. ಹೈಯೆಸ್ಟ್ ಬಡ್ಜೆಟನ್ನು ಮಂಡಿಸಿರುವಂಥವ್ರು, 10 ಬಾರಿ ಬಡ್ಜೆಟನ್ನು ಮಂಡಿಸಿದ್ದಾರೆ ಸೆಂಟ್ರಲ್ಗೆ. ತನ್ನ ಹುಟ್ಟಿದ ದಿನದಂದೇ, ಬರ್ತ್ಡೇ ದಿನಾಚರಣೆ ದಿನದೇ ಬಡ್ಜೆಟನ್ನು ಮಂಡಿಸಿದ್ದಾರೆ. 1964 ಮತ್ತು 68ರಲ್ಲಿ ಬಡ್ಜೆಟನ್ನು ಮಂಡಿಸಿದ್ದಾರೆ. ಅವತ್ತು ಫೆಬ್ರವರಿ 29ರಂದು ಅಲ್ಲಿಗೆ ನಮ್ಮಲ್ಲಿ ಬಡ್ಜೆಟನ್ನು ಮಂಡಿಸಿದ್ದು ಫೆಬ್ರವರಿ ತಿಂಗಳಲ್ಲಿ ಮಂಡಿಸಿದ್ದು ಮೊದಲೆಲ್ಲ, ಆಗ ಬಡ್ಜೆಟನ್ನು ಮಂಡಿಸಿದ್ದು. ಮತ್ತು ಫಸ್ಟ್ ನಾನ್ ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಇನ್ ಇಂಡಿಯಾ 1977ರಲ್ಲಿ PM ಆಗ್ತಾ ಬಂದರು. ಮೊದಲ ಕಾಂಗ್ರೆಸ್ಸೇತರ PM 1977ರಿಂದ 79ರವರೆಗೆ ಆಳ್ವಿಕೆ ಮಾಡ್ತಾ ಬಂದರು. ನಂತರ ಚೌಧರಿ ಚರಣ್ ಸಿಂಗ್ ಬರ್ತಾರೆ, ಜನತಾ ಪಾರ್ಟಿಯಿಂದ ಆದಂಥವ್ರು ಇವರೇನೆ. ಇವರು ಅವಧಿನಲ್ಲಿ ನಾವು ನಿನ್ನೆ ಕ್ಲಾಸಾಗಿ ಹೇಳ್ತಾ ಇದ್ದೆ, ವಾಜಪೇಯಿ ಅವರು ವಿದೇಶಾಂಗ ಸಚಿವರಾಗಿದ್ದರು. ಅವರು ಅಲ್ಲಿ 77ರವರೆಗೆ ವಿಶ್ವಸಂಸ್ಥೆಯಲ್ಲಿ ಹಿಂದಿನಲ್ಲಿ ಭಾಷಣ ಮಾಡ್ತಾ ಬಂದರು. ಭಾರತ ರತ್ನ ಪಡೆದ ಮೊದಲ ವಿದೇಶಿಗ ಖಾನ್ ಅಬ್ದುಲ್ ಗಫರ್ ಖಾನ್. ಗಡಿನಾಡ ಗಾಂಧಿ ಅಂತ ಕರಿತಾ ಬರ್ತೀವಿ, ಖಾನ್ ಅಬ್ದುಲ್ ಗಫರ್ ಖಾನ್. ಮತ್ತು ಭಾರತ ರತ್ನ ಪುರಸ್ಕೃತ ಕನ್ನಡಿಗರು ಯಾರ್ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು 55. ಮತ್ತು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅಂದರೆ ಪ್ಲ್ಯಾನೆಡ್ ಎಕಾನಮಿ ಫಾರ್ ಇಂಡಿಯಾ, ಪ್ಲ್ಯಾನ್ ಆರ್ ಫೆರಿಶ್ ಅಂತಾರೆ, ಯೋಜಿಸಿ ಅಥವಾ ವಿನಾಶವಾಗಿ
ಇಂಡಸ್ಟ್ರಿಯಲೈಸ್ ಆರ್ ಫೆರಿಶ್ ಅಂತ, ಕೈಗಾರೀಕರಣ ಅಥವಾ ವಿನಾಶ. ನಮ್ಮ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳು ಉಗಮ ಆಗಬೇಕಾದ್ರೆ ಮೂಲ ಕಾರಣವೇ. ನಾವು ರಷ್ಯಾದಿಂದ ಬಂದು ಅಂತ ಹೇಳ್ತಾ ಬರ್ತೀವಿ, ನೆಹರು ಗೋಸ್ ಪ್ಲ್ಯಾನ್ ಅಂತ 1928 ಸ್ಟಾಲಿನ್ ಸರ್ಕಾರದ್ದು. ಆದರೆ ನಮಗೆ ಆಗಲೇ 10 ವರ್ಷದ ಪ್ಲ್ಯಾನನ್ನು ಇವರು ಮಾಡಿಕೊಟ್ಟಿದ್ರು. 1934 ಪುಸ್ತಕವನ್ನು ಬರೆದು ಪ್ಲ್ಯಾನೆಡ್ ಎಕಾನಮಿ ಫಾರ್ ಇಂಡಿಯಾ ಅಂತೇಳಿ ಒಂದು ಪುಸ್ತಕವನ್ನು ಬರೆದಿದ್ರು ಅವರು, ಸರ್ ಎಂ ವಿಶ್ವೇಶ್ವರಯ್ಯನವರು. ಬರೀ ವಿಜ್ಞಾನಿ ಅಲ್ಲ, ಒಳ್ಳೆ ಅರ್ಥಶಾಸ್ತ್ರಜ್ಞ ಕೂಡ ಹೌದು. ಭೀಮ್ಸೇನ್ ಜೋಶಿಗೂ ಕೂಡ ನಮ್ಮ ಇದು ಬರ್ತಾ ಬಂದಿದೆ. ಜೊತೆಗೆ CNR ರಾವ್, ಇವರು ಕರ್ನಾಟಕ ರತ್ನ ಮತ್ತು ಭಾರತ ರತ್ನ ಎರಡೂ ಇವರು. 60 ದೇಶದ ವಿಶ್ವವಿದ್ಯಾನಿಲಯಗಳು ಗೌರವ ಡಾಕ್ಟರೇಟ್ ಕೊಟ್ಟಿದೆ ಸರ್ CNR ರಾವ್ ಅವರಿಗೆ. ರಸಾಯನಶಾಸ್ತ್ರಜ್ಞ, ಒಳ್ಳೆ ಕೆಮಿಸ್ಟು, ಅವರು ಸಾಕಷ್ಟು ಸಂಶೋಧನೆಗಳನ್ನು ಮಾಡ್ತಾ ಬಂದಿದ್ದಾರೆ. ಇವರನ್ನು ನಾವು CNR ರಾವ್ ಅವರು ಕೂಡ 2014 ಪಡ್ತಾ ಬಂದರು. ಕನ್ನಡಿಗರು ಅಂದಾಗ ಅವನು ಬರಿತಾ ಬರ್ಬೋದು. ಸರ್ ಯಾರು ಬರಲ್ಲ ಅಂದಾಗ ನಮ್ಮ CV ರಾಮನ್ ಅವರು ಬರಲ್ಲ. ಯಾಕೆ ಅಂತ ರೀಸನ್ಸ್ ಹೇಳಿದ್ದೀನಿ, ಮುಂದಕ್ಕೆ ಹೋಗ್ತಾ ಬರೋಣ. ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ, ಇದನ್ನು ಏಷ್ಯಾದ ನೊಬೆಲ್ ಅಂತ ಕರಿತಾ ಬರ್ತೀವಿ. ಕಾಮನ್ ಕಾಡಿಸಿ ಏಷ್ಯಾದ ನೊಬೆಲ್ ಅಂತ ಕರಿತೀವಿ. ಕಾರಣ ಏನಂದರೆ ಇದು ಏಷ್ಯಾ ದೇಶದಲ್ಲಿ ಬರೋದು, ಫಿಲಿಪೈನ್ಸ್ನ ಅಲ್ಲಿನ ಮುಖ್ಯಸ್ಥರ ಹೆಸರಲ್ಲಿ ಕೊಡ್ತಾ ಬಂದರು ಮ್ಯಾಗ್ಸೆಸೆ. ಅಲ್ಲಿಗೆ ನೀಡುವ ದೇಶ ಯಾವುದು ಅಂದರೆ ಫಿಲಿಪೈನ್ಸು. 1957 ಮೊದಲ ಬಾರಿಗೆ ಪ್ರದಾನ ಮಾಡಿದ್ದು 58. ಸ್ಥಾಪನೆ ಬೇರೆ, ಕೊಡೋದು ಬೇರೆ. 68ಕ್ಕೆ ಎಕನಾಮಿಕ್ಸ್ ಸ್ಥಾಪನೆ ಆಯಿತು, 69 ಕೊಟ್ಟರು. ಈಗ ಏಷ್ಯಾದ ರಾಷ್ಟ್ರಗಳ ಸಾಧಕರಿಗೆ ಪ್ಯೂರ್ಲಿ ಫಾರ್ ಏಷ್ಯನ್ಗೆ ಹಾಕಿ ಕೊಡೋದ್ರಿಂದ ಏಷ್ಯಾದ ನೊಬೆಲ್ ಅಂತ ಕರೀತಾರೆ. ರಾಷ್ಟ್ರದ ಸಾಧಕರಿಗೆ ಮತ್ತು ಸಂಸ್ಥೆಗಳಿಗೆ ನೀಡೋದ್ರಿಂದ ವಿವಿಧ ವಿಭಾಗದಲ್ಲಿ ಕೊಡ್ತಾರೆ. ಗೊತ್ತಿರಲಿ ನಿಮಗೆ, ಪತ್ರಿಕೋದ್ಯಮ ವಿಭಾಗದಲ್ಲಿ ಬೇರೆ ಕೊಡ್ತಾರೆ, ಮತ್ತು ಸಾರ್ವಜನಿಕ ಸೇವೆಯಲ್ಲಿ ಬರ್ತಾರೆ. ಈ ಮ್ಯಾಗ್ಸೆಸೆ ಪ್ರಶಸ್ತಿ ಕಿರಣ್ ಬೇಡಿ ಅವರಿಗೆ ಬಂದಿದೆ, ಸಾರ್ವಜನಿಕ ಸೇವೆಯಲ್ಲಿ ವಿಭಾಗದಲ್ಲಿ ಬಂದಿರ್ತದೆ, ಪತ್ರಿಕೋದ್ಯಮದಲ್ಲಿ ಬರ್ತದೆ, ಬೇಕಾದಷ್ಟು ವಿಭಾಗಗಳನ್ನು ಮಾಡ್ತಾ ಬಂದಿದ್ದಾರೆ. ಆ ವಿಭಾಗವಾರು ಹಂಚ್ತಾ ಬರ್ತಾರೆ. ಇದು ಅತ್ಯಂತ ಮುಖ್ಯವಾದಂಥ ಪ್ರಶ್ನೆ. ಜೊತೆಗೆ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ನಾಯಕತ್ವಕ್ಕಾಗಿ ಕೊಡ್ತಾರೆ. ನಾಯಕತ್ವ, ಸಂವಹನಶೀಲ, ಸೃಜನಶೀಲ, ಸಾಹಿತ್ಯಗಳು, ಪತ್ರಿಕೆ ಎಲ್ಲ ಹೇಳಿದ್ದೀನಿ. ವಿಭಾಗ ಮಾಡ್ಕೊಂಡು ಕೊಡ್ತಾರೆ. ಯಾವ್ಯಾವ ವಿಭಾಗದಲ್ಲಿ ಬರ್ತದೆ. ಕಿರಣ್ ಬೇಡಿ ಅವರಿಗೆ ಬಂದಿದೆ, ಮತ್ತು ನಮ್ಮ ಡೆಲ್ಲಿಯ ಅರವಿಂದ್ ಕೇಜ್ರಿವಾಲ್ ಬಂದಿದೆ. ಅರವಿಂದ್ ಕೇಜ್ರಿವಾಲ್ಗೆ ಸಾಕಷ್ಟು ಜನ ಮಾಡ್ಕೊಂಡಿದ್ದಾರೆ ಇಂಡಿಯಾದಲ್ಲಿ. ಬಂದಾಗ ನಮ್ಮ ಕರ್ನಾಟಕದವ್ರು ಯಾರು ಅಂದರೆ ರಂಗಕರ್ಮಿ KV ಸುಬ್ಬಣ್ಣ, ನೀನಾಸಂ ಹೆಗ್ಗೋಡಲ್ಲಿರುವಂಥ ನೀನಾಸಂನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಹೆಗ್ಗೋಡು. ಇದು ಒಂಥರ ಕಾರ್ಖಾನೆ. ಯಾವ ಕಾರ್ಖಾನೆ? ರಂಗಕಲೆಗಳನ್ನು ಇವ್ರನ್ನ ತಯಾರು ಮಾಡುವಂಥ ಕಲಾವಿದರನ್ನು ತಯಾರು ಮಾಡೋ ಕಾರ್ಖಾನೆ ಇದು. ನೀನಾಸಮಲ್ಲಿ ಕಲ್ತಿದ್ದಾನೆ ಅಂದರೆ ಒಳ್ಳೆ ತರಬೇತಿ ಪಡ್ಕೊಂಡಿದ್ದಾರೆ, ಒಳ್ಳೆ ಕಲಾವಿದ ಆಗ್ತಾ ಬರ್ತಾನೆ ಅಂತ. ಮಂಡ್ಯ ರಮೇಶ್ ಇವರೆಲ್ಲರೂ ಕೂಡ ನೀನಾಸಮ್ಮ ಪ್ರಾಡಕ್ಟ್ಗಳವರು. ಆಮೇಲೆ ವ್ಯಂಗ್ಯ ಚಿತ್ರಕಾರ RK ಲಕ್ಷ್ಮಣ್ ಕಾಮನ್ ಮ್ಯಾನನ್ನು ಒಂದು ಇದನ್ನು ಬರಿತಾ ಇದ್ದರು, ಕಾರ್ಟೂನನ್ನು ರೆಡಿ ಮಾಡ್ತಾಯಿದ್ದರು. RK ಲಕ್ಷ್ಮಣ್ ಅಂತ, RK ನಾರಾಯಣ್ ಅವರ ಸೋದರ. RK ನಾರಾಯಣ್, ಮಾಲ್ಗುಡಿ ಡೇಸ್, ದಿ ಗೈಡ್, ಅದೆಲ್ಲ ಫೇಮಸ್ ಅವರು. RK ಲಕ್ಷ್ಮಣ್. ಉದ್ಯಮಿ ಹರೀಶ್ ಅಂದೆ, ಇವರು ಗೊತ್ತಿರಬೇಕು ನಿಮಗೆ, ಎನ್ವೈರನ್ಮೆಂಟ್ಗೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಬಂದಿದ್ದಾರೆ. ಹರೀಶ್ ಅಂದೆ, ಬೆಜವಾಡ ವಿಲ್ಸನ್ನು, ಇವರು ರೀಸೆಂಟ್ ಆದ್ದರಿಂದ ದಿ ಮ್ಯಾಥ್ಸ್ ದ ಕ್ವಶನ್ ಇವ್ರನ್ನ ಕೇಳ್ಬೋದು. ಕನ್ನಡಿಗರು ಯಾರ್ಯಾರು ಅಂತ ಕೇಳಿದ್ರೆ 4 ಜನ ಕನ್ನಡಿಗರಿಗೆ ಬಂದಿದೆ. ಇದು ಭಾಳ ಮುಖ್ಯವಾದದ್ದು. ಪ್ರಶಸ್ತಿ ಪಡೆದ ಭಾರತದ ಪ್ರಮುಖರು ಯಾರ್ಯಾರು? ಆಚಾರ್ಯ ವಿನೋಬಾ ಭಾವೆ ಕೊಟ್ಟಿದ್ದಾರೆ. ಆಚಾರ್ಯ ವಿನೋಬಾ ಭಾವೆ ಅಂತಿದ್ದಂಗೆ ವೈಯಕ್ತಿಕ ಸತ್ಯಾಗ್ರಹ. ಆಚಾರ್ಯ ವಿನೋಬಾ ಭಾವೆ ಅಂತಿದ್ದಂಗೆ ಭಾಳ ಮುಖ್ಯವಾದಂಥ ಹೆಸರಂದರೆ ಭೂದಾನ ಚಳವಳಿ. ಆಂಧ್ರದ ಪೋಚಂಪಲ್ಲಿಯಲ್ಲಿ ಆರಂಭವಾದಂಥ ಭೂದಾನ ಚಳವಳಿಗೆ ಕಾಂಟ್ರಿಬ್ಯೂಷನ್. ನೆಕ್ಸ್ಟ್ ಮುಂದೆ ಬರ್ತೀನಿ, MS ಸುಬ್ಬಲಕ್ಷ್ಮಿ ಅವರು. ಒಂದ್ಸಗೇನು ಅವ್ರಿಗೆ ಇದ್ದಾಯ್ತು. MS ಸುಬ್ಬಲಕ್ಷ್ಮಿ ಅಂತಿದ್ದಂಗೆ ಇನ್ನೊಂದು ಜ್ಞಾಪಕ ಬರ್ತದೆ. ನಮ್ಮ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಯಾಗಿ ಮಯನ್ಮಾರ್ನ ಯೂತಾಂಟ್ ಅವರಿದ್ದರು. ಆ ಯೂತಾಂಟ್ ಅವರು ನಮ್ಮ ವಿಶ್ವಸಂಸ್ಥೆಗೆ ಕರೆಸಿ ಇವರನ್ನು ಹಾಡನ್ನು ಆಡಿಸ್ತಾ ಬರ್ತಾರೆ. ವಿಶ್ವಸಂಸ್ಥೆಯಲ್ಲಿ ಗಾಯನ ಮಾಡಿದಂಥ ಹೆಣ್ಮಗಳು MS ಸುಬ್ಬಲಕ್ಷ್ಮಿ ಅವರು ಭಾಳ ಮುಖ್ಯ. ಮುಂದೆ ಬರ್ತೀನಿ, TN ಶೇಷನ್ರವರು ನಮ್ಮ ಚುನಾವಣೆಗಳಲ್ಲಿ ಭಾಳಷ್ಟು ಸುಧಾರಣೆ ತರ್ತಾರೆ. ಬ್ಯಾನರ್ಸು, ಬಂಟಿಂಗ್ಸ್ಗಳನ್ನು ಕಡಿಮೆ ಮಾಡಿದ್ದು ಸಾಕಷ್ಟು ರೆವಲ್ಯೂಷನರಿ ಇತ್ತಂತ ಬಂದರು. ಭಾಳ ಕ್ರಾಂತಿಕಾರಿಯಾದಂಥ ಚುನಾವಣಾ ಆಯೋಗಕ್ಕೆ ಇಷ್ಟು ಪವರ್ ಇದೆ ಅಂತ ತೋರಿಸ್ತಂಥವ್ರು TN ಶೇಷನ್ರವರು. ಅದ್ಭುತವಾದಂಥ ಕೆಲಸ. ರೀಸೆಂಟಾಗಿ ಡೆತ್ ಆಗಿದ್ದರಿಂದ ಇವರನ್ನು ಪ್ರಶ್ನೆಯನ್ನು ಕೇಳೋದಕ್ಕೆ ಸಾಧ್ಯತೆ ಇದೆ. TN ಶೇಷನ್ ಬಗ್ಗೆ ಆ ರಿಫಾರ್ಮ್ಸ್ ಎಲ್ಲ ಬರೆದಿದ್ದೀವಿ ಮ್ಯಾಗ್ಝಿನ್ಸಲ್ಲೆಲ್ಲ. ಮುಂದೆ ಬರ್ತೀವಿ, ಮದರ್ ತೆರೆಸಾ ಗೊತ್ತಿರಬೇಕು ನಿಮಗೆ. ಕೋಲ್ಕತ್ತಾದಲ್ಲಿ ಇದು ಮಾಡ್ತೀವಿ, ಕುಷ್ಠರೋಗಿಗಳ ನಿವಾರಣೆ ಮಾಡೋದಕ್ಕಾಗಿ ₹5 ಸ್ಟಾರ್ಟ್ ಮಾಡಿ ನೊಬೆಲನ್ನು ಪಡಿತಾ ಬಂದರು. ₹5 ಸ್ಟಾರ್ಟೆಡ್ ದ ಟ್ರಸ್ಟ್. ₹5 ಸ್ಟಾರ್ಟ್ ಮಾಡಿದ್ದು ಟ್ರಸ್ಟನ್ನು. ಆರಂಭದಲ್ಲಿ ಆ ₹5 ಹಾಕಿ ಟ್ರಸ್ಟನ್ನು ಸ್ಟಾರ್ಟ್ ಮಾಡ್ತಾ ಇರ್ಬೇಕಾದ್ರೆ ಅನೇಕ ಜನ ಹುಚ್ಚಿಂದಿದ್ದಾರೆ. ಕೊನೆಗೆ ಭಾರತ ರತ್ನ ಮತ್ತು ನೊಬೆಲ್ ಪ್ರಶಸ್ತಿ ಎಲ್ಲ ಬರ್ತಾ ಬಂತು. ಶಾಸ್ತ್ರೀಯ ವಿಭಾಗದ ನೊಬೆಲ್ ಪ್ರಶಸ್ತಿ ಕೊಡೋದು ವರ್ಗೀಸ್ ಕುರಿಯನ್ ವೈಟ್ ರೆವಲ್ಯೂಷನ್ಗೆ ಇದಾಗ್ತಾ ಬಂದಿತ್ತು. ವರ್ಗೀಸ್ ಕುರಿಯನ್
ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ 1965 ಇದು ಮಾಡ್ತಾರೆ. ಆನಂದ ಗುಜರಾತ್ನ ಆನಂದ್ನಲ್ಲಿ ಅಮೂಲ್ ಕಂಪನಿ ಆರಂಭ ಆಗುತ್ತೆ. ಇವತ್ತು ನಮ್ಮ ಹೆಣ್ಣು ಮಕ್ಕಳ ಕೈನಲ್ಲಿ ಸ್ವಾವಲಂಬಿಯಾಗಿ ಹೈನುಗಾರಿಕೆ ಕೈ ಸಿಗ್ಬೇಕಾದ್ರೆ ಕಾರಣ ವರ್ಗೀಸ್ ಕುರಿಯನ್. ಇಸ್ ಎ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಂತ ಕರಿತೀವಿ. ಯಾರಿಗೆ ನಮ್ಮ ಸ್ವಾಮಿನಾಥನ್ ಅವನ ಭಾರತೀಯ ಹಸಿರು ಕ್ರಾಂತಿ ಪಿತಾಮಹ ಅಂತ ಕರಿತೀವಿ, ನಾರ್ಮನ್ ಬೋರ್ಲಾಗನ್ನು ಹಸಿರು ಕ್ರಾಂತಿ ಪಿತಾಮಹ ಅಂತ ಕರಿತೀವಿ. ಇವರು ವೈಟ್ ರೆವಲ್ಯೂಷನ್ಸ್ಗೆ ಆಪರೇಷನ್ ಫ್ಲಡ್ ಆಗುತ್ತೆ ಮುಂದಕ್ಕೆ. ಆ ಹಾಲಿನ ಉತ್ಪಾದನೆ ಹೆಚ್ಚಳವಾಗೋದೇ ಆಪರೇಷನ್ ಫ್ಲಡ್ ಅಂತ. ಒಮ್ಮೆ KS ಅಲ್ಲಿ ಕೂಡ ಕೇಳಿದ್ದಾನೆ. ನೆಕ್ಸ್ಟು ಜಯಪ್ರಕಾಶ್ ನಾರಾಯಣ್ JP ಅಂತ ಕರಿತೀವಿ. ಅಕ್ಟೋಬರ್ 11 ಇಸ್ ಬರ್ತ್ಡೇ. ಅದಕ್ಕೆ ಸಂಸದರ ಆದರ್ಶ ಗ್ರಾಮ ಯೋಜನೆನ 2014 ಅಕ್ಟೋಬರ್ 11ಗೆ ಆರಂಭ ಮಾಡ್ತಾ ಬಂದರು ನರೇಂದ್ರ ಮೋದಿ ಅವರು. ನೆಕ್ಸ್ಟು ಮ್ಯಾಗ್ಸೆಸೆ ಪುರಸ್ಕೃತ ಭಾರತೀಯ ಹಿರಿಯ ಪತ್ರಕರ್ತ ರವೀಶ್ ಕುಮಾರ್ ಇವರಿಗೆ 2019 ಸೆಪ್ಟೆಂಬರ್ಗೆ ಗೌರಿ ಲಂಕೇಶ್ ಪತ್ರಿಕೋದ್ಯಮ ಪ್ರಶಸ್ತಿಯೂ ಕೂಡ ಲಭಿಸಿದೆ. ಇಲ್ಲಿ ಭಾಳ ಮುಖ್ಯ ರವೀಶ್ ಕುಮಾರ್ ಅವರಿಗೆ ಬಂದಿದೆ 2000. ಇದು ಭಾಳ ಮುಖ್ಯವಾದದ್ದು. ಇದು ಕೇಳ್ಬೋದು 2019 ರವೀಶ್ ಕುಮಾರ್ ಇವ್ರಿಗೆ ಇನ್ನೊಂದು ಪ್ರಶಸ್ತಿ ಗೌರಿ ಲಂಕೇಶರು, ಹತ್ಯೆಯಾದಂಥ ಗೌರಿ ಲಂಕೇಶ್ ಅವರ ಹೆಸರಿನಲ್ಲಿ ಸ್ಥಾಪನೆ ಮಾಡಿರೋ ಪ್ರಶಸ್ತಿ ಕೂಡ ಬಂದಿದೆ. ಇದನ್ನು ಏಷ್ಯಾದ ನೊಬೆಲ್ ಅಂತ ಕರಿತಾ ಬರ್ತೀವಿ. ಇಂಡಿಯನ್ಸ್ ಭಾಳ ಇಂಪಾರ್ಟೆಂಟ್. ನಿಮ್ಗೆ ಇನ್ನೊಂದು ಗಮನಿಸಬೇಕು, ನೆಕ್ಸ್ಟ್ ಇಯರ್ ಆಗ್ಬೋದು ಒಂದು ಪರೀಕ್ಷೆ ಬರೀತಾ ಇರ್ಬೇಕಾದ್ರೆ ಮ್ಯಾಗ್ಸೆಸೆ ಪ್ರಶಸ್ತಿ ಏನಾರ ಇಂಡಿಯನ್ನಿಗೆ ಬಂತು ಅಂದರೆ ಕಡ್ಡಾಯವಾಗಿ ಕ್ವಶನ್ ಕೇಳ್ತಾ ಬರ್ತಾರೆ. ನೋಡ್ಕೊಂಡು ಹೋಗ್ಬೇಕು ಅದನ್ನು. ಆ ವ್ಯಕ್ತಿ ಬಂದೇ ಬರ್ತಾರೆ. ಬೇರೆ ಬೇರೆ ವಿಭಾಗದಲ್ಲಿ ಕೊಡ್ತಾರೆ. ಅಳಬ್ರನ್ನ ನೋಡ್ಕೊಳ್ಳಿ. ಜನರಲ್ ನಾಲೆಜ್ ಕ್ವಶನ್ಸನ್ನು ಇದು ಕೇಳಿದ್ದಾರೆ. KV ಸುಬ್ಬಣ್ಣ ಅವರು ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲೂ ಒಂದು ಸಾರಿ ಕ್ವಶನ್ಸನ್ನು ರೈಸ್ ಮಾಡ್ತಾ ಬಂದಿದ್ದಾರೆ. ಮುಂದೆ ಬರೋಣ. ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ವಿಶೇಷತೆಗಳು ಬಹಳ ಮುಖ್ಯ. ನಮ್ಮಲ್ಲಿ ಸ್ಪೋರ್ಟ್ಸಲ್ಲಿ ಮತ್ತು ಎವ್ರಿ ಎಕ್ಸಾಮಿನೇಷನ್ ಇದೊಂದಿದ್ದೇ ಇರ್ತದೆ. ಯಾವಾಗಾರ ಹೋಗಿ ಇದೊಂದಿರ್ತದೆ. ಏನದು ಗ್ರ್ಯಾಂಡ್ ಸ್ಲಾಮ್ ಅಂದರೆ, ನಾವು ಕ್ರಿಕೆಟೇ ದೊಡ್ಡದು ಅಂದ್ಕೊಂಡಿದ್ದೀವಿ. ಗ್ರ್ಯಾಂಡ್ ಸ್ಲಾಮ್ ಇದು ತುಂಬ ಮುಖ್ಯವಾದದ್ದು. ಅದರಲ್ಲಿ ಇದು 4 ಕಡೆ ನಡೀತಾ ಬರ್ತದೆ. ಎಲ್ಲಿ? ಆಸ್ಟ್ರೇಲಿಯಾ ಆರ್ಡ್ರಾಗೆ ನಡೀತಾ ಬರ್ತದೆ. ಟೆನ್ನಿಸ್ ಪಂದ್ಯಾವಳಿಗಳು ಆರ್ಡ್ರಾಗೆ ನಡೀತಾವೆ. ಯಾವ್ಯಾವುದದು? ಆಸ್ಟ್ರೇಲಿಯನ್ ಆದಮೇಲೆ ಇದಾದಮೇಲೆ ಇದಾದಮೇಲೆ ಆರ್ಡ್ರಾಗೆ ಅನುಕ್ರಮವಾಗಿ ಅಂತ ಕೇಳಿದ್ದಾರೆ. ಈ ಅನುಕ್ರಮವಾಗಿ ಕೇಳೋದೆ ಇನ್ನು ಆಸ್ಟ್ರೇಲಿಯನ್ ಆದಮೇಲೆ ಫ್ರೆಂಚ್ ಆದಮೇಲೆ ವಿಂಬಲ್ಡನ್ ಮೇಲೆ US ಓಪನ್ಸು. ಒಂದು ವರ್ಷ ಈ ಪೂರ್ತಿ 4 ನಡೀತವೆ. ಇದನ್ನು 100% ಕ್ವಶನ್ ಕೇಳ್ತಾನೆ. ಈಗ ಹೆಂಗೆ ಓದ್ಕೋಬೇಕು ಇದನ್ನು? ಅತ್ಯಂತ ಹಳೇದು ಯಾವುದು ಅಂತ ಕೇಳ್ತಾನೆ. ಅದಕ್ಕೆ ವಿಂಬಲ್ಡನ್ 1877ಗೆ ಆಗೈತೆ. ಮೊನ್ನೆ ಯಾವುದೋ ಒಂದು ಕ್ವಶನ್ ಪೇಪರ್ಗೆ ಆಸ್ಟ್ರೇಲಿಯಾದ ಎಲ್ಲಿ ಅಂತ ಕೇಳಿದ್ದ. ಆಸ್ಟ್ರೇಲಿಯಾ ಓಪನ್ಸ್ ಎಲ್ಲಿ ನಡೀತದೆ ಅಂತ. ಆಸ್ಟ್ರೇಲಿಯಾ ಓಪನ್ಸು ನಮಗೆ ಆಪ್ಷನ್ಸಾಗಿ ಏನಾಗ್ಬಿಡುತ್ತೆ ಅಂದರೆ ಸಿಡ್ನಿ ಗೊತ್ತಾಗ್ಬಿಡುತ್ತೆ. ಅದು ಮೆಲ್ಬೋರ್ನ್ ನಡೆಯೋದು. ಅದು ಮೆಲ್ಬೋರ್ನ್. ಅಲ್ಲಿಗೆ ಇನ್ನೊಂದು ಭಾಳ ವಿಶೇಷ ಅಂದರೆ ವಿಂಬಲ್ಡನ್ ಭಾಳ ಹಳೆಯದು ಮತ್ತು ಹುಲ್ಲಿನ ಕೋರ್ಟ್. ಇನ್ನು ಉಳಿದಲ್ಲ ಕ್ಲೇ ಕೋರ್ಟ್ ಅವೆ, ಹಾರ್ಡ್ ಕೋರ್ಟ್ ಅವೆ. ಇದು ಹುಲ್ಲಿನ ಕೋರ್ಟು. ಇದೊಂದು ಭಾಳ ಇಂಪಾರ್ಟೆಂಟು. ಮತ್ತು ಪ್ಲೇಸ್ಗಳು ನೋಡ್ಕೋಬೇಕು. ಇದು ಫ್ರಾನ್ಸ್ ಅಂತಿಗೆ ಪ್ಯಾರಿಸ್ ಬರ್ತದೆ. ಆಸ್ಟ್ರೇಲಿಯಾದ ಕನ್ಫ್ಯೂಸ್ ಆಗ್ತಾರೆ ಅಂತ ಕೊಟ್ಟಿದ್ದ. ಮತ್ತು ಇನ್ನೊಂದು ಕೇಳ್ತಾನೆ, ವಿಂಬಲ್ಡನ್ದಾಗ ಲಂಡನ್, ಅಮೇರಿಕಾದಾಗೆ ನ್ಯೂಯಾರ್ಕ್, ವಾಷಿಂಗ್ಟನ್ ಅಲ್ಲ ನ್ಯೂಯಾರ್ಕಲ್ಲಿ. ಈ 4 ಕೂಡ ಅನುಕ್ರಮವಾಗಿ ಜರುಗ್ತಾ ಬರ್ತವೆ. ಇದ್ರಾಗ ಒಂದು ಟೇಬಲ್ ಮಾಡ್ಕೋಬೇಕು. ಈ ಸಾರಿ ಮಾತ್ರ ಏನಂದರೆ ಒಂದೇ ಒಂದು ನಡೆದಿದೆ. COVID-19 ಕಾರಣ ಬೇರೆ ಇವನ್ನ ಕೆಲಸ ಮಾಡಿದೆ. ಇದಕ್ಕೇನು ಮಾಡ್ಕೋಬೇಕು ಅಂದರೆ ಈ ಥರ 4 ಕಾಲಮ್ ಮಾಡ್ಕೋಬೇಕು. ಮಹಿಳಾ ಸಿಂಗಲ್ಸು ಅಂದರೆ ಈ ಕಡೆ ಒಬ್ಬ ಪುರುಷ ಸಿಂಗಲ್ಸು, ಈ ಕಡೆ ಪುರುಷ ಬೇರೆ ಬೇರೆ ದೇಶದವರು. ಇದ್ರಾಗೆ ಫೈನಲಾಗಿ ಯಾರು ಗೆಲ್ತಾರೋ ಅವರು ಪುರುಷರ ಸಿಂಗಲ್ಸ್ ಈ ಇದ್ರಾಗೆ ಟೂರ್ನಿನಲ್ಲಿ. ಇನ್ನು ಒಂದು ಹೆಣ್ಮಗಳು ಇನ್ನೊಂದು ಹೆಣ್ಮಗಳು ಜೊತೆ ಮಹಿಳಾ ಸಿಂಗಲ್ಸ್ ಯಾರೋ ಒಬ್ರು ಗೆಲ್ತಾರೆ, ಅವ್ರ ನೇಮ್ಸು. ಫೈನಲ್, ಸೆಮಿಫೈನಲ್ ಬೇಡ, ಕ್ವಾರ್ಟರ್ ಫೈನಲ್ ಬೇಡ, ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಮುಂದೆ ಬಂದಾಗ ಇಬ್ಬರು ಪುರುಷರು, ಈ ಕಡೆ ಪುರುಷರ ಡಬಲ್ಸು. ದೇ ಮೇ ಬಿ ಒನ್ ಕಂಟ್ರಿ ಆರ್ ಮೇ ಬಿ ಡಿಫ್ರೆಂಟ್ ಕಂಟ್ರಿ. ಸಾರ್ ಪುರುಷ ಮಹಿಳೆ ಆ ಕಡೆನೂ ಇಬ್ಬರು ಮಹಿಳೆಯರು, ಈ ಕಡೆ ಮಹಿಳಾ ಡಬಲ್ಸು. ಒಬ್ಬ ಪುರುಷ ಒಬ್ಬ ಮಹಿಳೆ ಇಸ್ ಎ ಮಿಶ್ರ ಡಬಲ್ಸ್. ಸೆನಫ್. ಈಗ ನೀವು ಮಾಡಬೇಕಾದ್ದೇನೆಂದರೆ, ಡೇಟ್ ಸಾಮಾನ್ಯವಾಗಿದ್ದು ನಡೆಯೋದು ಜನವರಿ ಫೆಬ್ರವರಿ. ಸರ್ ಇದಂದಾಗ ಒಂದು ತಿಂಗಳು ಗ್ಯಾಪ್ ಕೊಟ್ಬಿಟ್ಟು ನಡೀತಾ ಹೋಗ್ತದೆ. ಒಂದು ಪ್ರಿಡಿಕ್ಟ್ ಮಾಡಿ ಹೇಳ್ಬಿಡೋದು ಟಕ್ಕಂತ. ಜೂನ್ ಜುಲೈ ಏಪ್ರಿಲು ಜೂನ್ ಜುಲೈ ಅಪ್ ಟು ಸೆಪ್ಟೆಂಬರ್ ಅಷ್ಟೊತ್ತು ಮುಗಿದೋಗ್ತವೆ. ಮತ್ತೆ ರೀಸೈಕಲಿಂಗ್. ಒಂದು ಸರಿ ಇಲ್ಲೇನಾಗುತ್ತೆ ಗೊತ್ತಾ? ಇಲ್ಲೊಂದು ಚೂರು ಗಮನಿಸಿ. ಜೊಕೋವಿಚ್ ಬಂದರು. ಯಾವ ದೇಶ? ಸರ್ಬಿಯಾ. ಅಲ್ಲಿಗೆ ಪುರುಷರ ಸಿಂಗಲ್ಸು ಆಸ್ಟ್ರೇಲಿಯಾ. ಇನ್ನೂ ಒಂದು ಮಜಾ ಇರ್ತದೆ. 4 ಹಾಕ್ಕೊಂಬಿಟ್ರೆ ನೀವು ಆರಾಮಾಗಿ ಇದು ಮಾಡ್ಕೋಬೋದು. ಒಂದೊಂದು ಟೈಮು ಜೊಕೋವಿಚ್ 2ನೇ ಸಾರಿ ಬರ್ತಾನೆ, ನಾಡಲ್ ಬಂದುಬಿಡ್ತಾನೆ. ಜೊಕೋವಿಚ್ಚು ನಾಡಲ್ಲು, ನೀನು ಆಡ್ಕೊಳ್ಳಪ್ಪ, ನಾನು ನೆಕ್ಸ್ಟ್ ಆಡ್ತೀನಿ. ಇದು ಈಸಿ ಆಗ್ಬಿಡ್ತದೆ ಮೆಮೊರಿಗೆ. ಇಲ್ಲಿ ಸೋಫಿಯಾ ಕೆನಿನ್
ಸೆರೆನಾ ವಿಲಿಯಮ್ಸು ಈ ಥರದವೇ ಬಂದಿರ್ತವೆ. ಸೂಕ್ಷ್ಮವಾಗಿ ನೋಡಿಬಿಟ್ರೆ ಓ 4 ಹಿಂಗೆ ಆರ್ಡ್ರಾಗಿ ಇಟ್ಕೊಂಡ್ಬಿಡ್ಬೋದು. ಒಂದು ಸಾರಿ 1 ವರ್ಷದ ಪೇಪರ್ ಬಿಡಿಸ್ತಾ ಇದ್ದೆ, ಆಗ ಭಾಳ ಈಸಿಯಾಗಿತ್ತು. 3 ಹೊಡ್ಕೊಂಡು ಲಾಸ್ಟಲ್ಲಿ ಬಿಟ್ಟಿದ್ದ, ಆಡ್ಕೊ ನೀನು ಅಂತೇಳಿ. ಜೊಕೋವಿಚ್ಚು ನಾಡೆಲ್ಲ. ಈಗ ಹೇಳು ಅಂದರೆ ಆಸ್ಟ್ರೇಲಿಯನ್ನು ಜೊಕೋವಿಚ್ಚು, ಇದು ಫ್ರೆಂಚು ಅವನೇ, ವಿಂಬಲ್ಡನ್ ಅವನೇ, ಅಮೇರಿಕನ್ ಓಪನ್ಸು ಲಾಸ್ಟ್ಗೆ ಬಂದ್ಬಿಟ್ಟು ಆಡ್ಕೊಂತ. ಈಗ ನೀವು ಸೂಕ್ಷ್ಮ ನೋಡಿದ್ರೆ ಇವ್ರ ಮಧ್ಯದಲ್ಲಿ ಎಲ್ಲರೂ ಆಡವ್ರ. ಒಂದೊಂದು ಟೈಮಿಗೆ ಏನು ಮಾಡ್ತಾ ಗೊತ್ತಾ, ಲಾಸ್ಟ್ಗೆ ಹೋಗ್ಬಿಡ್ತಾನೆ, US ಓಪನ್ಸ್ ಗೆದ್ದು ಬಿಡ್ತಾನೆ ಇವನು, ಮತ್ತೆ 2 ಬೇರೆ ಬಿಟ್ಕೊಡ್ತಾನೆ. ಮೆಮೊರಿಗೆ ಇಟ್ಕೊಳ್ಳುವಂಥ ಸ್ಕಿಲ್ ಇದು. ಮತ್ತೆ ಬರೋಣ ಈಗ ಇದು ನೋಡಿಬೇಡೋಣ. ಸೋಫಿಯಾ ಕ್ಯಾನನ್ ಮತ್ತು ರಾಜೀವ್ ರಾಮ್ ಮತ್ತು ಜೋಹಿ, ಈ ಬೇರೆ ಬೇರೆ ದೇಶದವರು. ಯಾವಿವು ಪುರುಷ ಡಬಲ್ಸ್. ಅಲ್ಲಿ ಕಡೆ ಎದುರುಗಡೆ ಇದ್ದವು ಹೋದೋ ಫೈನಲಾಗೆ ಇಬ್ಬರು ಗೆದ್ದವು. ಇಲ್ಲಿ ಮಹಿಳಾ ಡಬಲ್ಸು, ಇಬ್ಬರು ಮಹಿಳೆಯರು ಆ ಕಡೆ ಮೇಲೆ, ಇವೇ ಬೇರೆ ಬೇರೆ ದೇಶದವರು ಇಬ್ಬರು. ಒಬ್ಬರು ಹಂಗೇರಿ, ಇನ್ನೊಬ್ಬರು ಝೂಮ್ ಮಾಡ್ಕೊಂಡು ನೋಡಿ. ಆಸ್ಟ್ರೇಲಿಯಾ ವಾಪಸ್ ನೋಡ್ಕೊಂಡೋಗಿ. ಯಾಕೆ ಗೊತ್ತಾ, ಇದೊಂದೇ ಆಗಿರೋದು ಸಾರ್. ಫ್ರೆಂಚು ಇಷ್ಟೊತ್ತಿಗೆ ಇದು ಬಂದುಬಿಟ್ಟಿರೋದು, ಇಷ್ಟೊತ್ತಿಗೆ ಫ್ರೆಂಚ್ ಮುಗ್ದೋಗಿರೋದು. ಅಲ್ಲೇ ವಿಂಬಲ್ಡನ್ನು. ನೆಕ್ಸ್ಟು ಅದಾದಮೇಲೆ US. ಈ ಸಾರಿ ಕೋವಿಡಿಂದ ಅವೆಲ್ಲ ಕ್ಯಾನ್ಸಲ್ ಆಗ. ಮಿಶ್ರ ಅಂದಾಗ ಒಂದು ಪುರುಷ ಇನ್ನೊಂದು ಮಹಿಳೆ. ಎಷ್ಟೋ ಸಾರಿ ಮಿಶ್ರ ಡಬಲ್ಸ್ ಕೇಳವ್ರೆ. ಯಾಕೆ ಕೇಳೋರೆ ಅಂದರೆ ಆ ಮಿಶ್ರ ಡಬಲ್ಸಾಗೆ ನಮ್ಮ ಭಾರತರು ಯಾರೋ ಇತ್ತು, ಆಗ ಕೇಳ್ತಾ ಬಂದುಬಿಡ್ತಾರೆ. ಆ ಟೈಮಲ್ಲಿ ನಾವು ಎಚ್ಚರವಾಗಿ ನೋಡ್ಕೋಬೇಕು. ಈ ಓದೋ ಸ್ಕಿಲ್ ಇದು. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಈ ವರ್ಷ ಬರೆಯೋದ್ರಾಗೆ ಗ್ಯಾರಂಟಿ ಇರ್ತದೆ, ನೋಡ್ಕೊಂಡೋಗಿ. ಜ್ಞಾನಪೀಠ ನೋಡಿ, ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿ ಭಾರತದಲ್ಲಿ. ನಾನು ಹೇಳ್ತಾ ಇರೋದು ಭಾರತದಲ್ಲಿ ಸಾಹಿತ್ಯದ. ಹಾಗಾದರೆ ಇದು ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ. 61 ಸ್ಟಾರ್ಟ್ ಆಯಿತು, 65ರಿಂದ ನೀಡಕತ್ತೆ. ಕೆಲವರು ಕೇಳಿ ಬರ್ತಾರೆ, ಸ್ಥಾಪನೆ ಬೇರೆ ಇದಾಗದೆ ಬೇರೆ. ಸಂಸ್ಥೆ ಸ್ಥಾಪನೆ ಮಾಡಿ ಕೊಡೋದು ಸ್ಟಾರ್ಟ್ ಮಾಡ್ತಾರೆ, 65ರಿಂದ ಕೊಡ್ತಾರೆ. ಯಾವ ಸಂಸ್ಥೆ? ಭಾರತೀಯ ಜ್ಞಾನಪೀಠ ಟ್ರಸ್ಟ್ ಅಂತ. ಏನು ಆ ಟ್ರಸ್ಟ್ ಕೊಡ್ತದೆ ಅಂತ. ಭಾರತೀಯ ಆರಂಭದಾಗೆ ಭಾರತೀಯ ಸೇರಿಸ್ಕೊಳ್ಳಿ, ಮುಂದಕ್ಕೆ ಟ್ರಸ್ಟ್ ಹಾಕ್ಕೊಳ್ಳಿ. ಸರಿ ಸರ್, ಯಾರಿದು ಸ್ಥಾಪಕರು? ಸಾಹು ಜೈನ್ ಅವರು ಸ್ಥಾಪಕರು. ಸರಿ ಸರ್, ಏನು ಕೊಡ್ತಾರೆ? ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು? ಆಶಾ ಪೂರ್ಣದೇವಿ ಮೊದಲ ಮಹಿಳೆ. ಎಷ್ಟನೇ ಇಸ್ವಿನಲ್ಲಿ? 1976. ಹಾಗಾದರೆ ಇದು ಪ್ರಶಸ್ತಿ ಏನೇನು ಕೊಡ್ತಾರೆ ಈಗ? ಜ್ಞಾನದೇವತೆ ಸರಸ್ವತಿ, ಜ್ಞಾನದೇವತೆ. ಮತ್ತು ಇದು ಫಸ್ಟ್ ಯಾರಿಗೆ ಅಂತ ಕೇಳ್ಬೋದು? 65ರದ್ದು ಶಂಕರ್ ಕುರುಪ ಮಲಯಾಳಮ್ಮು 65ಕ್ಕೆ. ಸರ್ ಇಲ್ಲೆಲ್ಲಿ ಹೇಳಿ 65 ಶಂಕರ್ ಕುರುಪ. ಇದು ಯಾರು? ಇದು ಮಹಿಳೆ. ಶಂಕರ್ ಕುರುಪ ಮಲಯಾಳಂ. 67 76 ಯಾರು? ಆಶಾ ಪೂರ್ಣದೇವಿ. ಮಹಿಳೆಯಿಂದ ಬಂದಾಗ ಬಂಗಾಳಿ. ಜ್ಞಾನ ದೇವತೆ ಸರಸ್ವತಿ ಚಿತ್ರವುಳ್ಳ ಕಂಚಿನ ಪದಕ, ಪ್ರಶಸ್ತಿ ಫಲಕ, 12 ಲಕ್ಷ ರೂಪಾಯಿ ಬಂತು ಚೆಕ್. ಕ್ಯಾಶ್ ಇರ್ತದೆ 12 ಲಕ್ಷ. ಇದನ್ನು ಇದೇ ಥರ ಪ್ರಶಸ್ತಿ ಮಾಡಬೇಕು ಅಂತ ನೃಪತುಂಗ ಪ್ರಶಸ್ತಿ ಮಾಡಿದರು ನಮ್ಮಲ್ಲಿ BMTC ಅವರು ಮತ್ತು ಸಾಹಿತ್ಯ ಪರಿಷತ್ತವರು. BMTCದ ಹಣ ತ್ರಿಪಾಠಿ ಅಂತ ಹೇಳಿ ಒಬ್ಬರು BMTC MD ಇದ್ದರು. ಅವರು ಈ ಕನ್ನಡಕ್ಕೆ ಏನಾರು ಮಾಡಬೇಕು ಅಂತ ಒಬ್ಬ IAS ಅಧಿಕಾರಿ 1 ಕೋಟಿ ರೂಪಾಯಿಯನ್ನು ಆ BMTC ವತಿಯಿಂದ ಫಂಡ್ ಇಟ್ಟಿದ್ದ. ಅದರಿಂದ ಬಂದಂಥ ಬಡ್ಡಿನಲ್ಲಿ ಕೊಡ್ತಾಯಿದ್ರು. ಅದನ್ನು ಕರ್ನಾಟಕದ ಜ್ಞಾನಪೀಠ ಅಂತ ಕರಿತಿದ್ರು. ಕಾರಣ ಏನಂದರೆ ಸೇಮ್ ಅಮೌಂಟ್ ಕೊಡ್ತಿತ್ತು. ಇವ್ರು ಏನು ಮಾಡ್ರು ಗೊತ್ತಾ, ಇತ್ತೀಚೆಗೆ ಜಾಸ್ತಿ ಮಾಡಿಬಿಟ್ರು. ಅವ್ರ ಪಾಪ ಆ ಬಡ್ಡಿ ಜಾಸ್ತಿ ಬರಲ್ಲ ಅಂತೇಳಿ ಈಗಲೂ 7 ಲಕ್ಷನೇ ಕೊಡ್ತಾವ್ರೆ. ಇದು 12 ಲಕ್ಷ ಆಗಿತ್ತು. ಈಗ ಬರೋಣ, ಬಂದಿದೆ ಮೊದಲ ಪ್ರಶಸ್ತಿ ಶಂಕರ್ ಕುರುಪ ಮಲಯಾಳ 65. ನೆಕ್ಸ್ಟು 2018 ರೀಸೆಂಟ್ ಬೇಕು. 63, 64 ಇವೆಲ್ಲ ಬೇಡ, ರೀಸೆಂಟ್ 54ನೇ ಅವಾರ್ಡ್ ಅಮಿತಾಬ್ ಘೋಷ್, ಇಂಗ್ಲೀಷ್ ಸಾಹಿತ್ಯ. ನಮ್ಮ ಅಫಿಷಿಯಲ್ ಲ್ಯಾಂಗ್ವೇಜಸ್ ಕೊಡ್ತಾ ಬರ್ತಾರೆ. ಮತ್ತು ರೀಸೆಂಟ್ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರ ಅಕಿತಮ್, ಅಚ್ಯುತನ್, ನಂಬೂದರಿ. ಯಾವ ದೇಶದರು? ಯಾವ ಭಾಷೆ? ಮಲಯಾಳಂ ಸಾಹಿತಿ. ಇದೊಂದು ತುಂಬ ಇಂಪಾರ್ಟೆಂಟ್. ಅಕಿತಮ್, ಅಚ್ಯುತನ್, ನಂಬೂದರಿ ಯಾವ? ಮಲಯಾಳ. ಸರಿ, ಕೆಲವು ಟೈಮಲ್ಲಿ ಅನುಕ್ರಮವಾಗಿ ಅಂತ ಕೇಳ್ಬಿಡ್ಬೋದು. 2018 ಮತ್ತು 19ನೇ ಸಾಲಿನ ಜ್ಞಾನಪೀಠ ಪುರಸ್ಕಾರ ಅನುಕ್ರಮವಾಗಿ. ಯು ಆರ್ ರೆಡಿ ಟು ರೈಟ್ ಆನ್ ಲ್ಯಾಂಗ್ವೇಜ್. ನೆಕ್ಸ್ಟು ಅರ್ಹತೆ ಏನಾಗಿರಬೇಕು? ಸಂವಿಧಾನದ 8ನೇ ಸೂಚಿ 12 ಭಾಷೆಗಳಲ್ಲಿ. ಕನ್ನಡನೂ ಇದೆ ಸರ್. ರಾಜಸ್ಥಾನಿ ಕೊಡ್ತಾರೆ? ಕೊಡಲ್ಲ.
ಬಟ್ ಸರ್ ಮತ್ತು ಇದು ಕೊಟ್ಟವರಲ್ಲ ಇಂಗ್ಲೀಷ್ಗೆ ಭೋಪಾಲ್ ಇದು ಕೊಡ್ತಾ ಬರ್ತಾರೆ, ಯಾವುದಾದ್ರೂ ಒಂದು ಭಾಷೆ ಕೊಡ್ತಾ ಬರ್ತಾರೆ. ಮೇನ್ ಕ್ರೈಟೀರಿಯಾ ಅದು. ಮುಂದೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆ ಹಿಂದಿ ಭಾಷೆ ಅನ್ನೊಂದು. ಕನ್ನಡದವ್ರು ನೋಡ್ತಾ ಬರೋಣ. ಕನ್ನಡ ತುಂಬ ಇಂಪಾರ್ಟೆಂಟು, ಕನ್ನಡ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸ್ವಲ್ಪ ನಾನು ಕನ್ನಡದವು ಕೂಡ ಮಾತಾಡ್ತಾ ಬರ್ತೀನಿ. ಕುವೆಂಪುರವರಿಗೆ ಬಂದಿದೆ, ಗೊತ್ತಿದೆ, ಶ್ರೀ ರಾಮಾಯಣ ದರ್ಶನ. ಇದೊಂದು ದೊಡ್ಡ ಕಾಂಟ್ರವರ್ಸಿ. 67ಕ್ಕೆ ಅನೌನ್ಸ್ ಆಗುತ್ತೆ, 68 ಕೊಡ್ತಾರೆ. ನಾವು ನಿಮ್ಮ ಜೊತೆ ಗುದ್ದಾಡದೆ ಬೇಡ ಅಂತ ಹೇಳಿ 67, 68 ಎರಡು ಹಾಕ್ಬಿಟ್ಟಿದ್ವಿ. ಸುಮಾರು ಪುಸ್ತಕದಲ್ಲಿ 67 ಇರ್ತದೆ, 67 ಅನೌನ್ಸ್ಮೆಂಟು, 68 ರಿಸೀವ್ಮೆಂಟ್. ಅದಕ್ಕೆ 67, 68 ಎರಡು ಬರೆದಿದ್ವಿ, ನೋಡ್ಕೊಂಡು ಓದ್ಕೊಳ್ಳಿ. ನೆಕ್ಸ್ಟು ಒಟ್ಟರೆ 67 ಕೊಡ್ತಾನೆ, ಇಲ್ಲ 68 ಕೊಡ್ತಾನೆ. ಯಾವ ಎಕ್ಸಾಮಲ್ಲೂ ಅವ್ನು ಕೊಟ್ಟಿಲ್ಲ. ಸುಮ್ಮನೆ ನೀವು ಬೇಜಾರಕ್ಕೆ ಹಂಗೆ ಇದು ಮಾಡ್ತೀರಾ. 67 ಸಾರ್, 68 ಸಾರ್ ಅಂತ. 67ಕ್ಕೆ ಅನೌನ್ಸ್ ಮಾಡಿದ್ರೆ 68ಕ್ಕೆ ರಿಸೀವ್ ಮಾಡ್ಕೊತಾರೆ. ದರಾ ಬೇಂದ್ರೆ ಅವ್ರದ್ದು 4 ತಂತಿ. ನೆಕ್ಸ್ಟ್ ರಾಮಾಯಣ ದರ್ಶನಮ್ಗೆ ಸುಮಾರು ಬಂದಿದೆ. ಪಂಪ ಪ್ರಶಸ್ತಿ ಕೂಡ ರಾಮಾಯಣ ದರ್ಶನಮ್ಗೆ ಇವ್ರಿಗೆ ಕುವೆಂಪುರವ್ರಿಗೆ ದೊಡ್ಡ ಹೆಸರು ತಂದು ಕೊಡ್ತು. ನೆಕ್ಸ್ಟು ಇಯರ್ಸ್ಗಳು ತಲೆಕೆಡಿಸ್ಕೋಬೇಡಿ. ಮಾಸ್ತಿ, ಚಿಕ್ಕವೀರ ರಾಜ. ನೆಕ್ಸ್ಟು ವಿ.ಕೆ. ಭಾರತ ಸಿಂಧು ರಶ್ಮಿ, ಎಲ್ರಿಗೂ ಬಾಯಲ್ಟಾಗಿದೆ. ಯು ಆರ್ ಅಂತಮೂರ್ತಿ, ನಂತರ ಸಮಗ್ರ ಸಾಹಿತ್ಯ, ಎಲ್ಲ ಸಾಹಿತ್ಯ ನೋಡ್ತಾ ಬಂದು. ಗಿರೀಶ್ ಕಾರ್ನಾಡ್ ಸಮಗ್ರ ಸಾಹಿತ್ಯ, ಚಂದ್ರಶೇಖರ್ ಕಂಬಾರ್ ಸಮಗ್ರ ಸಾಹಿತ್ಯ. ಇವ್ರಿಗೆ ನಮಗೆ ಬೆಳಗಾಮಲ್ಲಿ ಇದು ಮಾಡ್ತಾ ಬಂದರು, ಕಂಬಾರ್ ಅವ್ರಿಗೆ ಕೊಡ್ತಾ ಬಂದರು. ಅಲ್ಲಿಗೆ ಇದು ಜ್ಞಾನಪೀಠ. 8 ಜ್ಞಾನಪೀಠಗಳು ಹಿಂದಿ ಬಿಟ್ಟರೆ ನಮ್ಮದೇನು ಬರ್ತದೆ. 8 ಜ್ಞಾನಪೀಠ. ಇನ್ನೂ ಅರ್ಹರು ನಮ್ಮಲ್ಲಿ ಭಾಳ ಜನ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಜ್ಞಾನಪೀಠ ಕೊಡುವಂಥ ಸುಮಾರು ಸಾಹಿತಿಗಳವ್ರೆ. ಮುಂದಿನ ದಿನಗಳ ಸಿಕ್ಕುವಂಥ ಸಾಧ್ಯತೆ ಇದೆ. ಅದು ಕೆಲವು ಅವು ಹಿಂದಿದೇನಾಗೈತೆ ಅಂದರೆ ಜಂಟಿಯಾಗಿ ತಾಂಡವ್ರು ಕೆಲವಕ್ಕೆ, ಅದರಿಂದ ನಮ್ಮ ಇಂಡಿವಿಜುವಲ್ ತಾಂಡಿದ್ದಾರೆ. ಇನ್ನು ಜ್ಞಾನಪೀಠಗಳು ಬರಲಿ. ಮುಂದೆ ಬರ್ತೀನಿ. ಗಿರೀಶ್ ಕಾರ್ನಾಡು ರೀಸೆಂಟ್ ನಿಧನವಾದ್ರಿಂದ ಒಂದು ಸ್ವಲ್ಪ ಗ್ಲಾನ್ಸ್ ಮಾಡಿ. 7ನೇ ಜ್ಞಾನಪೀಠ ಪ್ರಶಸ್ತಿ ಗಿರೀಶ್ ಕಾರ್ನಾಡ್ ಅವರು 2019 ಜೂನಲ್ಲಿ ಸತ್ತಿದ್ರಿಂದ ನಿಮಗೆ ಬರ್ಬೋದು ಅಂತ. ದೊಡ್ಡ ಸಾಹಿತ್ಯ ನಿಧನವಾಗಿರೋದ್ರಿಂದ ಗಿರೀಶ್ ಕಾರ್ನಾಡ್ ಅವ್ರ ಬಗ್ಗೆ ಮಾಡ್ತಾ ಬಂದರು. ಗೊತ್ತಿರಲಿ, ನಿಧನರಾದರು. ಯಯಾತಿ, ತಲೆದಂಡ, ತೊಗಲಕ್ಕು. ಒಂದು ಮಾತು ಹೇಳ್ತೀನಿ, ಯಾರಾದರೂ ಡೆತ್ ಆದಾಗ ಅವರು ಎಲ್ಲಿ ಡೆತ್ ಆದರೂ ಅದು ಕೇಳೋದಕ್ಕಿಂತ ಅವ್ರ ಕೃತಿಗಳನ್ನು ಕೇಳ್ತಾ ಬರ್ತಾರೆ. ಯಾವುದೋ ದೊಡ್ಡ ಸಾಹಿತ್ಯ ಸತ್ತಾಗ ಅವ್ರ ಕೃತಿಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ ಹೇಳ್ತಾರೆ. ಅದನ್ನು ಮೈಂಡಲ್ಲಿ ಇಟ್ಕೊಂಡಿರಬೇಕು. ಯಾವ ಊರ ಸತ್ತರು, ಎಲ್ಲಿ ಹುಟ್ಟಿದ್ರು ಅದೆಲ್ಲ ಕೇಳೋಕ್ಕಿಂತ ಅವ್ರ ಕೃತಿಗಳಿಗೆ ಬಂದುಬಿಡ್ತಾರೆ. ಅವರ ಫೇಮಸ್ ಕೃತಿ ಯಾವುದು ಅಂತ ಕೇಳ್ತಾ ಬರ್ತಾರೆ. ಅಯವದನ, ನಾಗಮಂಡಲ, ಇವು ಸುಮಾರು ಏನಾಗಿದ್ದಾವೆ ಅಂದರೆ ಸಿನಿಮಾಗಳಾಗಿದ್ದಾವೆ ಮತ್ತು ಒಳ್ಳೆ ನಟನೆ ಕೂಡ ಮಾಡಿದ್ದಾರೆ ಅವರು. ಅವರ ಸಿನಿಮಾಗಳಾಗಿ ಅವರು ನಟಿಸಿದ್ದಾರೆ ಸುಮಾರು ಸಿನಿಮಾಗಳಾಗಿದೆ. ಗಿರೀಶ್ ಕಾರ್ನಾಡ್ ಅವರು 7ನೇ ಜ್ಞಾನಪೀಠ. ಮುಂದೆ ಬೊಮ್ಮಪ್ಪ. ಕೇಂದ್ರ ಸಾಹಿತ್ಯ ಅಕಾಡೆಮಿ 54ರಲ್ಲಿ ನಿಮಗೆ ಜ್ಞಾಪಿಸ್ಕೋಬೇಕು ಅಂದರೆ ನಮ್ಮ ಭಾರತ ರತ್ನ ಸ್ಥಾಪನೆ ಆಯ್ತಲ್ಲ ಅದೇ ವರ್ಷ. ಏನಿದು ಪ್ರಸ್ತುತ ಅಧ್ಯಕ್ಷರು, ಇದು ಭಾಳ ಮುಖ್ಯವಾದದ್ದು. ನಮ್ಮ ಜ್ಞಾನಪೀಠ ಪುರಸ್ಕೃತರಾದಂಥ ಚಂದ್ರಶೇಖರ್ ಕಂಬಾರ್ ಅವರೇ ಇದಕ್ಕೆ ಇದಾಗಿದ್ದಾರೆ. ಕಾರ್ಯನಿರ್ವಹಿಸುವ ಸಚಿವಾಲಯ ಭಾರತ ಸರ್ಕಾರದ ಸಂಸ್ಕೃತಿ ಇಲಾಖೆ, ಕಲ್ಚರಲ್ ಮಿನಿಸ್ಟ್ರಿ. ಭಾಷೆ ಇವೆಲ್ಲ ಬಂತು ಅಂದರೆ ಕಲ್ಚರಲ್ ಮಿನಿಸ್ಟ್ರಿ, ಟಕ್ಕಂತ ಕಲ್ಚರಲ್ ಮಿನಿಸ್ಟ್ರಿಗೆ ಹೋಗಬೇಕು. ದೇಶದ 24 ಭಾಷೆಗಳು ಹಾಗೂ ರಾಜಸ್ಥಾನಿ ಮತ್ತು ಇಂಗ್ಲೀಷ್ ಭಾಷೆಗಳಿಗೆ 24 ಭಾಷೆಗಳು ಕೊಡ್ತಾರೆ. ಅಲ್ಲಿ ಜ್ಞಾನಪೀಠವನ್ನು ಇದು 22 ಭಾಷೆ ಮತ್ತು ಇಂಗ್ಲೀಷ್ ಕೊಡ್ತಾರೆ. ಇದು ಕೊಡ್ತಾ ಬರ್ತಾರೆ. 24ರಾಗ ಯಾವ 2 ಇಂಗ್ಲೀಷು ಮತ್ತು ಇದು ನೀಡುತ್ತಾ ಬಂದಾಗಿದೆ. ಜೀವಮಾನ ಸಾಧನೆ ಮಾಡಿದವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಆ ಜೀವಮಾನ ಸಾಧನೆಗಾಗಿ ಆ ಕೃತಿಯನ್ನು ಆಯ್ಕೆ ಮಾಡ್ಕೊಂಡು ಕೊಡ್ತಾ ಬರ್ತಾರೆ. ಒಂದು ಇದನ್ನ ಎತ್ಕೊಂಡ್ಬಿಟ್ರೆ ಅರಮನೆ, ಕುಂವೀರಭದ್ರಪ್ಪ, ಈ ಥರ ಒಬ್ಬ ಸಾಹಿತಿಗೆ ಆ ಕೃತಿಯನ್ನು ಎತ್ಕೊಂಡು ಅವರಿಗೆ ಕೊಡ್ತಾ ಬರ್ತಾರೆ. ಇಲ್ಲಿ ಬಂದಾಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಭಾರತೀಯ 24 ಭಾಷೆಗಳ ಪ್ರಮುಖ ಸಾಹಿತಿಗಳ ವೈಯಕ್ತಿಕ ಸಾಹಿತ್ಯ ಕೃತಿಗಳನ್ನು ಗುರುತಿಸಿ ವಾರ್ಷಿಕವಾಗಿ ನೀಡಲಾಗುತ್ತೆ. ಅಲ್ಲಿಗೆ ನೀವೀಗ ಏನು ನೋಡ್ಕೋಬೇಕು ಅಂದರೆ 24 ಓದ್ಕೋಬೇಡಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ 24 ಬರ್ಕೊಂತಾರೆ. 24 ಇದಕ್ಕೇನಾಗುತ್ತೆ ಗೊತ್ತಾ, 8 3 ಆಗಬೇಕಾಗ್ತಿ. ಭಾಷೆ, ಕೃತಿ ಮತ್ತು ಸಾಹಿತ್ಯ 24 × 3 ಸತ್ತಂತಲೇ. ಅದಕ್ಕೇನು ಮಾಡಬೇಕು ಅಂದರೆ ನಮಗೇನು ಬೇಕು ಅಂದರೆ 2019 ಕನ್ನಡಕ್ಕೆ ಯಾರಿಗೆ ಬಂದೈತಿ ಅಂತ ನೋಡ್ಕೋಬೇಕಷ್ಟೆ. ಇನ್ನೊಂದು ಚೂರು ಏನು ಮಾಡ್ಬೇಕು ಗೊತ್ತಾ, ಅದು ಇನ್ನೊಂದು ವರ್ಷದ ಒಂಚೂರು ನೋಡ್ಬೋದು ಬೇಕಾದ್ರೆ. 2019 ಕನ್ನಡದಾಗ ಯಾರಿಗೆ ಬಂತು ಅಂತ ನೋಡಬೇಕು. ಕೃತಿ ಯಾವುದು ಮತ್ತು ಯಾರಿಗೆ ಬಂತು. ಈಗ ಬರೋಣ. ಈಗ
ಮತ್ತು ₹1,00,000 ಬೆಲೆ ಭಾಳ ಮುಖ್ಯ, ಅಮೌಂಟು ಮುಖ್ಯ ಅಲ್ಲ. ಮೊದಲ ಕನ್ನಡಿಗರು ಯಾರು ಅಂದರೆ ಕುವೆಂಪುರವರು. ನಾನು ಆಗಲೇ ಹೇಳಿದೆ ಶ್ರೀರಾಮಾಯಣ ದರ್ಶನಂ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಂಪ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಎಲ್ಲವೂ ಕೂಡ ಶ್ರೀರಾಮಾಯಣ ದರ್ಶನಂ. ಇತ್ತೀಚಿನ ಪ್ರಶಸ್ತಿ ಪುರಸ್ಕೃತರು ಇದು ಭಾಳ ಇಂಪಾರ್ಟೆಂಟು. ಡಾಕ್ಟರ್ ವಿಜಯ ಆಗರೆ ಕುದಿ ಹೆಸರು. ಇದು ಈ ಸಾಲಿನ ಕೃತಿ. ಇದನ್ನು ಸ್ಟ್ರೆಸ್ ಮಾಡ್ಕೊಳ್ಳಿ. ಮತ್ತು ಡಾಕ್ಟರ್ ವಿಜಯ ಇದು ಮುಖ್ಯವಾದಂಥ ಕೃತಿ. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ಪಂಪ ಪ್ರಶಸ್ತಿ ನಮ್ಮ ರಾಜ್ಯ ಕೊಡುವಂಥದ್ದು. ಈ ಇದು ಕರ್ನಾಟಕ ಸರ್ಕಾರ ಕೊಡ್ತದೆ. ಯಾವಕ್ಕೆ? ಸಾಹಿತ್ಯ ಕೊಡೋದು. ಫಸ್ಟ್ ಕೊಟ್ಟಿದ್ದೆ 87 ರಾಮಾಯಣ ದರ್ಶನ. 3 ಕೂಡ ರಾಮಾಯಣ ದರ್ಶನ ಮೇಜರ್. ₹3,00,000 ಮತ್ತು ಪ್ರಮಾಣ ಪತ್ರ ಫಲಕ. ಎಲ್ಲಿ ಕೊಡ್ತಾರೆ ಅನ್ನೋದು ಭಾಳ ಬನವಾಸಿಯಲ್ಲಿ ಕದಂಬೋತ್ಸವದಲ್ಲಿ ಪಂಪ ಪ್ರಶಸ್ತಿನ ಕದಂಬಕ್ಕೂ ಪಂಪ ಇದಕ್ಕೂ ಸಂಬಂಧ ಐತಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಸಂಸ್ಕೃತಿ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ನೆಕ್ಸ್ಟು ಇತ್ತೀಚಿನ ಪ್ರಶಸ್ತಿ ಪುರಸ್ಕೃತರು ಸಿದ್ಧಲಿಂಗಯ್ಯ 2019 2019 ಪ್ರೊಫೆಸರ್ ಶೆಟ್ಟರ್ ಹಿರಿಯ ಸಂಶೋಧಕ 18 ಶೆಟ್ಟರ್ ಅವರು ಮತ್ತು ಪ್ರೊಫೆಸರ್ 18 ಕೇಳ್ಬೋದು, ಇಲ್ಲ 19 ಕೇಳ್ಬೋದು. ಮುಂದೆ ಬರ್ತಾ ಇದ್ದೀನಿ. ನಿಸಾರ್ ಅಹಮದ್ ಅವರು 2017. ಇವ್ರದ್ದೊಂಚೂರು ಕ್ವಶನ್ ರೈಸ್ ಮಾಡ್ಬೋದು. ನಿಸಾರ್ ಅಹಮದ್ ಭಾಳ ಇಂಪಾರ್ಟೆಂಟ್, ನಿತ್ಯೋತ್ಸವ ಕವಿ ಅಂತ ಕರಿತಾ ಇದ್ದಾರೆ. ಮೇ 3ನೇ ತಾರೀಕು ನಿಧನರಾದ್ರು. ಹೊಸ ಕಾಲೇಜ್ ಇವ್ರದ್ದು ಜೋಗದ ಸಿರಿ ಬೆಳಕಿನಲ್ಲಿ ಭಾಳ ಫೇಮಸ್ ಹಾಡುಗಳು. ನಿತ್ಯೋತ್ಸವ ಈ ನಮ್ಮ ಶ್ರೇಷ್ಠ ಸಾಹಿತ್ಯದ ನಿಸಾರ್ ಅಹಮದ್ ಬಗ್ಗೆ ಈ ಸಾರಿ ಕ್ವಶನ್ಸನ್ನು ನಿರೀಕ್ಷೆ ಮಾಡ್ತಿದ್ದೀವಿ. ಅವ್ರು ಡೆತ್ ಆಗಿರೋದ್ರಿಂದ ಅವರು ನಮ್ಮ ಕಲಬುರ್ಗಿನಲ್ಲಿದ್ದಂಥ ಮೇಡಮ್ ಅವ್ರದ್ದು ಕೂಡ ಕ್ವಶನ್ಸ್ಗಳು ಬರ್ತವೆ. ಯಾರ್ಯಾರು ಇತ್ತೀಚೆಗೆ ಸತ್ತಿದ್ದಾರೆ ಸಾಹಿತಿಗಳು ಅವ್ರನ್ನ ಲಿಸ್ಟ್ ಮಾಡ್ಕೊಂಡು ನೋಡ್ತಾ ಬಂದು ಸರ್. ಮುಂದೆ ಅವರೆಲ್ಲಾಗಿದ್ದರು ಸಾಹಿತ್ಯ ಸಮ್ಮೇಳನದೆಲ್ಲ ನೋಡ್ತಾ ಬರ್ಬೋದು. ನೃಪತುಂಗ ನಾನು ಹೇಳ್ದೆ ಇದನ್ನು ಕರ್ನಾಟಕದ ಜ್ಞಾನಪೀಠ ಅಂತ ಕರಿತಿದ್ರು. ಯಾಕೆ ಅಂದರೆ ಅಮೌಂಟು ಸಿಮಿಲರ್ ಇತ್ತು. ಅದಕ್ಕೆ BMTC ಅವರು ಮತ್ತು BMTC KSRTC ಅಲ್ಲ. 1 ಬಾಕ್ಲಿದ್ರೆ KSRTC, 2 ಬಾಕ್ಲಿದ್ರೆ BMTC, 2 ಬಾಕ್ಲಿದೆ ಪ್ಲಸ್ ಸಾಹಿತ್ಯ ಪರಿಷತ್ತು. ಇವ್ರ ದುಡ್ಡು ಇವ್ರ ಸೆಲೆಕ್ಷನ್ನು. ಯಾರು ಸೆಲೆಕ್ಷನ್ನು? ಸಾಹಿತ್ಯ ಪರಿಷತ್ತು ಸೆಲೆಕ್ಷನ್ನು. BMTC ಸರ್ ಹಾಗಾದ್ರೆ ನೋಡ್ತಾ ಬನ್ನಿ. ಈಗ ಮುಂಚೆಯವರು ಬೆಂಗಳೂರು ಮಹಾನಗರ ಪಾಲಿಕೆ ₹7,01,000. ಅವರು 7 ಲಕ್ಷ ಕೊಡ್ತಿದ್ರು, ಅವ್ರಿಗೆ 12 ಲಕ್ಷ ಮಾಡಿಬಿಟ್ರು. ಸರ್ ಇವರು 12 ಲಕ್ಷ ಮಾಡಲಿ, ಇರೋದೇ ₹1 ಕೋಟಿ. ಆ ₹1 ಕೋಟಿಗೆ ಬಡ್ಡಿ ತಗೊಂಡ್ರೆ 7.5 ಲಕ್ಷ ಬಡ್ಡಿ ಬರ್ತದೆ ವಾರ್ಷಿಕವಾಗಿ. 7.5 ಲಕ್ಷ ಬರ್ತೈತೆ. ಅದಕ್ಕೆ ₹7,01,000 ಕೊಡ್ತಾವ್ರೆ. ಸಾಮಾನ್ಯವಾಗಿ ಸಿಮಿಲರ್ ಇತ್ತು ಜ್ಞಾನಪೀಠದ್ದು ಅಷ್ಟೇ. ಇತ್ತೀಚೆಗೆ ಅವ್ರು 12 ಲಕ್ಷ ಮಾಡಿರೋದ್ರಿಂದ ಸುಮ್ಮನಾದರು. ಅದಕ್ಕೆ ಕರ್ನಾಟಕದ ಜ್ಞಾನಪೀಠ ಅಂತ ಕರಿತಾಯಿದ್ರು. ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಉದ್ದೇಶ ಕನ್ನಡ ಸಾಹಿತ್ಯ ಕ್ಷೇತ್ರದ ಗಣನೀಯ ಸಾಹಿತ್ಯಗಳನ್ನ ಪ್ರೋತ್ಸಾಹಿಸಲು. ಇದರದೊಂದು ಔಚಿತ್ಯ ಹೇಳಬೇಕು ಅಂದರೆ ನನಗೆ ಭಾಳ ಖುಷಿ ಆಗ್ತದೆ. ತ್ರಿಪಾಠಿ ಅಂತ ಕನ್ನಡಿಗಲ್ಲ ಮನುಷ್ಯ, ಬೇರೆ ರಾಜ್ಯದವರು IAS ಅಧಿಕಾರಿ. ಈಗೇನಾರು ಮಾಡಬೇಕು ಅಂತೇಳಿ BMTCನಲ್ಲಿ ಒಂದಷ್ಟು ಹಣವನ್ನು ತೆಗೆದುಕೊಂಡೋಗಿ ಬ್ಯಾಂಕಲ್ಲಿಟ್ಟು ಅಲ್ಲಿಂದ ₹1 ಕೋಟಿ ಬರೋ ಬಡ್ಡಿನಲ್ಲಿ ನಮ್ಮ ಯಾರ್ದಾರ ಸಾಹಿತಿಗಳು ದುಡಿದಿರೋವಂಥವ್ರಿಗೆ ಕನ್ನಡಕ್ಕೆ ಸೇವೆ ಸಲ್ಲಿಸ್ತಾರೆ ಕೊಡಿ ಅಂತ ಹೇಳ್ತಾ ಬಂದರು. ಇವತ್ತು ಒಂದು ಪ್ರಶಸ್ತಿ ಆರಂಭವಾಗ್ತಾ ಬಂತು. ಮನಸ್ಸು ಮಾಡಿ ಬ್ಯೂರೋಕ್ರಾಟ್ಸ್ಗಳು ಮನಸ್ಸು ಮಾಡಿದ್ರೆ ಒಳ್ಳೇದು ಮಾಡ್ಬೋದು ಅನ್ನೋಕ್ಕೆ ಬೆಸ್ಟ್ ಎಕ್ಸಾಂಪಲ್. ಮತ್ತು ಪ್ರಶಂಸೆ ಮಾಡ್ದಂಗೆ ಆಗುತ್ತೆ, ಒಳ್ಳೆ ಸಾಹಿತಿಗಳನ್ನ ಗುರುತಿಸ್ದಂಗೆ ಆಗುತ್ತೆ, ಕೊಡುಗೆ ಕೊಟ್ಟಿರ್ತಾರೆ. ಹಾಗಾಯಿತು. ಮೊದಲು ಪುರಸ್ಕೃತರು ಜವರೇಗೌಡರು 2007 ಫಸ್ಟು ಜವರೇಗೌಡರು ಕೊಟ್ಟಿದ್ದು, ಕುವೆಂಪುರವರ ಶಿಷ್ಯ. ನೆಕ್ಸ್ಟ್ ಮುಂದೆ ಬರ್ತೀನಿ. SL ಭೈರಪ್ಪರವರು ಕಾದಂಬರಿಕಾರ. ಯಾನ 19ನೇ ಕಾದಂಬರಿ, ಬೇಕಾದಷ್ಟು ಮತದಾನ, ಪರ್ವ ಎಲ್ಲ ಬೇಕಾದಷ್ಟು ಕೃತಿಗಳನ್ನು ಬರ್ತವೆ. ಇವ್ರಿಗೆ ಕೊಟ್ಟಿದ್ದಾರೆ. 18, 19 ಭಾಳ ಇಂಪಾರ್ಟೆಂಟ್. 18 ಸಿದ್ಧಲಿಂಗಯ್ಯನವ್ರಿಗೆ, 18ರದು ನೃಪತುಂಗ, 19ರದು ಪಂಪ. ನೃಪತುಂಗ ಪಂಪ ಸಿದ್ಧಲಿಂಗಯ್ಯನವ್ರಿಗೆ, ದಲಿತ ಕವಿ ಸಿದ್ಧಲಿಂಗಯ್ಯ ಭಾಳ ಮುಖ್ಯವಾದದ್ದು. ನೆಕ್ಸ್ಟ್ 2019 ಪುರಸ್ಕೃತರು ಯಾರು ಅಂದರೆ ಚನ್ನವೀರ ಕಣವಿ. ರೀಸೆಂಟ್ 2 ಈಗ ಓದೋ ಸ್ಕಿಲ್ ಅರ್ಥ ಆಯಿತು. ಆರಂಭದ್ದು ಓದಿ ಮತ್ತು
ಈಗ ರೀಸೆಂಟ್ ಓದ್ತಾ ಬನ್ನಿ. ಇದನ್ನು ಚೂರು ಗಮನಿಸಬೇಕು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಕನ್ನಡ ಸಾಹಿತ್ಯ ಪರಿಷತ್ತಿನ 1.5 ಕೋಟಿ, ಈಗ 1.5 ಕೋಟಿ ರೂಪಾಯಿ. ಆರಂಭದಾಗ ಒಂದಿತ್ತು, ಈಗ 1.5 ಕೋಟಿ ರೂಪಾಯಿ ಇದು ಮಾಡಿದ್ದಾರೆ. ರೂಪಾಯಿ ದತ್ತಿ ನಿಧಿಯನ್ನು ಸ್ಥಾಪಿಸಿ ಅದರಿಂದ ಬರುವ ಬಡ್ಡಿ ಹಣದಲ್ಲಿ ಪ್ರತಿ ವರ್ಷ ಈ ಪ್ರಶಸ್ತಿ ನೀಡಲಾಗುತ್ತೆ. ಆರಂಭದಲ್ಲಿ ತ್ರಿಪಾಠಿಯವರು 1 ಕೋಟಿ ರೂಪಾಯಿ ಇಟ್ಟಿದ್ದು, ಈಗ 1.5 ಕೋಟಿ ರೂಪಾಯಿ ಇದು ಮಾಡ್ತಾ ಇದ್ದಾರೆ. ಯಾಕೆಂದರೆ ಖರ್ಚು ವೆಚ್ಚಗಳೆಲ್ಲ ಬರ್ತದೆ, ಅವತ್ತು ಕಾರ್ಯಕ್ರಮ ನಡೆಸಬೇಕಾಗುತ್ತೆ. 1.5 ಕೋಟಿ ರೂಪಾಯಿ ಇದು ಮಾಡ್ತಾ ಬಂದಿದೆ. ಮೊತ್ತ ಇಂಪಾರ್ಟೆಂಟ್ ಅಲ್ಲ, ಅವರ ಆಸಕ್ತಿ ಮತ್ತು ಅವರ ಧ್ಯೇಯ ಇಂಪಾರ್ಟೆಂಟ್ ಆಗಿದೆ. ಮ್ಯಾನ್ ಬೂಕರ್ ಪ್ರಶಸ್ತಿ ಗೊತ್ತಿಲ್ಲ, ಇದು ಕೂಡ ಭಾಳ ಬೂಕರ್ ಪ್ರಶಸ್ತಿ ಸಾಹಿತ್ಯಕ್ಕೆ ಕೊಡುವಂಥ ಪ್ರಶಸ್ತಿ. ಒಂದು ಫಸ್ಟ್ ಟೈಮ್ ಗೊತ್ತಾ, ಬರೀ ಸೀಮಿತವಾಗಿತ್ತು ಒಂದು ಇದಕ್ಕಾಗಿ, ಮತ್ತು ಈಗ ಸ್ವಲ್ಪ ಬ್ರಾಡರ್ ಮಾಡಿಬಿಟ್ರು, ಬೇರೆ ಬೇರೆ ಕಂಟ್ರಿನವ್ರಿಗೂ ಕೊಡೋದಕ್ಕೆ. ಮೊದಲು ಕಾಮನ್ವೆಲ್ತು ಕಂಟ್ರೀಸಿಗೆ ಮಾತ್ರ ಕೊಡ್ತಾಯಿದ್ರು, ಈಗ ವಿಸ್ತಾರ ಮಾಡಿ ಆಸ್ಟ್ರೇಲಿಯಾದವ್ರು ಇದು ಪಡ್ಕೊಂಡಿದ್ದಾರೆ, ಅಮೆರಿಕಾದವರು ಪಡ್ಕೊಂಡಿದ್ದಾರೆ ಬ್ರಾಡರ್. ಬಟ್ ಒಂದು ಪ್ಯೂರಾಗಿ ಹೆಂಗೆ ಗೊತ್ತಾ, ಪ್ಯೂರ್ಲಿ ಇಂಗ್ಲೀಷ್ ಮತ್ತು ಇಂಗ್ಲೀಷ್ ಸಾಹಿತ್ಯಕ್ಕೆ ಟ್ರಾನ್ಸ್ಲೇಟ್ ಆಗಿರಬೇಕಿಲ್ಲ ಅಂದರೆ ಇಂಗ್ಲೀಷ್ ಸಾಹಿತ್ಯಕ್ಕೆ ಇದು ಮಾಡ್ತಾ ಬರ್ತಾರೆ. ಬೂಕರ್ ಪ್ರಶಸ್ತಿ ತುಂಬ ಇಂಪಾರ್ಟೆಂಟು, ಮ್ಯಾನ್ ಬೂಕರ್ ಪ್ರಶಸ್ತಿ. ಇದನ್ನು ಪ್ರಶಸ್ತಿ ವಿತರಣಾ ಸಮಾರಂಭ ಲಂಡನ್ನಲ್ಲಿ ನಡೀತಾ ಬರ್ತದೆ. 2018 ಪ್ರಶಸ್ತಿ ಐರಿಷ್ ಸಾಹಿತಿ ಆನಾ ಬರ್ನ್ಸ್ ಅವರ ಮಿಲ್ಕ್ ಮ್ಯಾನ್, ಈ ಕೃತಿ ಭಾಳ ಇಂಪಾರ್ಟೆಂಟ್. ಮಿಲ್ಕ್ ಮ್ಯಾನ್, ಆನಾ ಬರ್ನ್ಸ್ ಅವರ ಮಿಲ್ಕ್ ಮ್ಯಾನ್ ಅಂತ ಕಿವಿ ಮೇಲೆ ಇನ್ನೊಂದು ಸಾರಿ ಬಿಲ್ಲಿ, ಮಿಲ್ಕ್ ಮ್ಯಾನ್. ಇದು 2019. ಸರಿಯ ಅನುಕ್ರಮವಾಗಿ ಬರೀರಿ ಅಂತ ಕೇಳ್ಬೋದು, 2 ಕೊಡ್ಬೋದು, 18 ಕೇಳ್ಬೋದು. ಬಟ್ 14, 13 ಕೇಳೋದು ಭಾಳ ಕಡಿಮೆ ಕೇಳಿಲ್ಲ. ಕರೆಂಟ್ ಅಫೇರ್ಸಲ್ಲಿ ಕೇಳದೆ ರೀಸೆಂಟು. 19 ಭಾಳ ಇಂಪಾರ್ಟೆಂಟು. ಕೆನಡಾ ದೇಶದ ಮಾರ್ಗರೇಟ್ ಅಟ್ವುಡ್, ಏನದು ಅಟ್ವುಡ್ ಅವ್ರಿಗೆ ಹಿರಿಯ ವಯಸ್ಸಿನವರು, ಇವರು ಪ್ರಶಸ್ತಿ ಪುರಸ್ಕೃತ. ಇನ್ನೊಂದು ವಿಶೇಷ ಇವ್ರದ್ದು ಹಿರಿಯ ವಯಸ್ಸು, ದಿ ಟೆಸ್ಟಾಮೆಂಟ್ಸ್ ಅಂತೇಳಿ ಕೃತಿ ಇದೆ ಹೆಸರು. ಈ ಟೆಸ್ಟಾಮೆಂಟ್ಸ್ ಅನ್ನೋದು ಕೃತಿ, ಇಲ್ಲಿ ಮಿಲ್ಕ್ ಮ್ಯಾನ್ ಕೃತಿಗಳನ್ನ ನೋಡ್ಕೋಬೇಕೀಗ. ಒಬ್ಬರು ಐರಿಷ್, ಇನ್ನೊಬ್ರು ಕೆನಡಾ. ಐರಿಷ್ ಕೆನಡಾ ಮಿಲ್ಕ್ ಮ್ಯಾನು. ಇದು ಬಂದಾಗ ದಿ ಟೆಸ್ಟಾಮೆಂಟ್ಸ್. 2 ಸಾರಿ ಅಬ್ಸರ್ವೇಷನ್ ಮಾಡಿದ್ರೆ ಆ ಕ್ವಶನ್ ಪೇಪರ್ 4 ಆಪ್ಷನ್ಗೆ ಅದೇ ಕಾಣ್ತದೆ. ಅಬ್ಸರ್ವ್ ಮಾಡಲಿಲ್ಲ ಅಂದರೆ 4 ಕಾಣ್ತವೆ, ಅಬ್ಸರ್ವ್ ಮಾಡಿದರೆ ಅದೇ ಕಾಣ್ತದೆ, ಸ್ಟ್ರೆಸ್ ಆಗ್ತದೆ. ಇಂಗ್ಲೆಂಡಿನ ಬರಹಗಾರ್ತಿ ಬರ್ನಾರ್ಡಿನ ಎವರಿಸ್ಟೋ ಅನ್ನೋರಿಗೆ ಈ ಪ್ರಶಸ್ತಿ ಪಡೆದ ಮೊದಲ ಕಪ್ಪು ಮಹಿಳೆ. ಭಾಳ ಬ್ಲ್ಯಾಕ್ ವುಮೆನ್ ಕೊಡ್ತಿರಲಿಲ್ಲ, ಈಗ ಕೊಡ್ತಾ ಬಂದಿದ್ದಾರೆ. ಸ್ವಲ್ಪ ಬ್ರಾಡರ್ ಮಾಡಿದ್ರು, ಕಾಮನ್ವೆಲ್ತ್ ರಾಷ್ಟ್ರಗಳನ್ನು ಬಿಟ್ಟು ಮುಂದಕ್ಕೂ ಕೂಡ ಬೇರೆಯವ್ರಿಗೆ ಕೊಡೋದು ಆಗ ಈ ಕೆನಡಾ ಇಂಥವರೆಲ್ಲ ಪಡ್ಕೊತ ಬಂದರು. ಮೊದಲ ಮಹಿಳೆ ಯಾರು ಅಂತ ಕೇಳಿದೆ. ಮೊದಲ ಇದ್ಯಾರು ಅಂದರೆ ಭಾಳ ಕಾಮನ್ವೆಲ್ತ್ಗೆ ಮಾತ್ರ ಕೊಡ್ತಿದ್ದರಿಂದ ಅದರಿಂದ ಹೊರಗಡೆ ಬಂದು ಕೊಡ್ತಾ ಬಂದರು. ಈಗ ಇಂಡಿಯನ್ಸ್ಗೆ ಹೋಗ್ಬಿಡೋಣ. ಇವೆರಡು ಇಂಪಾರ್ಟೆಂಟು. 18 ಮತ್ತು 19 ಇಂಪಾರ್ಟೆಂಟು ನೋಡ್ಕೊಂಡ್ರೆ ಸಾಕು. ನಿಮಗೆ ಇವೆರಡನ್ನು ನೋಡ್ಕೊಂಡ್ರೆ ದೃಷ್ಟಿ ಇಟ್ಟು ನೀವು ಎಕ್ಸಾಮ್ಗೆ ಹೋದಾಗ ಆ ಕ್ವಶನ್ ಪೇಪರ್ಗೆ ಫಸ್ಟ್ ಕೈ ಹಾಕೋದೆ ಅದಕ್ಕೆ. ಭಾರತೀಯರು ಯಾರು ಅಂತ ಕೇಳ್ತಾರೆ, ವರ್ಷ, ಕೃತಿ. ಈ ಸಲ್ಮಾನ್ ರಶ್ದಿ ಇದ್ದಾರಲ್ಲ, ಮಿಡ್ ನೈಟ್ ಚಿಲ್ಡ್ರನ್ ಅಂತ, ಇದು ಫೇಮಸ್ ಕೃತಿ. ಇದು ಬೂಕರು, ಬೆಸ್ಟ್ ಬೂಕರು, ಬರೇ ಬೂಕರು. ಇದು ಸುಮಾರು ಪ್ರಶಸ್ತಿ. ಬೂಕರ್ ಪ್ರಶಸ್ತಿ ಬಂತು, 25 ವರ್ಷದ ಪ್ರಶಸ್ತಿ ಬಂತು, 40 ವರ್ಷದ ಪ್ರಶಸ್ತಿನೂ ಬಂದುಬಿಡ್ತು. ಮಿಡ್ ನೈಟ್ ಚಿಲ್ಡ್ರನ್ ಶ್ರೇಷ್ಠ ಬರಹಗಾರ, ಸ್ವಲ್ಪ ವಿವಾದಿತ ಬರಹಗಾರ. ಸಟಾನಿಕ್ ವರ್ಸಸ್ ಅಂತ ಪುಸ್ತಕ ಅತ್ಯಂತ ಹೆಚ್ಚು ವಿವಾದವಾಗಿದೆ. ಬಾಂಗ್ಲಾದೇಶದ ತಸ್ಲಿಮಾ ನಸ್ರಿನ ಲಜ್ಜಾಕೃತಿ ಹೆಂಗೆ ಇದಾಗುತ್ತೋ, ಸಟಾನಿಕ್ ವರ್ಸಸ್ ಕೂಡ ಮೂಲಭೂತವಾದಿಗಳು ಬಗ್ಗೆ ಭಾಳ ಕಿಡಿಕಾರ್ತಾರೆ. ಬಟ್ ಕೃತಿ ಪ್ರಶಸ್ತಿ ಬಂದಿರೋದು ಯಾವುದು ಅಂದರೆ ಮಿಡ್ ನೈಟ್ ಚಿಲ್ಡ್ರನ್ಸ್, ವಿವಾದಿತ ಕೃತಿ, ಸಟಾನಿಕ್ ವರ್ಸಸ್. ಈಗ ಬರ್ತೀನಿ, ಅರುಂಧತಿ ರಾಯಿ 1997, ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಫೇಮಸ್ ರೈಟರ್. ಕಿರಣ್ ದೇಸಾಯಿ, ದಿ ಇನ್ಹೆರಿಟೆನ್ಸ್ ಆಫ್ ಲಾಸ್, 2006. ಇವು ಸುಮಾರು ಇವ್ರು ಹತ್ತಿದಂಗೆ ಇವರಿಗೆ ಬಂದಿದೆ. ನೆಕ್ಸ್ಟ್ ಮುಂದೆ ನಂತರ ಅರವಿಂದರಿಗ ದಿ ವೈಟ್ ಟೈಗರ್ ಭಾಳ ಫೇಮಸ್ ಆಯಿತು. ಹೇಗೆ ನಮ್ಮ ವಿದೇಶಿ ಬಂಡವಾಳ ಹರಿದು ಬಂದಾಗ ಅಥವಾ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳಾದಾಗ ನಮ್ಮ ರಿಟೇಲ್ ಇವ್ರ ಮೇಲೆ ಎಫೆಕ್ಟ್ ಆಗ್ತದೆ ಅಂತ ಬರೆದು ವೈಟ್ ಟೈಗರ್ ಅಂತ ಒಂದು ಕಂಪೇರ್ ಮಾಡ್ಕೊಂಡು ಬರೆದ್ರು. ರಿಟೇಲ್ ಶಾಪ್ಗಳ ಮೇಲೆ FDI ಬಂದಾಗ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂದಾಗ ರಿಟೇಲ್ ಕ್ಷೇತ್ರದ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಕಾದಂಬರಿನಲ್ಲಿ ನರೇಟ್ ಮಾಡ್ತಾ ಬಂದರು. ದಿ ವೈಟ್ ಟೈಗರ್. ಈಗ VS ನೈಪಾಲ್ ಇವರು ಭಾರತೀಯರೇ ಮೂಲತಃ, ಬಟ್ ಭಾರತದಲ್ಲಿ ವಾಸ ಮಾಡಲಿಲ್ಲ. ಅದರಿಂದ ಆದರೂ ಕೂಡ ನಮ್ಮ ಭಾರತೀಯರು ಅಂತ ಹಾಕ್ಕೊಂತೀವಿ. ಇನ್ನೇ ಫ್ರೀ ಸ್ಟೇಟ್ ಅಂತ ಆ ಕೃತಿಗೆ ಬಂದಿದೆ. ಇವೆಲ್ಲ ಕೂಡ
ಮುಖ್ಯವಾದವು ಇಂಡಿಯನ್ಸ್ಗೆ ಬಂದಿರುವಂಥವು. ನೆಕ್ಸ್ಟು ಇದರೊಳಗಡೆ ಇನ್ನೊಂದು ಪ್ರಶಸ್ತಿ ಆರಂಭ ಮಾಡ್ತಾ ಬಂದರು. ಭಾಷಾಂತರ ಸಾಹಿತ್ಯಕ್ಕೆ, ಸಾಹಿತ್ಯ ಭಾಷಾಂತರವಾಗಿರಬೇಕು ಅಂಥವಕ್ಕೆ ಇದು ಮಾಡ್ತಾ ಬಂದರು. ಇದು UK ಮ್ಯಾನ್ ಗ್ರೂಪ್ಸ್ ಅವ್ರ ಸಂಸ್ಥೆ. ಅದರ ಇದು ಇಂಟರ್ನ್ಯಾಷನಲ್ ಅಂತ ಬರ್ತದೆ. ಅಲ್ಲಿ ಬರೇ ಮ್ಯಾನ್ ಬುಕ್ಕರು, ಇದು ಮ್ಯಾನ್ ಬುಕ್ಕರ್ ಇಂಟರ್ನ್ಯಾಷನಲ್. ಮೊದಲು 2 ವರ್ಷಕ್ಕೊಮ್ಮೆ ಕೊಡ್ತಿದ್ರು, ಈಗ ಇದು ಕೂಡ ವರ್ಷ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 2 ಇಯರ್ಸ್ಗೊಮ್ಮೆ ಕೊಡ್ತಾ ಇದ್ದಾರೆ ಇಂಟರ್ನ್ಯಾಷನಲ್. ಇದಕ್ಕೆ ಯು ಆರ್ ಅನಂತಮೂರ್ತಿ ಕೃತಿಯು ಕೂಡ ಸೆಲೆಕ್ಟ್ ಆಗೋಕ್ಕೆ ಇದಾಗಿತ್ತು, ಫೈನಲಿಸ್ಟ್ ಆಗಿತ್ತು ಮ್ಯಾನ್ ಬುಕ್ಕರ್ ಇಂಟರ್ನ್ಯಾಷನಲ್ಗೆ. ಸರಿ ಸರ್, 50,000 ಪೌಂಡ್ ಅಂದಾಗ UKದು ಮೊದಲ ಪ್ರಶಸ್ತಿ 2004 ಅದರದ್ದು ಇಂದು ಕತೆ. ಇದು 2004 ಆರಂಭಿಸಿ 2005 ಆಲ್ಬೇನಿಯಾ ದೇಶದ ಸಾಹಿತಿ ಇಸ್ಮಾಯಿಲ್ ಖದಾರೆ ಅವರಿಗೆ ನೀಡ್ತಾ ಬಂದರು ಭಾಷೆ. ಈಗ ಅದನ್ನೆಲ್ಲ ಬಿಟ್ಟುಬಿಡೋಣ, ರೀಸೆಂಟ್ ಯಾವ್ದು ನೋಡ್ತಾ ಬರೋಣ. 2018 ಪ್ರಶಸ್ತಿ ಫ್ಲೈಟ್ಸ್. ಲೇಖಕರು ಯಾರು ಅಂತ ಕೇಳ್ತಾ ಬರ್ತೀವಿ, ಬರೀಬಾರ್ದು. ಇವ್ರಿಗೆ ಏನು ಬಂದಿದೆ ಅಂದರೆ ನೊಬೆಲ್ ಕೂಡ ಬಂದಿದೆ. ನೊಬೆಲ್ ಪುರಸ್ಕೃತ ಮತ್ತು ಜೊತೆಗೆ ಮ್ಯಾನ್ ಬುಕ್ಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿ ಕೂಡ ಬಂದಿದೆ. 2019 ಯಾವುದು ಅಂದರೆ ಇದು ತುಂಬ ಇಂಪಾರ್ಟೆಂಟ್. ಇದು ಒಮನ್ ದೇಶದ ಕಾದಂಬರಿಕಾರ್ತಿ ಜೊಕಾ ಅಲ್ಹಾರ್ತಿ. ಯಾವುದು ಸೆಲೆಸ್ಟಿಯಲ್ ಬಾಡೀಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾದಂಬರಿ ಬಂದಿದೆ. ಈ ಕಾದಂಬರಿ ಕಾರ್ತಿಯನ್ನು ಮೈಂಡಲ್ಲಿಟ್ಕೋಬೇಕು. ಸಾರ್ ಇವೆಲ್ಲ ಮಿಕ್ಸ್ ಆಗಲ್ವ ಸರ್ ಅಂದರೆ, ಅವ್ರ ಜೊತೆಗೆ ಇವ್ರು ಬರಲ್ಲ, ಬೇರೆ ಬೇರೆಯವ್ರು ಬಂದಿರ್ತಾರೆ. ಆಗ ನೀವು ಟಕ್ಕಂತ ಇದನ್ನ ಹಾಕ್ಬೋದು. ಒಂದು ರೌಂಡ್ ನೋಡ್ಕೋಬೇಕು. 1 ಸಾರಿ 2 ಸಾರಿ ವಿಡಿಯೋ ನೋಡಿದ್ರೆ ಮುಂದಕ್ಕೆ ಯಾವುದು FD ST ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಈಗ ಬರೆದಿದ್ರು ಮುಂದಕ್ಕಾರ ಬರ್ತದೆ, ಯೋಚನೆ ಮಾಡೋಂಗಿಲ್ಲ, ಎವರ್ಗ್ರೀನ್ ಆಗಿರ್ತದೆ. ಇನ್ನೇನು ಮಾಡಬೇಕು ಸರ್ 3 ವರ್ಷಕ್ಕೆ ಅಂದರೆ 2020 ಆಡ್ ಮಾಡ್ಕೋಬೇಕು. 20-23 ತನಕ ಹೋಗಬೇಡಿ, ಬೇಕು ಪಾಸ್ ಮಾಡ್ಕೊಂಡು ಹೋಗ್ಬಿಟ್ಟು 21-30-25 ತನಕ ಬರ್ಕೊಂಡು ಹೋಗೋದು ಬೇಡ. ನೆಕ್ಸ್ಟ್ ಮುಂದಕ್ಕೆ ವಿಶೇಷತೆ ಇಂಗ್ಲೀಷ್ ಅಥವಾ ಇಂಗ್ಲೀಷ್ಗೆ ಭಾಷಾಂತರಗೊಂಡ ಸಾಹಿತ್ಯಕ್ಕೆ ನೀಡಲಾಗು. ಇಂಗ್ಲೀಷ್ ಅಥವಾ ಇಂಗ್ಲೀಷ್ಗೆ ಭಾಷಾಂತರಗೊಂಡು ಯಾವ ಬುಕ್ಕಾರ ಇಂಗ್ಲೀಷ್ ಭಾಷಾಂತರ ಮಾಡಬೇಕು, ಆ ಕೃತಿಗೆ ಕೊಡ್ತಾ ಬರ್ತಾರೆ. ಬಸವನ ಹೆಸರಿನಲ್ಲಿ ನಮ್ಮ ಬಸವಣ್ಣನ ನಾಡಿದ್ದು ಕಾಯಕವೇ ಕೈಲಾಸ ಬಸವಣ್ಣ. ಆ ಬಸವಣ್ಣ ನಾಡಲ್ಲಿ ಕೆಲವು ಮಾಡ್ತಾರೆ. ಶಕ್ತಿ ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಅದ್ವೈತ, ಶಕ್ತಿ ಶಂಕರಾಚಾರ್ಯರದು ಅದ್ವೈತ, ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ, ಬಸವಣ್ಣವರು ಶಕ್ತಿ ವಿಶಿಷ್ಟಾದ್ವೈತ, ಮಧ್ವಾಚಾರ್ಯರು ದ್ವೈತ. ಈಗ ಈ ಅನುಭವ ಮಂಟಪದ ಸ್ಥಾಪಕರು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರಿತಾ ಬರ್ತಾರೆ. ಅವರ ಕೊಟ್ಟಂಥ ಸಂದೇಶಗಳು ಇವತ್ತು ಕೂಡ ಜೀವಂತವಾಗಿವೆ. ನಾವೇನಾರ ಅದನ್ನು ಅಳವಡಿಸ್ಕೊಂಡ್ರೆ ಜಗತ್ತಲ್ಲಿ ಎಲ್ಲ ಶಾಂತಿ ಇರ್ತದೆ ಮತ್ತು ನಮಗೂ ನೆಮ್ಮದಿ ಇರ್ತದೆ. ಆ ಕೊಟ್ಟಿರುವಂಥ ಒಂದೇ ಒಂದು ವಚನದಲ್ಲಿ ಜೀವನದ ಇಡೀ ಸಾರವನ್ನೇ ತುಂಬಿದ್ದಾರೆ ಇವರು ಬಸವಣ್ಣವರು. ಕಾಯಕವೇ ಕೈಲಾಸ ಅಂತ ಹೇಳ್ತಾ ಬರ್ತಾರೆ. ದೊಡ್ಡ ದೊಡ್ಡ ಇದನ್ನು ಭಾಳ ಸರಳ ಭಾಷೆಯಲ್ಲಿ ಎಲ್ಲರಿಗೂ ಅರ್ಥ ಆಗೋಂಗೆ ವಚನಗಳನ್ನು ಕೊಟ್ಟಂಥ ವ್ಯಕ್ತಿ. ಕೆಲವು ವಚನಗಳು ಅರ್ಥ ಆಗಲ್ಲ, ಬಟ್ ಇವರು ಮಾತ್ರ ಎಲ್ಲರಿಗೂ ಅರ್ಥ ಆಗುವಂಥ ಭಾಷೆಯಲ್ಲಿ. ಲಂಡನ್ನಲ್ಲಿ ಬಸವ ಪ್ರತಿಮೆನ ಅನಾವರಣ ಮಾಡಿದ್ದೆ. ಈ ಸಾರಿ ಬರ್ತೀವಿ ಬಸವ ಕೃಷಿ ಅಂತ ಕೂಡಲ ಸಂಗಮ ಪಂಚಮಸಾಲಿ ಮಠ ಕೃಷಿ ಕ್ಷೇತ್ರ ಕೊಡ್ತಾ ಬರ್ತಾರೆ. ಪ್ರಕಾಶ್ ರಾವ್ ಮರಿಮಲ್ ಇದನ್ನು ಅಣ್ಣಾಚಾರ್ಯ ಅವರು ಕೊಟ್ಟಿದ್ದಾರೆ. ನಮ್ಮ ನರ್ಮದಾ ಬಚಾವೋ ಆಂದೋಲನದ ಚಳುವಳಿಯ ಹೋರಾಟಗಾರ್ತಿ ಕೊಟ್ಟಿದ್ದಾರೆ. ಮೇಧಾ ಪಾಟ್ಕರ್ಗೆ ಕೊಟ್ಟಿದ್ದಾರೆ. ಇದು ಭಾಳ ಮುಖ್ಯವಾದಂಥ ಪ್ರಶಸ್ತಿ. ನಮ್ಮ ತ್ರಿಪುರಾದ ಮುಖ್ಯಮಂತ್ರಿಯವರಿಗೆ ಮಾಣಿಕ್ ಸರ್ಕಾರ್ಗೂ ಕೂಡ ಕೊಟ್ಟಿದ್ದಾರೆ. ಕೂಡಲ ಸಂಗಮ ಇದು ಸಂಕ್ರಾಂತಿ ಹಬ್ಬದ ದಿನ ಕೊಡ್ತಾ ಬರ್ತಾರೆ ಎವರಿ ಇಯರ್. ಇದಕ್ಕೆ ಬಸವ ಕೃಷಿ ಅಂತ ಕರಿತಾ ಬರ್ತೀವಿ. ನೆಕ್ಸ್ಟು ರಾಷ್ಟ್ರೀಯ ಬಸವ ಪುರಸ್ಕಾರ, ಇದು ಕರ್ನಾಟಕ ಸರ್ಕಾರ ಕೊಡುವಂಥದ್ದು. ಕರ್ನಾಟಕ ಸರ್ಕಾರ ಸಾಮಾಜಿಕ ಸೇವೆಗೆ ಬಸವಲಿಂಗ ಪಟ್ಟದೇವರಿಗೆ ಕೊಟ್ಟಿದೆ. ಸುಮ್ಮನೆ ಟ್ಯಾಲಿ ಮಾಡ್ಕೊಂಡು ಬಂದುಬಿಟ್ರೆ ಸಾಕು. ಸಾರಿ ಪ್ರಶಸ್ತಿನ ಸುಮಾರು ಜನ ಕೊಟ್ಟಿದ್ದಾರೆ. ಡಾಕ್ಟರ್ APJ ಅಬ್ದುಲ್ ಕಲಾಮಿಗೆ ಸಿಕ್ಕಿದೆ. 2006ಗೆ ಅಬ್ದುಲ್ ಕಲಾಂ ಕೊಟ್ಟಿದ್ದಾರೆ. ಆ ವರ್ಷ ಸುವರ್ಣ ನಮ್ಮದು ಕನ್ನಡ ಸುವರ್ಣ ವರ್ಷ ಕನ್ನಡದ್ದು. ನಮ್ಮ ಜಂಟಿ ನಮ್ಮ ವಿಧಾನಮಂಡಲವನ್ನು ಉದ್ದೇಶಿಸಿ ಮಾತಾಡ್ತಾ ಬಂದರು. ನಮ್ಮ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲ. ಕರ್ನಾಟಕ ಸರ್ಕಾರದ ಪ್ರಶಸ್ತಿ ಇದು. ಒಬ್ಬರು ತಿರಸ್ಕಾರ ಮಾಡಿದೆ. ಮೇಧಾ ಪಾಟ್ಕರ್ ಅವರು ನಂಗೆ ಬೇಡ ಅಂತ ಹೇಳ್ತಾ ಬಂದರು. ನ್ಯಾಷನಲ್ ಅವಾರ್ಡು, ಬಟ್ ಇಟ್ಸ್ ಗಿವನ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ನೆಕ್ಸ್ಟು ಬಸವಶ್ರೀ, ಇದನ್ನು ಮುರುಘಾ ಶರಣರು ಕೊಡ್ತಾರೆ. ಮುರುಘಾ ಮಠ ಕೊಡ್ತಾ ಬರ್ತಾರೆ. ಚಿತ್ರದುರ್ಗದ
ಬಸವತತ್ವ ಯಾರು ಪರಿಪಾಲನೆ ಇದು ಮಾಡ್ತಾ ಬರ್ತಾರೆ? ಚಂದ್ರಶೇಖರ್ ಪಾಟೀಲ್ ಅವ್ರಿಗೆ ಕೊಟ್ಟಿದ್ದಾರೆ. 18 ಕೊಟ್ಟಿದ್ದಾರೆ, 19 ಕೊಟ್ಟಿಲ್ಲ. ಚಂದ್ರಶೇಖರ್ ಪಾಟೀಲ್ ಅವರಿಗೆ. ಗುರು ಬಸವ ಈಗ ಬೀದರ್ನ ಬಸವಸೇನೆ ಕೊಡ್ತಾ ಇರೋದು ಬಸವತತ್ವ ಪ್ರತಿಪಾದನೆಗೆ ನಾನಾ ಪಾಟೇಕರ್, ಏನು ಬಾಲಿವುಡ್ನ ನಟ ಒಳ್ಳೆಯ ಇದು. ಅಲ್ಲಿ ರೈತರಿಗೆ ಮಹಾರಾಷ್ಟ್ರದಲ್ಲಿ ಭಾಳಷ್ಟು ಸೇವೆ ಮಾಡ್ತಾ ಇದ್ದಾನೆ ನಾನಾ ಪಾಟೇಕರ್. ಸಿನಿಮಾ ಮಾತ್ರ ಅಲ್ಲ, ಒಳ್ಳೆ ಸರ್ವಿಸನ್ನು ಮಾಡ್ತಾಯಿದ್ದಾರೆ. ರೈತರ ಆತ್ಮಹತ್ಯೆಯನ್ನು ಕಡಿಮೆ ಮಾಡೋದ್ರಲ್ಲೂ ಕೂಡ ಇವರ ಪಾತ್ರ ಭಾಳ ಇದೆ, ನಾನಾ ಪಾಟೇಕರ್. ನೆಕ್ಸ್ಟು 92ನೇ ಆಸ್ಕರ್ ಅಕಾಡೆಮಿ ಪ್ರಶಸ್ತಿ ತುಂಬ ಇಂಪಾರ್ಟೆಂಟು. ಆಸ್ಕರ್ ಅಂದಾಗ ಸಿನಿಮಾ ರಂಗದಲ್ಲಿ ಅತ್ಯುನ್ನತ ಪ್ರಶಸ್ತಿ ಇದೆ ಅಂದರೆ ಆಸ್ಕರ್ ಅವಾರ್ಡ್. ಅದನ್ನು ಲಾಸ್ ಏಂಜಲೀಸ್ನ ಕ್ಯಾಲಿಫೋರ್ನಿಯಾದಲ್ಲಿ ನೋಡ್ತಾ ಬರ್ತಾರೆ. ಮೇ 11ನೇ ತಾರೀಕು ನೋಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಯಿತು 1927ರಿಂದ 1927. ತುಂಬ ಹಳೇದಿತ್ತು. ಇವತ್ತು ಕೂಡ ಆಸ್ಕರ್ ಪ್ರಶಸ್ತಿ ಅಂತಿದ್ದಂಗೆ ಅತ್ಯುನ್ನತ ಪ್ರಶಸ್ತಿ, ಸಿನಿಮಾ ರಂಗದಲ್ಲೇ ಅತ್ಯುನ್ನತ ಪ್ರಶಸ್ತಿ. ಇದಕ್ಕೆ ವಿಸ್ತೃತ ರೂಪ ಆಸ್ಕರ್ ಅಂತ ಕರಿಬೇಕಾದ್ರೆ ಅಕಾಡೆಮಿ ಆಫ್ ಮೋಷನ್ಸ್ ಪಿಕ್ಚರ್ಸ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಅಂತ ಹೇಳ್ತಾರೆ. ವಿವಿಧ ವಿಭಾಗದಲ್ಲಿ ಕೊಡ್ತಾರೆ, ಒಂದು ವಿಭಾಗ ಅಲ್ಲ, ಸುಮಾರು ವಿಭಾಗ. ಸಂಗೀತದಲ್ಲಿ ಬೇರೆ, ಅದನ್ನ ವಿಭಾಗವಾರು ಮಾಡ್ತಾ ಬರ್ತಾರೆ. ಅತ್ಯುತ್ತಮ ಚಿತ್ರವನ್ನು ಕೇಳ್ತಾರೆ ಈ ವಿಷಯದಲ್ಲಿ. ಪ್ಯಾರಾಸೈಟ್ ಅನ್ನೋದು ದಕ್ಷಿಣ ಕೊರಿಯಾದ ಸಿನಿಮಾ. ಯಾವ ಮೂಲದ ಸಿನಿಮಾ ಅಂತ ಪ್ಯಾರಾಸೈಟ್ ಕಿವಿ ಮೇಲೆ ಬಿದ್ದಿರಲಿ. ಪ್ಯಾರಾಸೈಟ್ಗೆ ಆಸ್ಕರ್ ಅವಾರ್ಡ್ ಬಂದಿದೆ. ನೆಕ್ಸ್ಟ್ ಮುಂದೆ ಬಂದಾಗ ಅತ್ಯುತ್ತಮ ನಿರ್ದೇಶಕನ ಕೇಳ್ತಾರೆ, ಬೋಯಾಂಗ್ ಜುನ್ಹೋ. ನೆಕ್ಸ್ಟು ಅತ್ಯುತ್ತಮ ನಟ ಬರೋ ಸಾಧ್ಯತೆ ಇದೆ. ಇದು ಕ್ವಶನ್ಸ್ ರೈಸ್ ಮಾಡ್ತಾರೆ. ಫಿನಿಕ್ಸ್ ಬಂದಿದೆ, ಫಿನಿಕ್ಸ್ಗೆ ಜವಾ ಕ್ವಿನ್ ಫಿನಿಕ್ಸ್. ನೆಕ್ಸ್ಟು ಅತ್ಯುತ್ತಮ ನಟ ನಟಿ ನಿರ್ದೇಶಕ ಬಹುಪಾಲ್, ಒಳ್ಳೆ ಸಿನಿಮಾ. ನಿರ್ಮಾಪಕ ಆಸಾಕಿರ್ತಾನೆ, ಅಂತ ಇಂಪಾರ್ಟೆಂಟ್ ಅಲ್ಲ. ನಿರ್ದೇಶನ ಮಾಡೋದೇ ಭಾಳ ಇಂಪಾರ್ಟೆಂಟು. ಮತ್ತು ಅಭಿನಯ ಮಾಡೋದು ಅದಕ್ಕಿಂತ ಇಂಪಾರ್ಟೆಂಟ್. ನಟ ನಟಿಯರು ಕೇಳ್ತಾ ಬರ್ತಾರೆ. ಮತ್ತು 2019 ಇದು 20 ಇದು ಮೇ ತಿಂಗಳು 20 ನಾವು ಮಾತಾಡ್ತಾ ಇರೋದು. ಇದು 2020 ಮೇ ತಿಂಗಳದು. ಈಗ ಬರ್ತಾ ಇದ್ದೀನಿ 2019 ಗ್ರೀನ್ ಬುಕ್. ಇದು ಗ್ರೀನ್ ಬುಕ್, ಇದು ಪ್ಯಾರಾಸೈಟ್. ರೀಸೆಂಟಿಂದ ಹೋಗೋಣ. ಪ್ಯಾರಾಸೈಟ್, ಗ್ರೀನ್ ಬುಕ್. ನೆಕ್ಸ್ಟು ಈ ಗ್ರೀನ್ ಬುಕ್, ಇವೆರಡನ್ನು ಮೈಂಡಾಗಿ ಇಟ್ಕೋಬೇಕು. 2020ಕ್ಕೆ ತುಂಬ ಇಂಪಾರ್ಟೆಂಟು, ಭಾಳ ದೊಡ್ಡ ಚರ್ಚೆ ಆಗ್ತಾ ಬಂತು. ಗಲ್ಲಿ ಬಾಯ್ ಇದು ಕೇಳ್ತಾನೆ, ಭಾರತದಿಂದ ನಿರ್ದೇಶನವಾಗಿದ್ದು ಯಾವುದು ಅಂತ ಕೇಳ್ತಾ ಬರ್ತಾರೆ. ನಮ್ಮ ಇವ್ರಿಗೂ ಕೂಡ ಆಸ್ಕರ್ ಅವಾರ್ಡ್ಗಳು ಬಂದಿದೆ. ನಮ್ಮ ರೆಹಮಾನ್ ಅವ್ರಿಗೆ ಎಲ್ಲ ಬಂದಿದೆ. ಅದು ಭಾಳ ಇಂಪಾರ್ಟೆಂಟ್. ಈಗ ಈ ವರ್ಷ ಫೈಟ್ ಮಾಡಿದ್ದು ಯಾವುದು ಅಂತ, ಗಲ್ಲಿ ಬಾಯ್. 4 ಸೌಂದರ್ಯ ಸ್ಪರ್ಧೆಗಳಿವೆ. ಇವು ಸಣ್ಣ ಪುಟ್ಟವೆಲ್ಲ ಅಲ್ಲ. ಮಿಸ್ ವರ್ಲ್ಡು, ಮಿಸ್ ಯೂನಿವರ್ಸು, ಮಿಸ್ ಇಂಟರ್ನ್ಯಾಷನಲ್, ಮಿಸ್ ಅರ್ತ್ ಅಂತ ಬೇರೆ ಬೇರೆ ದೇಶದಲ್ಲಿ ಕೊಡ್ತಾರೆ. UK ಕೊಡೋದು ವರ್ಲ್ಡು, ಅಮೇರಿಕಾದ್ದು ಯೂನಿವರ್ಸು, ಜಪಾನ್ದು ಇಂಟರ್ನ್ಯಾಷನಲ್ಲು, ಫಿಲಿಪೈನ್ಸ್ದು ಅರ್ತ್. ಇವರು 4 ಜನನೂ ಕೂಡ ನೋಡ್ಕೋಬೇಕು. ಅತ್ಯಂತ ಮುಖ್ಯವಾದದ್ದು ಟೋನಿ ಅನ್ನಾ ಸಿಂಗ್, ಜಮೈಕಾ ಕೇಳ್ತಾರೆ. ಇವೆರಡನ್ನು ಸಾಮಾನ್ಯವಾಗಿ ಕ್ವಶನ್ಸ್ ರೈಸ್ ಮಾಡ್ತಾರೆ. ಐಶ್ವರ್ಯ ರೈ ಪಡೆದಿದ್ದಾರೆ. ಐಶ್ವರ್ಯ ರೈ ಮಿಸ್ ವರ್ಲ್ಡು, ಮಿಸ್ ಯೂನಿವರ್ಸ್. ಸುಸ್ಮಿತಾ ಸೇನ್ ಅವರೆಲ್ಲ ಮಿಸ್ ಯೂನಿವರ್ಸ್. ಕನ್ಫ್ಯೂಸ್ ಬೇಡ. ಒಂದು UK ಬೇಸ್ಡು, ಇನ್ನೊಂದು ಅಮೇರಿಕಾ ಬೇಸ್ಡು. ಇವೆರಡು ಹೆಸರನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಕ್ವಶನ್ ರೈಸ್ ಮಾಡ್ತಾರೆ. ಫೋಕಸ್ ನೋಡ್ಕೊಳ್ಳಿ. ಎಲ್ಲೋ ಹುಡ್ಕೋಬದ್ದು ಒಂದು ಕಡೆ ಸಿಕ್ಕಿದೆ, ಸುಲಭ ಆಗ್ತಾ ಬರ್ತದೆ. ಗ್ಲ್ಯಾನ್ಸ್ ಮಾಡ್ಕೊಂಡು ಹೋದ್ರೆ ಸಾಕು. ಇನ್ನು FD ST C ಗ್ರೂಪ್ವರೆಗೂ ಕೂಡ ಇದನ್ನು ಮೇಂಟೈನ್ ಮಾಡಬೇಕು. ಎಷ್ಟು ಕ್ವಶನ್ ಬರ್ತದೆ ಇಂಪಾರ್ಟೆಂಟ್ ಅಲ್ಲ, ಇದು ಮುಂದಿನ ಪರೀಕ್ಷೆಗಳು ಕೂಡ ಇಂಪಾರ್ಟೆಂಟೆ. ಮತ್ತು 2019 ಸೌಂದರ್ಯ ಮಿಸ್ ಇಂಡಿಯಾ ಮಿಸ್ ಇಂಡಿಯಾ ಅವರೇ ಅಲ್ಲಿಗೆ ಹೋಗ್ತಾರೆ. ಮಿಸ್ ಇಂಡಿಯಾ ಅವರೇ ಇಲ್ಲಿಗೆ ಹೋಗ್ತಾ ಬರ್ತಾರೆ. ಮಿಸ್ ವರ್ಲ್ಡ್ಗೆ ಕಂಟೆಸ್ಟ್ ಮಾಡ್ತಾ ಬರ್ತಾರೆ. ಅದು ಎಲಿಜಿಬಿಲಿಟಿ ಅದು. ನೆಕ್ಸ್ಟು ಮಿಸ್ ಇಂಡಿಯಾ ಯಾರು? ಸುಮನ್ ರತನ್ ಸಿಂಗ್ ರಾವ್. ಮತ್ತು ಮಿಸ್ ಟೀನ್ ಇಂಡಿಯಾ ನಿಶಾ ಕುಮಾರಿ. ಭೋಪಾಲ್ ಕಡಿಮೆ ಇವು ಕೇಳೋದು, ಬಟ್ ಮಿಸ್ ಇಂಡಿಯಾ ಕೇಳೋಕ್ಕೆ ಸಾಧ್ಯತೆ ಇದೆ. ರಾಜಸ್ಥಾನದ ಹೆಣ್ಮಗಳು ಸುಮನ್ ರತನ್ ಸಿಂಗ್ ರಾವ್. ಅಲ್ಲಿ ಕೇಳ್ತಾರೆ. ಟೋನಿ ಬಗ್ಗೆ ನೋಡ್ಕೊಂಡೋದ್ರೆ ಸಾಕು. ಪುಲಿಟ್ಜರ್ ಪ್ರಶಸ್ತಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ತುಂಬ ಇದೆ. ಜಮ್ಮು ಕಾಶ್ಮೀರದವ್ರಿಗೆ ಬಂದಿದೆ, ಅದಕ್ಕೆ ಕೇಳ್ತಾ ಬರ್ತದೆ. ಪುಲಿಟ್ಜರ್ ಯಾವುದಕ್ಕೆ ಅಂತ? ಪತ್ರಿಕೋದ್ಯಮ. ಅಮೆರಿಕಾದವರು ಪತ್ರಿಕೋದ್ಯಮ ಕೊಡೋದು. ಇದನ್ನು ಕೊಲಂಬಿಯಾ ವಿವಿ ಕೊಡುತ್ತೆ, ಅಮೆರಿಕಾ ಬೇಸ್ಡ್ ಕಂಪನಿ. ಇಲ್ಲಿ ಏನು ಗೊತ್ತಾ, 2020 ಪ್ರಶಸ್ತಿ ಜಮ್ಮು ಕಾಶ್ಮೀರದ 3 ಪತ್ರಕರ್ತರಾದ ಚೆನ್ನಿ ಆನಂದ್, ಮುಕ್ತಾರ್ ಖಾನ್, ಯಾಸಿಂದರ್, ಅಸೋಸಿಯೇಟೆಡ್ ಪ್ರೆಸ್ ಸಂಸ್ಥೆಯ ಛಾಯಾಗ್ರಾಹಕರು ಫೋಟೋಸ್ ತೆಗೆದಿದ್ರು. ಆ 370 ಆರ್ಟಿಕಲ್ ಟೈಮದ್ದು
ಅದನ್ನು ತೆಗೆದಿದ್ದಕ್ಕಾಗಿ ನಿರ್ಭಯವಾಗಿ ಫೋಟೋಗ್ರಫಿಯನ್ನು ತೆಗೆದಿರೋದಕ್ಕಾಗಿ ಈ ಪ್ರಶಸ್ತಿಗೆ ಭಾಜನ. ಏನದು? ಪತ್ರಿಕೋದ್ಯಮ ಕ್ಷೇತ್ರ ಅತ್ಯುತ್ತಮ ಸಾಧನೆ ಮಾಡಿದ ನೀಡುವ ಪ್ರತಿಷ್ಠಿತ ಪ್ರಶಸ್ತಿ. ನೆಕ್ಸ್ಟ್ ಇದು ಸ್ಥಾಪಕರು ಯಾರು? ಅಮೆರಿಕಾದ ಜೋಸೆಫ್ ಪುಲಿಟ್ಜರ್ ಅವರ ಹೆಸರಲ್ಲೇ ಇದೆ. ಪುಲಿಟ್ಜರ್ ಪತ್ರಿಕೋದ್ಯಮ. ಮುಂದೆ ಬರ್ತೀನಿ. $1,00,000 ಅಮೆರಿಕನ್ ಡಾಲರ್, ತುಂಬ ದೊಡ್ಡ ಮೊತ್ತ. ಬಟ್ ಹುಡುಕಿ ಪತ್ರಿಕೋದ್ಯಮದಲ್ಲಿ ಅನೇಕ ವಿಭಾಗಗಳಿದೆ. ಇದರಲ್ಲಿ ಆ ವಿಭಾಗದಲ್ಲಿ ಜಮ್ಮು ಕಾಶ್ಮೀರದ 3 ಪತ್ರಕರ್ತರಿಗೆ ಬಂದಿದೆ. ಆ ಫೋಟೋಸ್ಗಳಿಗೆ ಬಂದಿದೆ. ಭಾಳ ಇದಾಗಿರುವಂಥ ಫೋಟೋಗಳನ್ನು ತೆಗೆದಿದ್ದಾರೆ. ಇದು 2019 ಸೆಪ್ಟೆಂಬರ್ನಲ್ಲಿ ಟ್ಯಾಂಕ್ ಮೆನ್ ಖ್ಯಾತಿಯ ಪುಲಿಟ್ಜರ್ ಪ್ರಶಸ್ತಿ ಪುರಸ್ಕೃತ. ಇದು ಚಾರ್ಲಿ ಕೋಲೆ ಅವರು ಇಂಡೋನೇಷ್ಯಾದಲ್ಲಿ ನಿಧನರಾಗಿದ್ದಾರೆ. ಇದೊಂದು ಪಾಯಿಂಟು ಕರೆಂಟ್ ಇವೆಂಟ್ಸ್ ಇರಲಿ ಅಂತ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಮುಂದೆ ದಾದಾ ಸಾಹೇಬ್ ಫಾಲ್ಕೆ, ಭಾರತದ ಅತ್ಯುನ್ನತ ಸಿನಿಮಾ ರಂಗದ ಪ್ರಶಸ್ತಿ ದಾದಾ ಸಾಹೇಬ್ ಫಾಲ್ಕೆ. ನಿಮ್ಗೆ ಗೊತ್ತಿರಲಿ, ಜಗತ್ತಿನ ಆಸ್ಕರು. ಇಲ್ಯಾವುದು? ದಾದಾ ಸಾಹೇಬ್ ಫಾಲ್ಕೆ. ದಾದಾ ಸಾಹೇಬ್ ಫಾಲ್ಕೆ ಭಾರತ ಸರ್ಕಾರ ನೀಡ್ತಾ ಬರುತ್ತೆ. ನೀಡುವ ಕ್ಷೇತ್ರ ಭಾರತೀಯ ಸಿನಿಮಾ ರಂಗದಲ್ಲಿ ಜೀವಮಾನ ಸಾಧನೆಗಾಗಿ ಅತ್ಯುನ್ನತ ಪ್ರಶಸ್ತಿ. ಇಲ್ಲಿ ಬಹಳ ಮುಖ್ಯವಾದದ್ದು, ಇದನ್ನು ಭಾರತ ಸರ್ಕಾರ ಕೊಡ್ತಾ ಬರ್ತದೆ, ಅನೌನ್ಸ್ ಮಾಡ್ತದೆ. ಸಿನಿಮಾ ಪ್ರಶಸ್ತಿಗಳನ್ನು ಕೊಡೋ ಟೈಮಲ್ಲಿ ಇದನ್ನು ಪ್ರೊವೈಡ್ ಮಾಡ್ತಾರೆ. ಭಾಳ ಮುಖ್ಯ. ಭಾರತದಲ್ಲಿ ಯಾರು ಇದು? ಡಾಕ್ಟರ್ ರಾಜ್ಕುಮಾರ್. ದೇವಿಕಾ ರಾಣಿಯಿಂದ ಸ್ಟಾರ್ಟ್ ಆಗ್ತಾ ಬಂತು. ಈ ನಮ್ಮ ಕನ್ನಡಿಗರು ಯಾರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿ ಕೆ ಮೂರ್ತಿಯವರು, ಫೋಟೋಗ್ರಾಫರ್ ಅವರು. ವಿ ಕೆ ಮೂರ್ತಿಯವರು ಮೈಸೂರು ಮೂಲದವರು. ಮೂರ್ತಿಯವರು ಫೋಟೋಗ್ರಾಫರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಮೊದಲು ಪಡೆದವರೇ ಡಾಕ್ಟರ್ ರಾಜ್ಕುಮಾರ್. ವಿ ಕೆ ಮೂರ್ತಿ ಸೆಕೆಂಡ್ ದಾದಾ ಸಾಹೇಬ್ ಫಾಲ್ಕೆ ಪಡೆದಂಥವರು. ಕನ್ನಡಿಗರು ಯಾರು ಅನ್ನೋದು ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿ ಕೆ ಮೂರ್ತಿಯವರು. ನೆಕ್ಸ್ಟ್ ಮುಂದೆ 2017 ಪ್ರಶಸ್ತಿಯನ್ನು ಬಾಲಿವುಡ್ನ ವಿನೋದ್ ಖನ್ನಾಗೆ ಕೊಡ್ತಾರೆ. 2017. 18 ಅಮಿತಾಬ್ ಬಚ್ಚನ್. 17, 18. ಇನ್ನು 19ನೇ ಸಾಲಿಂದ ಇದು ಮಾಡ್ತಾ ಬಂದಿಲ್ಲ. 19ನೇ ಸಾಲಿಂದ 20 ಕೊಡ್ತಾ ಬರ್ತಾರೆ. ಬಟ್ ಈಗ ಕೋವಿಡ್ ಇರೋದ್ರಿಂದ ಎಲ್ಲ ಅನೌನ್ಸ್ ಮಾಡ್ತಾ ಬಂದಿಲ್ಲ, ಇನ್ನು ಅನೌನ್ಸ್ ಮಾಡ್ತಾರೆ. ಇದು ಬಂದಾಗ ದಾದಾ ಸಾಹೇಬ್ ಫಾಲ್ಕೆ ಸೌತ್ ಪ್ರಶಸ್ತಿ ತುಂಬ ಜನ ಇದು ಮಾಡಿಕೊಂಡ್ರು, ಮಿಸ್ ಮಾಡಿಕೊಂಡ್ರು. ದಾದಾ ಸಾಹೇಬ್ ಫಾಲ್ಕೆ ಇದು ಸೌತ್ ಅಂದರೆ ಇಲ್ಲಿ ಯಾವುದೋ ಒಂದು ಸಂಸ್ಥೆಗಳು ಕೊಡ್ತಾ ಬರೋದು. ಅದನ್ನು KGF ಚಿತ್ರದ ನಟನೆಗಾಗಿ ಯಶ್ ಅವ್ರಿಗೆ, ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ, ಕನ್ನಡದ ಯಶ್ ಅವ್ರಿಗೆ ಕೊಡ್ತಾ ಬಂದರು. ತುಂಬ ಪತ್ರಿಕೆಗಳು ಮಿಸ್ ಮಾಡಿಕೊಂಡು ದಾದಾ ಸಾಹೇಬ್ ಫಾಲ್ಕೆನೇ ಬಂದ್ಬಿಡ್ತಲ್ಲ ಅಂತ. ದಾದಾ ಸಾಹೇಬ್ ಫಾಲ್ಕೆನವರು ಭಾರತದ ಸಿನಿಮಾ ರಂಗದ ಪಿತಾಮಹ ಅಂತ ಕರಿತೀವಿ. ಇಸ್ ಅ ಫಾದರ್ ಆಫ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ. ಬಟ್ ಇದು ಸೌತ್, ಇನ್ನೊಂದು ಯಾವುದೋ ಸಣ್ಣ ಸಂಸ್ಥೆ ಕೊಡುವಂಥದ್ದು. ಬಟ್ ಆದರೂ ಕೂಡ ನಮ್ಮ ನಟನಿಗೆ ಬಂದಿರೋದು ತುಂಬ ಖುಷಿ ವಿಚಾರ. ಬಟ್ ದಾದಾ ಸಾಹೇಬ್ ಫಾಲ್ಕೆ ಎಲ್ಲ ಕನ್ಫ್ಯೂಷನ್ ಆಗಬಾರ್ದು. ಸೌತ್ ವಿಭಾಗದ್ದು ಸೌತ್ ವಿಭಾಗದ್ದು. ಮತ್ತು ಎರಡನೇದು ಬಂದಾಗ KGF ನಟನೆಗೆ ಕೊಟ್ಟಿದ್ದಾರೆ. ಕೆಲವು ಟೈಮಲ್ಲಿ ಬರ್ಬೋದು ನಮ್ಮ ಕನ್ನಡಿಗರೊಬ್ಬರಿಗೆ ಪಡ್ಕೊಂಡಿರೋದ್ರಿಂದ ದೇ ಮೇ ಆಸ್ಕ್ ದ ಕ್ವಶನ್ಸ್. ಸೌತ್ ದಾದಾ ಫಾಲ್ಕೆ ಯಾರಿಗೆ ಬಂತು ಅಂತ ಕೇಳ್ಬೋದು. ಇದು ಪಾಪ ಅಚೀವ್ ಮಾಡಿದ್ದಾರೆ, ಅವರು ಅಚೀವ್ ಮಾಡಿದ್ರೆ ಬರ್ಬೋದು. ಬಟ್ ಇದು ಸರ್ಕಾರ ಕೊಡೋದು, ಇದು ಯಾವ ಸಂಸ್ಥೆಗಳು ಕೊಡೋವಂಥ ಕ್ಲಾರಿಫಿಕೇಷನ್ ಇರಬೇಕು. ಅದಕ್ಕಾಗಿ ಮುಂದಕ್ಕೆ ಬರ್ತಿದ್ದೀನಿ. 66ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಆಗಲೇ ಕೊಡೋದು. 66ನೇ ಕನ್ನಡ ಚಲನಚಿತ್ರ ಪ್ರಶಸ್ತಿ ನೀಡುವ ಭಾರತ ಕೇಂದ್ರ ಮಾಹಿತಿ ಪ್ರಸಾರ ಖಾತೆ ಸಚಿವಾಲಯ. ಇದಕ್ಕೆ ತುಂಬ ಇಂಪಾರ್ಟೆಂಟ್. 66ನೇ. ಸರಿ, ಅತ್ಯುತ್ತಮ ಚಲನಚಿತ್ರ ಹೆಲಾರೋ, ಗುಜರಾತಿ ಭಾಷೆದು ಹೆಲಾರೋ ಕೇಳಿದ್ರೆ ಇದಾಗುತ್ತೆ. ಆ ಪದವನ್ನು ಯಾವುದು ಕೇಳ್ತಿರೋ ಅದು ಫೆಮಿಲಿಯರ್ ಆಗಿರ್ತದೆ, ನಮ್ಮ ಸಬ್ಕಾನ್ಷಿಯಸ್ ಉಳ್ಕೊಂಡಿರ್ತದೆ. ತಕ್ಕಂಥ ಎಕ್ಸಾಮ ಬರ್ತದೆ. ಈಗ ಹೇಳಿದ್ರೆ ಬಸ್ ಸ್ಟ್ಯಾಂಡ್ ಬರಲ್ಲ, ಇನ್ನೆಲ್ಲೂ ಬರಲ್ಲ. ಅದು ಬರೋದು ಯಾಕೆ ಅಂದರೆ ಆ ಜಾಗ ಹಂಗಿರ್ತದೆ, ಆ ಟೈಮಲ್ಲೇ ಜ್ಞಾಪಕ ಬರ್ತದೆ. ಕೇಳಿದರೆ ಮಾತ್ರ ಬರ್ತದೆ, ಇದ್ರ 4 ಆಪ್ಷನು ಬರಲ್ಲ. ಈಗ ಅತ್ಯುತ್ತಮ ನಟ ಒನ್ಸ್ ಅಗೇನ್ ಆಯುಷ್ಮಾನ್ ಖುರಾನ್ ಮತ್ತು ವಿಕ್ಕಿ ಕೌಶಲ್. ಅತ್ಯುತ್ತಮ ನಟಿ ಕೀರ್ತಿ ಸುರೇಶ್. ಇವೆಲ್ಲ ವಿಭಾಗವಾರು ಕೊಟ್ಟಿರುವಂಥವು. ಮತ್ತು ಅತ್ಯುತ್ತಮ ಮಕ್ಕಳ ಚಿತ್ರ ಸರ್ಕಾರಿ ಪ್ರಾಥಮಿಕ ಶಾಲೆ ಕಾಸರಗೋಡು. ಭಾಳ ಚೆನ್ನಾಗಿರುವಂಥದ್ದು ಇದು. ನಮ್ಮ ಕನ್ನಡ ಶಾಲೆಗಳು ಯಾಕೆ ಮುಚ್ತಾ ಇದ್ದಾವೆ ಅನ್ನೋ ತೋರಿಸ್ತಾ ಬಂದರು. ಗೌರ್ಮೆಂಟ್ ಶಾಲೆಗಳ ಪರಿಸ್ಥಿತಿ ಏನಾಗ್ತಾಯಿದೆ, ಯಾಕೆ ಪ್ರೈವೇಟ್ ಸ್ಕೂಲ್ಗಳು ಲಾಬಿ ಹೇಗೆ ನಡೀತಾ ಇದೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸ್ತಾ ಬಂದರು. ಕಾಸರಗೋಡು ಪ್ರಾಥಮಿಕ ಪಾಠಶಾಲೆ, ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ. ನೆಕ್ಸ್ಟ್ ಕನ್ನಡದ ಪ್ರಾದೇಶಿಕ ಚಲನಚಿತ್ರ ನಾತಿ ಚರಾಮಿ. ನೆಕ್ಸ್ಟು ಅತ್ಯುತ್ತಮ ಸಾಹಸ ನಿರ್ದೇಶಕ KGFನಲ್ಲಿ ತುಂಬ ಸಾಹಸ ಇದು ಮಾಡಿ ಇದೇ ನಟನೆಗೆ ಯಶ್ಗೆ ಸೌತ್ ಇದು ಬರ್ತಾ ಬಂತು. ನೆಕ್ಸ್ಟ್ ಮುಂದೆ ಶ್ರೇಷ್ಠ ರಾಷ್ಟ್ರೀಯ ಆರ್ಚುಸ್ ಪ್ರಶಸ್ತಿ P. ಶೇಷಾದ್ರಿ ಅವ್ರದ್ದು ಸುಮಾರು ಸಾರಿ ಇದು ಬಂದಿದೆ, ಪ್ರಶಸ್ತಿಗಳನ್ನ ಪಡಿತಾ ಬರ್ತಾರೆ. P. ಶೇಷಾದ್ರಿ ಅವರು ಅವಾರ್ಡಿ ಭಾಳ
ನೆಕ್ಸ್ಟು ರಾಜ್ಯ ವಾರ್ಷಿಕ ಚಲನಚಿತ್ರ, ಅದು ರಾಷ್ಟ್ರ ಮಟ್ಟದ್ದು, ಇದು ರಾಜ್ಯ ಮಟ್ಟದ್ದು. ರಾಜ್ಯ ಮಟ್ಟದ್ದು ಅಂದಾಗ ಮತ್ತೆ ಒಂದು ಸೆಕೆಂಡ್, ವಾರ್ತಾ ಮತ್ತು ಪ್ರಸಾರ ಇಲಾಖೆ. ಇದು ಆ ಕರಾಳ ರಾತ್ರಿ ಚಲನಚಿತ್ರ ಯಾವುದು ಅಂದರೆ ಅಲ್ಲಿ ಯಾವುದು, ಇಲ್ಲಿ ಯಾವುದು, ಅಲ್ಲಿ ಗುಜರಾತಿ ಭಾಷೆದು, ಇಲ್ಲಿ ಕನ್ನಡದವೇ ಎಲ್ಲ ಇವು. ಇದು ಅತ್ಯುತ್ತಮ ನಟ ರಾಘವೇಂದ್ರ ರಾಜ್ಕುಮಾರ್, ಅಮ್ಮನ ಮನೆ. ನೆಕ್ಸ್ಟು ನಟಿ ಮೇಘನಾ ರಾಜ್, ಗೊತ್ತಿಲ್ಲ ನಿಮಗೆ, ಮೇಘನಾ ರಾಜ್ ನಮ್ಮ ಇವರ ಇದಾಗ್ತಾ ಬಂದಿದ್ದು. ನೆಕ್ಸ್ಟ್ ಮುಂದೆ ಅತ್ಯುತ್ತಮ ಜನಪ್ರಿಯ ಮನರಂಜನಾ ಚಿತ್ರ ಸರ್ಕಾರಿ ಮತ್ತು ಕಾಸರಗೋಡು. ನೆಕ್ಸ್ಟು ಅತ್ಯುತ್ತಮ ಮಕ್ಕಳ ಚಿತ್ರ ಹೂವಿನ ಬಳ್ಳಿ. ಹೂವಿನ ಬಳ್ಳಿ. ಅತ್ಯುತ್ತಮ ಕರ್ನಾಟಕ ಪ್ರಾದೇಶಿಕ ಭಾಷಾ ಚಿತ್ರ ದೇಹಿ ಬೈದಿತಿ, ತುಳು ಚಿತ್ರ. ಇವನ್ನು ಒಂದು ಸಾರಿ ಗ್ಲಾನ್ಸ್ ಮಾಡ್ಕೊಂಡ್ರೆ ಸಾಕು, ಗಟ್ಟುಡಿ ಬೇಕಾಗಿಲ್ಲ. ಒಂದು ರೀಡಿಂಗ್ 2 ರೀಡಿಂಗ್ ಜೋರಾಗಿ ಓದ್ಕೊಳ್ಳಿ, ಅಥವಾ ಮನಸ್ಸಲ್ಲೇ ಓದ್ಕೊಂಡು ಹೋದ್ರೆ ಸಾಕು. ಮುಂದೆ ಬರ್ತಾ ಇದ್ದೀನಿ. GI ಟ್ಯಾಗ್ ಪಡೆದಂಥ, GI ಟ್ಯಾಗ್ ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಅಂತ. ಆ ಜಾಗದ್ದೇ ಅದು ಪ್ರಾಮೀಣ್ಯತೆ. ಕೊಬ್ಬರಿಗೆ ಏನಾರು ಬಂದರೆ ತಿಪ್ಪಟ್ಟಿ ಬರ್ತದೆ. ತಿಪ್ಪಟ್ಟವರು ಕೊಬ್ಬರಿ ಜಿಯೋಗ್ರಫಿಕಲ್ ಇಂಡಿಕೇಶನ್, ಅದು ವಿಶಿಷ್ಟವಾದ, ಆ ಎಲ್ಲ ಕೊಬ್ಬರಿಗಿನ ಅದು ಭಾಳ ಶ್ರೇಷ್ಠ ಅಂತ, ಶ್ರೇಷ್ಠ ಮತ್ತು ಈ ಭಾಗದ್ದೇ ಅದು ಅಂತ ಹೇಳಿ ಮಾಡ್ತಾ ಬರ್ತಾರೆ. ಜಾಗ್ರಫಿಕಲ್ ಇಂಡಿಕೇಶನ್ಸ್ 1999 ಪದಾರ್ಥ ಭೌಗೋಳಿಕ ಮಾನ್ಯತೆ ನೀಡ್ತಾ ಬಂತು. ನೋಂದಣಿ ಮತ್ತು ಸದಕ ಕಾಯ್ದೆಯನ್ವಿ ಆ ಒಂದು ಆಕ್ಟ್ ಮಾಡಿವ್ರಿ. ಅದರ ಅಡಿನಲ್ಲಿ 2003 ಇಂದ ಜಾರಿ ಬಂತು. 2000 ವಿಶ್ವ ವ್ಯಾಪಾರ ಸಂಘಟನೆ ವ್ಯಾಪಾರಕ್ಕೆ ಸಮಸ್ಯೆ ಬೌದ್ಧಿಕ ಆಸ್ತಿ ಹಕ್ಕುಗಳ ನಿಬಂಧನೆ ವ್ಯಾಪ್ತಿ ಬರ್ತದೆ. ಅದಕ್ಕೆ ರೈಟ್ಸ್ ಬರ್ತದೆ, ಆ ಭಾಗದವ್ರಿಗೆ ಒಳ್ಳೆ ಮಾರುಕಟ್ಟೆ ಬರ್ತದೆ, ಡಿಮ್ಯಾಂಡ್ ಬರ್ತದೆ ಅದಕ್ಕೆ, ಆ ವಸ್ತುಗೆ. ಈ ಕಲಬುರಗಿನಲ್ಲಿ ತೊಗರಿಗೆ ಬಂದ್ಬಿಟ್ಟು GI ಟ್ಯಾಗ್ ಜಾಗತಿಕ ಮಟ್ಟದಲ್ಲಿ ಅದಕ್ಕೆ ಬೇಡಿಕೆ ಜಾಸ್ತಿ ಆಗ್ತಾ ಬಂತು. ಆ ಕಲಬುರಗಿನ ತೊಗರಿಯ ಕಣಜ ಅಂತ ಕರೀತಾ ಬರ್ತಾರೆ. ಅಲ್ಲಿಗೆ ಅರ್ಥ ಯಾವ್ಯಾವ ಪಡ್ಕೊಂಡವೇ ನೋಡ್ತಾ ಬರೋಣ. ಭಾರತದ GI ಟ್ಯಾಗ್ ಪಡೆದ ಮೊದಲ ಉತ್ಪನ್ನ ಯಾವುದು? ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಚಹಾ. ಅಸ್ಸಾಂನಿಗಿದೆ ಚಹಾ, ಡಾರ್ಜಿಲಿಂಗ್ ಆಗಿದೆ. ಡಾರ್ಜಿಲಿಂಗ್ ಚಹಾ ಫಸ್ಟು GI ಟ್ಯಾಗನ್ನು ಪಡಿತಾ ಬಂತು. ದೇಶದ ಮಟ್ಟ GI ಟ್ಯಾಗ್ ಪಡೆದಿದ್ದು ಡಾರ್ಜಿಲಿಂಗ್ನ ಚಹಾ. ನೆಕ್ಸ್ಟು ಕರ್ನಾಟಕದಲ್ಲಿ ಮೊದಲು ಪಡೆದಿದ್ದು GI ಟ್ಯಾಗ್ ಪಡೆದಂಥ ಉತ್ಪನ್ನ ಮೈಸೂರು ರೇಷ್ಮೆ. ಮೈಸೂರು ರೇಷ್ಮೆಗೆ ಇಂಡಿಯಾದಲ್ಲೇ ಯಾವುದು ಅಂದರೆ ಡಾರ್ಜಿಲಿಂಗ್. 2020 GI ಟ್ಯಾಗ್ ಪಡೆದಂಥ ಉತ್ಪನ್ನಗಳು ಕಪ್ಪು ಅಕ್ಕಿ, ಚಾಕು ಮಣಿಪುರದ ಅಕ್ಕಿ ಪಡೀತು. ಅದ್ರ ಹೆಸರು ಕೇಳ್ತಾರೆ, ಯಾವುದ್ರದ್ದು ಅಂತ ಕೇಳ್ತಾ ಬರ್ತಾರೆ. ನೆಕ್ಸ್ಟು ಕೋಯಿಲ್ಪಟ್ಟಿ ಕಡಲೆ ಮಿಠಾಯಿ ಮತ್ತು ಅರುಂಬಾ ಊರ್ ಕಲೆ ತಮಿಳುನಾಡ್ದು. ನೆಕ್ಸ್ಟ್ ಮುಂದೆ ಬರ್ತೀನಿ. ಕೇಸರಿ ಕಾಶ್ಮೀರ್, ಇದು ಗೊತ್ತಿದೆ ನಮಗೆ. ಕೇಸರಿಯನ್ನು ಹೆಚ್ಚು ಬೆಳೆಯೋದು ಕಾಶ್ಮೀರದಲ್ಲಿ. ಕಾಶ್ಮೀರದ್ದು ಸುಮಾರು ಬಾರಿ ಕೇಳೋರೆ ಕೇಸರಿ ಎಲ್ಲಿದ್ದು ಅಂತ. ಅದು ಕಾಶ್ಮೀರದ್ದು. ನಮ್ಮ PC ಎಕ್ಸಾಮಿನೇಷನ್ 2 ಟೈಮ್ಸ್ ಬಂದಿದೆ ಇದು. ನೆಕ್ಸ್ಟು ಕೇಸರಿ ಉತ್ಪಾದನೆ ಅತ್ಯಂತ ಮಾಡೋದು ಟೆರಾಕೋಟಾ ಉತ್ತರ ಪ್ರದೇಶ. ಇದು ಇನ್ನೂ ಬೇಕಾದಷ್ಟು ಬಂದವೆ. ನಾವು ಮಾತಾಡ್ತಿದ್ರು 2019-20 ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ. ತಲೆಯ ರುಮಾಲು ತೆಲಂಗಾಣ, ತೆಲಂಗಾಣ. ನೆಕ್ಸ್ಟು ಸೊಹರಾಯ್ ಕೋವಾರ್ ಚಿತ್ರಕಲೆ ಯಾವುದದು? ಜಾರ್ಖಂಡ್. ಒಂದು ಸಾರಿ ಗ್ಲಾನ್ಸ್ ಮಾಡಿದರೆ ಆಯ್ಕೆ ಮಾಡಿ ತೆಗೆದು ಹಾಕಿದ್ದೀವಿ, ನಿಮಗೆ ಈಸಿ ಆಗ್ತಾ ಬರ್ತದೆ. ಕರ್ನಾಟಕದ ಕವರ್ ಆಲ್ದ ಫಸ್ಟ್ ಯಾವುದು ಅಂತ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಮೈಸೂರಿನ ರೇಷ್ಮೆ ಬಂತು ಮೊದಲು. ತೊಗರಿ ಕಲಬುರಗಿ, ತೊಗರಿ ಕಣಜ ಅಂತ ಕರಿತಾ ಬರ್ತೀವಿ. ನೆಕ್ಸ್ಟು ತಿರೂರ್ ವಿಳ್ಯದೆಲೆ ಕೇರಳ. ಇಲ್ಲಿ ಬೇರೆ ಉತ್ಪನ್ನಗಳಿವೆ, 19 ಬಂದಿರೋವು. ಕರ್ನಾಟಕದವೂ ಇವೆ, ಬೇರೆವೂ ಇವೆ. ಜೊತೆಗೆ ಕೂರ್ಗ್ನ ಅರೇಬಿಕ್ ಕಾಫಿ ಇದು ಭಾಳ ಇಂಪಾರ್ಟೆಂಟು. ನಾನು ಮಾತಾಡ್ತಾ ಇರ್ಬೇಕಾದ್ರೆ ಭಾರತದಲ್ಲಿ ಕರ್ನಾಟಕದಲ್ಲಿ 2 ಕಾಫಿ ಇದೆ. ಒಂದು ಅರೇಬಿಕಾ ಮತ್ತು ರೊಬೆಸ್ಟಾ. ಅರೇಬಿಕಾ ಇಸ್ ಫೇಮಸ್. ಅಲ್ಲಿ ಒಂದು ಮಿಸ್ ಆಗಿದ್ರೆ ಇಲ್ಲಿ ಕವರ್ ಮಾಡ್ಕೊಂಬಿಡಿ. ಅರೇಬಿಕಾ ಇಸ್ ಎ ಫೇಮಸ್. ಅರೇಬಿಕಾಕ್ಕೆ GI ಟ್ಯಾಗ್ ಸಿಕ್ಕಿದೆ. ಕರ್ನಾಟಕದಲ್ಲಿ 2 ಥರದ ತಳಿ. ಒಂದನೇದು ಅರೇಬಿಕಾ, ಒಂದು ರೊಬೆಸ್ಟಾ. ಯಾವುದು GI ಟ್ಯಾಗ್ ಅಂದಾಗ ಹಿಂದಿನ ವಿಡಿಯೋದಲ್ಲಿ ಒಂದಾಗಿತ್ತು ಅಂದ್ಕೊಳ್ತೀವಿ, ಇಲ್ಲ ನಾನೇ ಮಿಸ್ ಮಾಡ್ಕೊಂಡಿದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ಅರೇಬಿಕಾಗೆ GI ಟ್ಯಾಗ್. ಯಾವ ಅರೇಬಿಕಾ ಅದು? ಎಲ್ಲಿ ಅರೇಬಿಕಾ ಅದು? ಅರೇಬಿಕಾ ಚಿಕ್ಕಮಂಗ್ಳೂರು ಹತ್ರ ಬಾಬಾ ಬಿಡನ್ಗಿರಿಗೇ ಫಸ್ಟ್ ಕಾಫಿ ಬೀಜ ತಂದಿತ್ತು. ಅಲ್ಲಿಂದಲೇ ಆಗ್ತದೆ ಚಿಕ್ಕಮಂಗ್ಳೂರು ಕಾಫಿ. ಅದು ಭಾಳ ಮುಖ್ಯವಾದದ್ದು. ಯಾವುದಕ್ಕೆ GI ಟ್ಯಾಗ್ ಸಿಕ್ಕೈತೆ ಅಂದರೆ ಚಿಕ್ಕಮಂಗ್ಳೂರದು ಕಾಫಿ. ಯಾವ ಕಾಫಿ ಅದು? ಅರೇಬಿಕಾ ಕಾಫಿ. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ಪಂಚಾಮೃತ ಪ್ರಸಾದ ತಮಿಳುನಾಡು, ಪಳನಿ. ನೆಕ್ಸ್ಟು ಕದಮಲ್ ಅರಿಶಿನ ಒಡಿಸ್ಸಾ. ನೆಕ್ಸ್ಟು ಈರೋಡ್ ಅರಿಶಿನ ತಮಿಳುನಾಡು. ಈರೋಡ್ ಅರಿಶಿನಕ್ಕೆ ಭಾಳ ಫೇಮಸ್.
ಯಾವುದು ಈರೋಡು. ನೆಕ್ಸ್ಟು ದಿಂಡಿಗಲ್ ಬೀಗ ಮತ್ತು ಕಂದಗಿ ಸೀರೆ ತಮಿಳ್ನಾಡು. ದಿಂಡಿಗಲ್ ಬೀಗ, ಆ ಬೀಗಗಳು ಫೇಮಸ್ ಅವು, ಅದಕ್ಕೊಂದು ಬ್ರಾಂಡ್ ನೇಮ್ ಇದೆ. ನೆಕ್ಸ್ಟು ಶಿರ್ಸಿ ಸುಪಾರಿ ಕರ್ನಾಟಕ, ಶಿರ್ಸಿ ಹೆಸರು ಇಂಡಿಕೇಟ್ ಮಾಡಿ. ನೆಕ್ಸ್ಟು ಡಾರ್ಜಿಲಿಂಗ್ನ ಗ್ರೀನ್ ಮತ್ತು ವೈಟ್ ಟೀ ಪಶ್ಚಿಮ ಬಂಗಾಳ. ಕೋಲಾ ಚಿಲ್ಲಿ ಗೋವಾ. ಒಂದು ಸಾರಿ ಡ್ಯಾನ್ಸ್ ಮಾಡಿ 20 ನೀಟಾಗಿ ನೋಡ್ಕೊಂಡ್ರಿ. ಕರ್ನಾಟಕದ ಮಾತ್ರ ಅರೇಬಿಕಾ ಕಾಫಿ. ಎಲ್ಲರೂ ಹಿಂದ್ಗಡೆ ವಿಡಿಯೋದ ಮಿಸ್ ಆಗಿದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ. ನಾನು ಮಾತು ಹೇಳಿದ್ದೆ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ 100 ವರ್ಷದ ಸಂಭ್ರಮ, 50 ವರ್ಷದ ಸಂಭ್ರಮ, 25 ವರ್ಷದ ಆಚರಣೆಗಳಲ್ಲಿ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತೇನೆ. ನೀವು ಓದ್ಕೊಳ್ಳಿ ಅಂತೇಳಿ ನಾನು ಒಂದು ರೌಂಡ್ ಗ್ಲಾನ್ಸ್ ಮಾಡಿಬಿಡ್ತೀನಿ ಯಾವ್ಯಾವ ಇಂಪಾರ್ಟೆಂಟ್ ಅಂತ. ಅದ್ರ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡಿ. ನೀವು ಓದ್ಬೇಕಾದ್ರೆ ಒಂಚೂರು ಸ್ಟ್ರೆಸ್ ಕೊಡಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ 2019ರಲ್ಲಿ 18 ಮತ್ತು 19 ಸಾಲಿನಲ್ಲಿ ಜಲಿಯನ್ ವಾಲಾಬಾಗ್ ಕ್ವಶನ್ಸ್ ಜಾಸ್ತಿ ಬಂತು. ಅಂಟರ್ ಆಯೋಗ ಕೇಳಿದ್ದ. ಯಾಕೆ ಕೇಳಬೇಕಾಗ? ಬಿಕಾಸ್ ಆ ವರ್ಷ ಕಂಪ್ಲೀಟ್ ಆಗಿತ್ತು. ಅದೇ ಥರ 2017 ಬಂದಂಥವು ಚಂಪಾರಣ್ಯ ಕ್ವಶನ್ ಜಾಸ್ತಿ ಇತ್ತು. ಮಹಾತ್ಮ ಗಾಂಧೀಜಿಯವರು ನಡೆಸಿದಂಥ ಮೊಟ್ಟ ಮೊದಲ ಸತ್ಯಾಗ್ರಹ ಇಂಡಿಗೋ ಚಳವಳಿಗೆ ಬಿಹಾರದ ಚಂಪಾರಣ್ಯ, ಅಲ್ಲಿ ಕ್ವಶನ್ ರೈಸ್ ಮಾಡಿದರು. ಈಗ ಅದೇ ಥರ ಯಾವ್ಯಾವ ವಿಕ್ರಮ್ ಸಾರಾಭಾಯ್ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮಗಳ ಪಿತಾಮಹ, 1967ಗೆ ನ್ಯಾಷನಲ್ ಸ್ಪೇಸ್ ಕಮಿಟಿಗೆ ಅಧ್ಯಕ್ಷರಾಗಿದ್ದಂಥವ್ರು. ಆರಂಭದ ದಿನಗಳಲ್ಲಿ 1969 ಆಗಸ್ಟ್ 15ನೇ ತಾರೀಕು ಇಸ್ರೋ ಸ್ಥಾಪನೆ ಆದಾಗ ಸಂಸ್ಥಾಪಕ ಅಧ್ಯಕ್ಷ ವಿಕ್ರಮ್ ಸಾರಾಭಾಯ್. ಅವರ ಜ್ಞಾಪಕಾರ್ಥದಲ್ಲಿ ತುಂಬಾದಲ್ಲಿ ಈಕ್ವಟೋರಿಯಲ್ ರಾಕೆಟ್ ಲಾಂಚಿಂಗ್ ಸೆಂಟರ್ನ ಓಪನ್ ಮಾಡಿದ್ದಾರೆ. ಅಹಮದಾಬಾದ್ನವರು ವಿಕ್ರಮ್ ಸಾರಾಭಾಯ್ ನನ್ನ ದೇಶ ಕಂಡ ಅಪರೂಪದ ಸೈಂಟಿಸ್ಟ್ಗಳೊಬ್ಬರು. ಅವ್ರು ದುಡಿದಿದ್ರಿಂದಲೇ ಇವತ್ತು ಸ್ಪೇಸ್ ಟೆಕ್ನಾಲಜಿ ತುಂಬ ಇದಿದೆ. ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಅಂತ ಕರಿತೀವಿ. ಇವರ ಹುಟ್ಟು 1919 ಆಗಸ್ಟ್ 12. ಆಗಸ್ಟ್ 12 ಆದ್ದರಿಂದ ಇಲ್ಲಿಗೆ 100 ಇಯರ್ಸು ವರ್ಷವೆಲ್ಲ ಆಚರಣೆ ಮಾಡಿದವು. ಈ ವರ್ಷನೂ ಕೇಳೋಕ್ಕೆ ಇಂದು ವರ್ಷದ್ದು ಕೂಡ ಕೇಳೋಕ್ಕೆ ಸಾಧ್ಯತೆ ಇದೆ. ವಿಕ್ರಮ್ ಸಾರಾಭಾಯ್ ಬಗ್ಗೆ ಕ್ವಶನ್ಸ್ ಬರ್ತದೆ. ಜಲಿಯನ್ ವಾಲಾಬಾಗ್ ಮತ್ತೆ ಹೇಳ್ತಾ ಬಂದೆ. ಹತ್ಯಾಕಾಂಡ 19 ಏಪ್ರಿಲ್ 13. ಅಮೃತ್ಸರ ಪಂಜಾಬ್ನ ಅಂಟರ್ ಆಯೋಗವನ್ನು ನೇಮಕ ಮಾಡ್ತಾರೆ. ಇದಕ್ಕೆ ಜನರಲ್ ಡಯರ್ ಎಲ್ಲ ಸ್ವಲ್ಪ ಡೀಟೇಲಾಗಿ ಓದ್ಕೋಬೇಕು, ಡೆಪ್ತಾಗಿ ಓದ್ಕೊಳ್ಳಿ. ಒಳ್ಳೆಯದ ರೌಲತ್ ಕಾಯ್ದೆಯ ಪರಿಣಾಮವಾಗಿ ಜಲಿಯನ್ ವಾಲಾಬಾಗ್. ಭಾರತದ ಕರ್ನಾಟಕದ ಜಲಿಯನ್ ವಾಲಾಬಾಗ್ ವಿದುರಾಶ್ವತ್ಥ, ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿದುರಾಶ್ವತ್ಥ. ನೆಕ್ಸ್ಟು ILO ಸ್ಥಾಪನೆ 19. ILOನ ಕೇಂದ್ರ ಕಚೇರಿ ಜಿನಿವಾ. ಕಾರ್ಮಿಕರಿಗಾಗಿರುವಂಥ ಶ್ರಮಿಸುವಂಥ ಒಂದು ಸಂಘಟನೆ ಇದು ILO. ಅದು ಕೂಡ 100 ಡೇಸ್ ಕಂಪ್ಲೀಷನ್ ಮಾಡಿದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ತೆಗಿಬೋದು. ಮುಂದೆ ಬರ್ತಾ ಇದ್ದೀನಿ. ಇಸ್ರೋ ಸ್ಥಾಪನೆಯಾಗಿ 50 ಇಯರ್ಸ್ಗಳು ಯಾವ್ಯಾವು? ಇಸ್ರೋ ಸ್ಥಾಪನೆಯಾಗಿರಾಯಿತು 1969 ಆಗಸ್ಟ್ 15ನೇ ತಾರೀಕು ಬೆಂಗಳೂರು ಸ್ಥಾಪನೆ ಆಯಿತು ಹೆಡ್ ಕ್ವಾರ್ಟರ್. ಇದು ಅನೇಕ ಸಾಧ್ಯ ಮಾಡಿದೆ. 1975 ಏಪ್ರಿಲ್ 19ನೇ ತಾರೀಕು ಆರ್ಯಭಟ್ಟವನ್ನು ಉಡಾವಣೆ ಮಾಡ್ತಾ ಬಂತು. ಮೊಟ್ಟ ಮೊದಲ ಸ್ವದೇಶಿ ಉಪಗ್ರಹ ಯಾವುದು? ಆರ್ಯಭಟ್ಟ. ಸ್ವದೇಶಿ ನಿರ್ಮಿತ ರಾಕೆಟ್ ಅಂದರೆ SLVಯಿಂದ ರೋಹಿಣಿ ಉಡಾವಣೆ ಮಾಡ್ತು. ಇವತ್ತು ಮಂಗಳಯಾನ ಮಾಡಿದ್ದೀವಿ, ಚಂದ್ರಯಾನ 1 and 2 ಮಾಡಿದ್ದೀವಿ, ಮುಂದಕ್ಕೆ ಆದಿತ್ಯ ಮಾಡ್ತಾಯಿದ್ದೀವಿ ಸೂರ್ಯನಲ್ಲಿ ಹೋಗೋಕ್ಕೆ, ಮತ್ತು ಗಗನಯಾನ ಮಾಡ್ತಾಯಿದ್ದೀವಿ 2020ಕ್ಕೆ ಹ್ಯೂಮನ್ ಸಮೇತ ಕಳ್ಸೋಕ್ಕೆ. ಬೇಕಾದಷ್ಟು ವಿದೇಶದ ಉಪಗ್ರಹಗಳನ್ನು ಕೂಡ ಉಡಾವಣೆ ಮಾಡಿದ್ದೀವಿ. ಬ್ಯಾಂಕ್ಗಳ ರಾಷ್ಟ್ರೀಕರಣ 1969 ಜುಲೈ 19ನೇ ತಾರೀಕು ಇಂದಿರಾ ಗಾಂಧಿಯವರು ದೇಶದ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡ್ತಾ ಬಂದರು. ಜುಲೈ 19ನ್ನು ರಾಷ್ಟ್ರೀಕರಣ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ನಂತರ 1980ಕ್ಕೆ ಬಂದು ಮತ್ತೆ 6 ಬ್ಯಾಂಕ್ಗಳನ್ನು ಮಾಡಿ ಒಟ್ಟು 20 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದ್ರು. ಈಗ ನರೇಂದ್ರ ಮೋದಿಯವರ ಸರ್ಕಾರ ವಿಲೀನ ಕಾರ್ಯಕ್ರಮ ಮಾಡ್ತಾಯಿದೆ. ಅನೇಕ ಬ್ಯಾಂಕ್ಗಳನ್ನು ವಿಲೀನ ಮಾಡಿ ಒಂದೇ ಬ್ಯಾಂಕ್ ನಡಿನಲ್ಲಿ ತರ್ತಾಯಿದೆ. ನೆಕ್ಸ್ಟ್ ಮುಂದೆ ಅರ್ಥಶಾಸ್ತ್ರಕ್ಕೆ ನೊಬೆಲ್ ಬಂದಿದ್ದು 68-69. ಅಲ್ಲಿಗೀಗ ದೇ ಕಂಪ್ಲೀಟೆಡ್ ದ 50 ಇಯರ್ಸ್. 68ಕ್ಕೆ ಸ್ಥಾಪನೆ, 69ರಿಂದ ಸ್ಟಾರ್ಟ್ ಮಾಡ್ತಾ ಬಂದರು. ಇದು ಕೂಡ 50 ವರ್ಷದ ಹಿನ್ನೆಲೆಯಲ್ಲಿ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ಬೋದು. ದೊಡ್ಡ ದೊಡ್ಡ ಆರ್ಟಿಕಲ್ ಬಂದಿರುತ್ತೆ, ದೊಡ್ಡ ಚರ್ಚಾ ಸ್ಪರ್ಧೆಗಳು ನೆನಪಾಗಿರ್ತವೆ, ಮತ್ತು ಎಕನಾಮಿಕ್ಸ್ಗಳು ಮಾತಾಡಿರ್ತಾರೆ. ನಮ್ಮ ಇದಕ್ಕೆ ಸ್ಟಾರ್ಟ್ ಆಗಿ 50 ಇಯರ್ಸ್ ಆಯಿತು ಅಂತ ಸೆಲೆಬ್ರೇಷನ್ಸು. ನೆಕ್ಸ್ಟ್ ಮುಂದೆ ಬರ್ತಾಯಿದ್ದೀನಿ. ಮಹಾತ್ಮ ಗಾಂಧೀಜಿಯವರ ಜನ್ಮದಿನ 1869 ಅಕ್ಟೋಬರ್ 2ನೇ ತಾರೀಕು. ಅಕ್ಟೋಬರ್ 2ನೇ ತಾರೀಕು. ನೆಹರೂರವ್ರದ್ದು 1889. ಇವ್ರಕ್ಕಿಂತ 20 ವರ್ಷ ಚಿಕ್ಕವರವರು. ನೆಹರೂರು ನವಂಬರ್ 14 ಜನ್ಮದಿನ. ಮಹಾತ್ಮ ಗಾಂಧಿ ಅಕ್ಟೋಬರ್ 2ನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಣೆ ಮಾಡ್ತಾ ಬರ್ತೀವಿ. ಅವ್ರದ್ದು ಭಾಳ ಇಂಪಾರ್ಟೆಂಟ್ ಡೇ ಅಕ್ಟೋಬರ್ 2ನ್ನು. ಆವರ್ತ ಕೋಷ್ಟಕದ ರಚನೆ 1869. ಮ್ಯಾಂಡಲೀವ್ ಇಂದಿನ ವಿಡಿಯೋದಾಗ ಹೇಳಿದ್ದೀನಿ. ರಷ್ಯಾ ದೇಶದ ಮ್ಯಾಂಡಲೀವ್ ಪಿರಿಯಾಡಿಕ್ ಟೇಬಲನ್ನು ಇದು ಮಾಡ್ತಾ ಬಂದ. 7 ಪೀರಿಯಡ್ಸು 18 ಗ್ರೂಪ್ಸು 118 118 ಎಲಿಮೆಂಟ್ಸ್ಗಳವೆ. 18 ಎಲಿಮೆಂಟ್ಸ್ಗಳನ್ನ ಪಿರಿಯಾಡಿಕ್ ಟೇಬಲ್ಗಳಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಮೇಲೆ ಅಟಾಮಿಕ್ ನಂಬರ್ ಬೇಸ್ ಮೇಲೆ ಮಾಡಿದ್ದಾರೆ. ನೆಕ್ಸ್ಟು 2017ರಲ್ಲಿ 17 ಯಾವ್ಯಾವು
ಹದಿನೇಳರಿಗೆ 19 ಇದೆಲ್ಲ ಇದು ಮಾಡಿ 17ರಿಗೆ ಚಂಪಾರಣ್ಯ ಬಸ್ ಇಟ್ ಅಟ್ಲೀಸ್ಟ್ ಏನು ಓದಲಿಲ್ಲ ಅಂದರೆ ಈ ಡೇಟಾರ ಬಂದುಬಿಡ್ತದೆ. ಮಹಾತ್ಮ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ, ಭಾರತದಲ್ಲಿ ಕೈಗೊಂಡ ಸತ್ಯಾಗ್ರಹ. ನೆಕ್ಸ್ಟು ಸಬರಮತಿ ಆಶ್ರಮ ಸ್ಥಾಪನೆ ಆಯಿತು ಗುಜರಾತ್ನಲ್ಲಿ, ಸಬರಮತಿ ಆಶ್ರಮ. ನೆಕ್ಸ್ಟ್ ಮುಂದೆ ಬಂದಾಗ 2017ಕ್ಕೆ 75ನೇ ವರ್ಷದ ಆಚರಣೆ ಯಾವುದು? ಕ್ವಿಟ್ ಇಂಡಿಯಾ ಚಳವಳಿ. ಆಗಸ್ಟ್ 8ಕ್ಕೆ ಇದು ಮಾಡ್ತಾ ಬರ್ತಾರೆ. ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ, ಮಹಾತ್ಮ ಗಾಂಧೀಜಿಯವರು ಕರೆ ಕೊಡ್ತಾರೆ ಮುಂಬೈನಲ್ಲಿ. 1942 ಆಗಸ್ಟ್ 9ಕ್ಕೆ, ಆಗ 8ಕ್ಕೆ ಎಲ್ಲರೂ ಜೈಲಿಗೆ ಹಾಕ್ಬಿಡ್ತಾರೆ. ಆಗ 9ಕ್ಕೆ ನಮ್ಮ ಇದನ್ನು ಬಾವುಟ ಆರಿಸೋರೇ ಇರಲ್ಲ, ಮತ್ತು ಬೆಳಿಗ್ಗೆ ಕ್ವಿಟ್ ಇಂಡಿಯಾ ಚಳವಳಿಗೆ ಚಾಲನೆ ನೀಡ್ತಾ ಬರ್ತಾರೆ. ಮುಂದೆ ಬರ್ತಿದ್ದೀನಿ 2020 75ನೇ ವರ್ಷದ ಆಚರಣೆ. ಗ್ರ್ಯಾಂಡ್ ಓಲ್ಡ್ ವುಮೆನ್ ಆಫ್ ದ ಇಂಡಿಯಾರವರು ಇದು ಮಾಡ್ತಾ ಬರ್ತಾರೆ. ಅದು 75ನೇ ಇದು ಅರುಣ ಸಫಾಲಿಯವರು ಇದು ಮಾಡ್ತಾ ಬರ್ತಾರೆ. ಅದನ್ನು ಅವ್ರನ್ನ ಗ್ರ್ಯಾಂಡ್ ಓಲ್ಡ್ ವುಮೆನ್ ಆಫ್ ದ ಇಂಡಿಯಾ ಅಂತ ಕರಿತಾ ಬರ್ತೀವಿ. ನೆಕ್ಸ್ಟ್ ಮುಂದಕ್ಕೆ 2020ರಲ್ಲಿ 75ನೇ ವರ್ಷದ ಆಚರಣೆ. ಹಿರೋಶಿಮಾ ಮೊದಲ ಬಾರಿಗೆ ಬಾಂಬ್ ಹಾಕಿತ್ತು. ಅಮೆರಿಕಾದವರು ಬಾಂಬ್ ತಂದು ಹಾಕಿದ್ರು. ಮೊದಲ ಬಾಂಬ್ಗೆ ಬಳಗಾದಂಥ ನ್ಯೂಕ್ಲಿಯರ್ ಬಾಂಬ್ಗೆ ಬಳಗ ಇದ್ದು ಹಿರೋಶಿಮಾ. ಲಿಟ್ಲು ಬಾಯ್ ಪ್ಲುಟೋನಿಯಮನ್ನು ಹೊಂದಿತ್ತು. ನೆಕ್ಸ್ಟು ನಾಗಸಾಕಿ, 2 ಜಪಾನ್ ನಗರಗಳಿವೆ. ನಾಗಸಾಕಿ 1945 ಆಗಸ್ಟ್ 9ಕ್ಕೆ ನಾಗಸಾಕಿ. ಯಾವಾಗ ಹಾಕಿದ್ರು 45 ಆಗಸ್ಟ್ 15ನೇ ತಾರೀಕು ದೇ ಡಿಕ್ಲೇರ್ಡ್ ಎಸ್ ನಾವು ಸೋತಿದ್ದೀವಿ ಅಂತ ಡಿಕ್ಲೇರ್ ಮಾಡಿದ್ರು, ವಿಕ್ಟರಿ. ನೆಕ್ಸ್ಟು ವಿಶ್ವಸಂಸ್ಥೆ ಸ್ಥಾಪನೆ 1945 ಅಕ್ಟೋಬರ್ 24 UNO ಡೇ ಅನ್ನಾಗಿ ಆಚರಣೆ ಮಾಡ್ತೀವಿ. UNO ಡೇ 45 ಅಕ್ಟೋಬರ್. 51 ಸಂಸ್ಥಾಪಕ ರಾಷ್ಟ್ರಗಳಿದ್ದು, ಮೊದಲ 46 ಜನವರಿ ನಡೆದದ್ದು ವೆಸ್ಟ್ ಮಿನಿಸ್ಟರಲ್ಲಿ. ಈಗ 75ನೇ ವರ್ಷದ ಆಚರಣೆ 2020ಕ್ಕೆ. ನೆಕ್ಸ್ಟು 2020ಕ್ಕೆ 100ನೇ ವರ್ಷದ ಆಚರಣೆ ಯಾವ್ಯಾವು ಅಂದರೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರ ಮರಣದಿನ ಆಗಸ್ಟ್ 1. ತಿಲಕ್ ಅವರ ಕೃತಿಗಳನ್ನು ನೋಡ್ಕೋಬೇಕು. ಮರಾಠ ಇಂಗ್ಲೀಷ್ ಭಾಷೆಯಲ್ಲಿ, ಕೇಸರಿ ಮರಾಠಿ ಭಾಷೆಯಲ್ಲಿ ಪತ್ರಿಕೆಗಳು. ಸ್ವರಾಜ್ಯನನ್ನು ಆಚರಿಸಿದ ಹಕ್ಕು, ಗಣಪತಿ ಉತ್ಸವವನ್ನು ಮೊದಲು ಜಾರಿಗೆ ತಂದು ಒಗ್ಗಟ್ಟನ್ನು ಐಕ್ಯತೆಯನ್ನು ಹಿಂದೂಗಳಲ್ಲಿ ಮೂಡಿಸ್ತಂಥವ್ರು ಅಥವಾ ಭಾರತೀಯರು ಮೂಡಿಸಿದವರು ಬಾಲಗಂಗಾಧರ ತಿಲಕ್. ಲಾಲ್ ಬಾಲ್ ಪಾಲ್ ಇದು ಕಾನ್ಸೆಪ್ಟು. ಲೀಗ್ ಆಫ್ ನೇಷನ್ಸ್ 1920 ಆರಂಭವಾಗುತ್ತೆ. ಮೊದಲ ಮಹಾಯುದ್ಧದ ನಂತರ ಶಾಂತಿಗಾಗಿ ಸ್ಥಾಪನೆ ಆದ ಲೀಗ್ ಆಫ್ ನೇಷನ್ಸ್. ಬಟ್ ಅದು ತನ್ನ ಕಾರ್ಯವನ್ನು ಸಮರ್ಥವಾಗಿ ಮಾಡೋದಕ್ಕೆ ವಿಫಲವಾಗಿ 2ನೇ ಮಹಾಯುದ್ಧ ನಡೀತದೆ. 2ನೇ ಮಹಾಯುದ್ಧದ ಪರಿಣಾಮವಾಗಿ UNO ಸ್ಥಾಪನೆ ಆಗ್ತದೆ. ನೆಕ್ಸ್ಟು ಭಾರತೀಯ ರೆಡ್ ಕ್ರಾಸ್, ಇದಂತೂ ನಿಜವಾಗ್ಲೂ ಭಾಳಷ್ಟು ಸೇವೆ ಸಲ್ಲಿಸ್ತಾ ಇದೆ. 1920 ಮಾರ್ಚ್ 20ಕ್ಕೆ ಇದಕ್ಕೆ ನೊಬೆಲ್ ಕೂಡ ಬಂದಿದೆ, ಶಾಂತಿ ವಿಭಾಗದ ನೊಬೆಲ್. ಎಲ್ಲ ಕೂಡ ಮುಖ್ಯವಾದಂಥವು. ಈ ಹಿನ್ನೆಲೆ ಒಳಗಡೆ ಪ್ರಶ್ನೆಗಳನ್ನು ತೆಗೆಯೋದಕ್ಕೆ ಅವಕಾಶ ಇದೆ. ತಾವು ಒಂದು ಸರಿ ಗ್ಲಾಸ್ ಮಾಡಿ, ಇವೆಲ್ಲವೂ ಇಂಪಾರ್ಟೆಂಟ್. ಇನ್ನೊಂದು ಟಾಪಿಕನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ಹೌಡಿ ಮೋದಿ, ನಮಸ್ತೆ ಟ್ರಂಪ್ ಅಂತ ಎರಡೂ ಕೂಡ ಏನು, ಇವ್ರು ಅಲ್ಲಿಗೆ ಹೋಗಿದ್ದು, ಅವ್ರು ಇಲ್ಲಿ ಬಂದರು. ಈಗ ಹೇಗಿದ್ದೀರಾ ಮೋದಿ ಅಂದರೆ ಹೌಡಿ ಮೋದಿ, ಭಾಳ ದೊಡ್ಡ ಚರ್ಚೆ ಆಯಿತು. ಹೌಡಿ ಮೋದಿ ಇದು ಅಮೆರಿಕಾದ ಟೆಕ್ಸಸ್ ರಾಜ್ಯದ ಉಸ್ಟನ್ನಲ್ಲಿ ಜರುಗಿತು. ಇವರು ಅಲ್ಲಿಗೆ ಹೋಗಿ ಭಾಷಣ ಮಾಡಿದ್ರು. ಆಗ ಹೇಗಿದ್ದೀರಾ ಮೋದಿ ಅಂತ ಕರ್ಕೊಂಡ್ರು. ಅವ್ರು ಕೇಳಿದ್ದು ಹೇಗಿದ್ದೀರಾ ಮೋದಿ, ಅವ್ರು ಅಲ್ಲೋಗಿ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರು. ಹೇಗಿದ್ದೀರಾ ಮೋದಿ ಅಂತ ಅವ್ರು ಕೇಳಿದ್ದಕ್ಕೆ ಅದರ ಮೀನಿಂಗ್ ಅದು. ಇವರು ಕೇಳಿಲ್ಲ, ಅವರು ಅಲ್ಲಿಂದ ಕೇಳಿದ್ರು. ಎಷ್ಟನೇ ತಾರೀಕು? 2019 ಸೆಪ್ಟೆಂಬರ್ 20. ಅಲ್ಲಿಗೆ ಅರ್ಥ ಕ್ವಶನ್ಸ್ ಫ್ರೇಮ್ ಮಾಡ್ಬೋದು. ಮತ್ತು ವಿಶೇಷತೆ ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣ ಮಾಡಿದ್ರು. ನಮ್ಮ ಭಾರತೀಯರೆಲ್ಲ ಅಲ್ಲೊಂದು ಕಡೆ ಸೇರ್ಕೊಂತ ಬಂದರು. ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದ ಹೆಸರೇ ಅದು. ನೆಕ್ಸ್ಟ್ ಮುಂದಕ್ಕೆ ಧ್ಯೇಯವಾಕ್ಯ, ಉಜ್ವಲ ಭವಿಷ್ಯದ ಕನಸುಗಳನ್ನು ಹಂಚಿಕೊಳ್ಳೋಣ. ಉಜ್ವಲ ಭವಿಷ್ಯದ ಕನಸುಗಳನ್ನು ಹಂಚಿಕೊಳ್ಳೋಣ. ನೆಕ್ಸ್ಟು ವಿಶೇಷ ಆಕರ್ಷಣೆ ನರೇಂದ್ರ ಮೋದಿ. ಅಲ್ಲಿ ಅವರ ಆಕರ್ಷಣೆ, ಇಲ್ಲಿ ಇವ್ರ ಆಕರ್ಷಣೆ. ಹಂಗಾರೆ ಇವ್ರು ಬಂದು ಏನಂತ ನಮ್ಮ ಭಾಷೆಯಲ್ಲಿ ಹೇಳ್ದು, ನಮಸ್ತೆ ಹೇಗಿದ್ದೀರಲ್ಲ, ನಮಸ್ತೆ ನಮಸ್ತೆ ಟ್ರಂಪ್ ಅಂದು. ಅವರು ಇಲ್ಲಿ ಬಂದರು. ಎಲ್ಲಿ ಅಂತ ಗುಜರಾತಿನ ಅಹಮದಾಬಾದ್ನ ಮೊಟೇರಾ ಕ್ರೀಡಾಂಗಣ, ಸರ್ದಾರ್ ವಲ್ಲಭಭಾಯ್ ಕ್ರೀಡಾಂಗಣ, ಇದು ಅತ್ಯಂತ ದೊಡ್ಡ ಕ್ರೀಡಾಂಗಣವಾಗಿದೆ. ಮೊಟೇರಾ ಕ್ರೀಡಾಂಗಣ ಎಲ್ಲಿದೆ ಅಂದರೆ ಅದನ್ನು ಮೊದಲು ಈಗ ಸರ್ದಾರ್ ಪಟೇಲ್ ಕ್ರೀಡಾಂಗಣ ಅಂತ ಕರಿತಾ ಬರ್ತೀವಿ. ಮೊಟೇರಾ ಸಭೆ 2020 ಫೆಬ್ರವರಿ 24. ಇದು ಸೆಪ್ಟೆಂಬರ್, ಇದು ಫೆಬ್ರವರಿ.
ಇದು ಮೋದಿ ಹೋಗಿದ್ದು, ಇಲ್ಲಿ ಟ್ರಂಪ್ ಬಂದಿದ್ದು. ಇದು ವಿಶೇಷತೆ. ವಿಶ್ವದ ಅತಿ ದೊಡ್ಡ ಕ್ರೀಡಾಂಗಣ ಎನಿಸಿದ ಮೊಟೆರಾದಲ್ಲಿ ಟ್ರಂಪ್ ಭಾಗವಹಿಸ. ಇದು ಗುಜರಾತಾಗ ಆಗ್ತಾಯಿದೆ. ಇದನ್ನು ಕ್ವಶನ್ ರೈಸ್ ಮಾಡ್ಬೋದು. ಜಗತ್ತಿನ ಅತಿ ದೊಡ್ಡದಾದಂಥ ಕ್ರೀಡಾಂಗಣ ರೆಡಿ ಆಗ್ತಾಯಿದೆ, ಯಾವುದದು ಅಂತ ಕೇಳ್ಬೋದು. ಯಾವುದದು? ಮೊಟೆರಾ ಕ್ರೀಡಾಂಗಣ ಎಲ್ಲಿದೆ? ಅಹಮದಾಬಾದು. ಯಾವುದು? ಗುಜರಾತ್ನ. ನೆಕ್ಸ್ಟು ವಿಶೇಷ ಆಕರ್ಷಣೆ ಯಾರಂದರೆ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರವರು ಬಂದು ಭಾಷಣ ಮಾಡಿದ್ದು. ಅಲ್ಲಿಗೋದ್ರೆ ಔಡಿ ಮೋದಿ, ಇಲ್ಲಿ ಬಂದರೆ ನಮಸ್ತೆ ಟ್ರಂಪ್ ಅಂತ. ಇವೆರಡೂ ಕೂಡ ಒಂದಕ್ಕೊಂದಕ್ಕೆ ಸಂಬಂಧ. ಈ ರೀತಿ ಓದಿದಾಗ ಹೆಚ್ಚು ಒತ್ತು ಉಳಿತಾ ಬರ್ತದೆ. ಡೇಟ್ಗಳು ಮಾತ್ರ ನೋಡ್ಕೋಬೇಕು, ಕಾನ್ಸೆಪ್ಟ್ಸ್ಗಳು ಎರಡೂ ಗೊತ್ತಾಗ್ತಾ ಬರ್ತದೆ. ಇದನ್ನು ನೀವು ಮೆಮೊರಿಲಿ ಇಟ್ಕೊಂಡ್ರೆ ಮುಂದಿನ ಎಲ್ಲ ಪರೀಕ್ಷೆಗಳು ಹೆಲ್ಪ್ ಆಗ್ತಾ ಬರ್ತದೆ. ನೀವು ಒಂದು ಸಾರಿ ಗ್ಲಾನ್ಸ್ ಮಾಡ್ಕೊಂಡು ಹೋಗಿ. ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ PSIಗೆ, ಕಾನ್ಸ್ಟೇಬಲ್ ಪರೀಕ್ಷೆಗೆ ಮತ್ತು FDA STA ಎಲ್ಲಕ್ಕೂ ಹೆಲ್ಪ್ ಆಗ್ತಾ ಬರ್ತದೆ. ಎಷ್ಟು ಬರ್ತವೆ ಇಂಪಾರ್ಟೆಂಟ್ ಅಲ್ಲ ಈಗ. ಯಾಕೆಂದರೆ ಕರೆಂಟ್ ಇವೆಂಟ್ಸಲ್ಲಿ ಇನ್ನೂ ವಾಸ್ಟ್ ಇದೆ. ನಾವೆಲ್ಲೋ ಒಂದು ತುಂಡನ್ನು ಭಾಗ ಮಾತ್ರ ಕವರ್ ಮಾಡಿದ್ದೀವಿ. ಈ ಪರೀಕ್ಷೆಗೆ ಎಷ್ಟು ಬರ್ತವೆ ಇಂಪಾರ್ಟೆಂಟ್ ಅಲ್ಲ, ಇನ್ನೂ ಬೇಕಾದಷ್ಟಿದೆ. ಸಾಧ್ಯವಾದಷ್ಟು ನಮಗೆ ಒಂದು ತುಂಡು ಭಾಗವನ್ನು ಮಾತ್ರ ಕೊಡ್ತೀವಿ. ಇದು ವಿಶಾಲವಾದದ್ದು. ಅಷ್ಟೆಲ್ಲ ತಿಳ್ಕೊಂಡ್ರೆ ಮಾತ್ರ ಇದಾಗ್ತಾ ಬರೋದು. ಸುಮಾರು ಒಂದು 40-50 ಅವರ್ಸ್ ಸೆಷನ್ ಮಾಡಿದಾಗ ಅದಷ್ಟು ಕವರ್ ಮಾಡ್ಕೊಂಬಿಡೋದು ಕರೆಂಟ್ ಇವೆಂಟ್ಸನ್ನು. ಆದಷ್ಟು ನಮ್ಮ ಕೈಲಾಗಿ ಅಷ್ಟು ಇದು ಮಾಡ್ತಾ ಬಂದೆ. ಗೊತ್ತಿರೋದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ಕೊಂಡು ಓದಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ಆಲ್.